ಆವಾಗ ಅವನ ಕೂತಲ್ಲಿ ಹೀಗೆ ಕಾಲಿನ ಹತ್ರ ಒಂದು ರೋಪ್ ಇರ್ತದೆ, ಲೂಪ್. ಅದನ್ನ ಹೀಗೆ ಹೇಳಿದ್ರೆ ಪೈಲಟ್ ಅಲಾಂಗ್ ವಿತ್ ದಿಸ್ ಸೀಟ್ ವಿಲ್ ಬಿ ಟಾಸ್ಡ್ 1000 feet height with the speed of 300 kilometers per hour. ಅಷ್ಟರಲ್ಲಿ he will be tossed. ಹಾಗೆ ಟಾಸ್ ಆದ ನಂತರ ಇಟ್ ಇಸ್ ಇನ್ ದ ಮ್ಯಾಟರ್ ಆಫ್ ಸೆಕೆಂಡ್ಸ್ ಅಲ್ಲಿ ನಾವು ಇಲ್ಲಿ ಹೇಳುವಾಗ ಲೇಟ್ ಆಗ್ತದೆ ಅಷ್ಟೇ. ಅಂದ್ರೆ ಅವನ ಅದು ಇದು ಓಪನ್ ಮಾಡಿದ ಕೂಡಲೇ ಫಸ್ಟ್ ಅವನ ಕ್ಯಾನೋಪಿ ಮೇಲಿನ ಕವರ್ ಇದೆಲ್ಲ ಓಪನ್ ಆಗ್ತದೆ ಅಂಡ್ ಹಿಲ್ ಬಿ ಥ್ರೋನ್. ಅಲ್ಲಿ ಹೋದ ನಂತರ ಇಮಿಡಿಯೇಟ್ಲಿ ಪ್ಯಾರಾಚೂಟ್ ಅಂದ್ರೆ ದರ್ ಇಸ್ ಇದು ಸೈಂಟಿಫಿಕ್ ಇದು ಕ್ಯಾಲ್ಕುಲೇಷನ್ ಅಂದ್ರೆ ಎಟ್ ಅಬೌಟ್ ನಮ್ಮ ಅಟ್ಮಾಸ್ಫಿಯರ್ ನಲ್ಲಿ ಆಕ್ಸಿಜನ್ ಇರುವ ಒಂದು ಲೆವೆಲ್ ಇದೆ. ನಮಸ್ಕಾರ. ಸುದ್ದಿ ಸುವಿಧ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಬ್ಬ ವಿಶೇಷ ಅತಿಥಿಯನ್ನು ಸಂದರ್ಶಿಸಲಿದ್ದೇವೆ. ಅವರು ನಮ್ಮ ಭಾರತ ದೇಶದ ಸೇನೆಯಲ್ಲಿ 15 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರ್ತಾರೆ. ಅವರು ಏರ್ಫೋರ್ಸಲ್ಲಿ ಒಂದು ದೊಡ್ಡ ಪೋಸ್ಟಲ್ಲಿದ್ದರು. ಸೊ ಈ ಸೇನೆಯಲ್ಲಿ ಹೇಗಿರ್ತದೆ ಅಥವಾ ಏರ್ಫೋರ್ಸಲ್ಲಿ ಹೇಗೆ ಸಿಸ್ಟಮ್ಸ್ ಎಲ್ಲ ಇರ್ತದೆ ಅಂತೇಳಿ ಇವತ್ತು ನಮ್ಮ ವೀಕ್ಷಕರ ಎಲ್ಲ ಒಂದು ಡೌಟ್ಗಳಿಗೆ ಸಹ ಒಂದು ಇವತ್ತು ಕ್ಲಾರಿಟಿಯಾಗಿ ಅವರಿಗೆ ನಾವು ಎಲ್ಲ ವಿಷಯಗಳನ್ನು ಕೇಳಿ ಅವರಿಂದಲೇ ನಾವು ತಿಳ್ಕೊಳ್ಳೋಣ. ನಮಸ್ಕಾರ ಯೋಗೀಶ್ ಆರ್ ದಾಮ್ಲೆ ಅವರೇ. ನಮಸ್ಕಾರ. ನಿಮ್ಮ ಒಂದು ಕಿರು ಪರಿಚಯ ಹೇಳಿ. ನಾನು ಯೋಗೀಶ್ ಆರ್ ದಾಮ್ಲೆ. ನನ್ನ ಹುಟ್ಟೂರು ಅರಸಿನಮಕ್ಕಿ ಅಂತ ಹೇಳಿ ಬೆಳ್ತಂಗಡಿ ತಾಲೂಕಿನಲ್ಲಿ. ಅಲ್ಲಿಯ ಒಂದು ಪೆರಡೇಲು ಅಂತ ಹೇಳಿ ಮನೆಯಲ್ಲಿ ದಿವಂಗತ ರಾಮಕೃಷ್ಣ ಭಟ್ ದಾಮ್ಲೆ ಹಾಗೂ ಸತ್ಯಭಾಮ ಬಾಯಿ ದಾಮ್ಲೆ ಇವರ 5ನೇಯ ಪುತ್ರ. ಬಾಲ್ಯದಲ್ಲಿ ನಾವು ಒಟ್ಟು 8 ಜನ ಸಹೋದರ ಸಹೋದರಿಯರು. ಬಾಲ್ಯದಲ್ಲಿ ನನಗೆ ಕೌಟುಂಬಿಕ ಒಂದು ಸಂಸ್ಕಾರ ಸಹೋದರ ಸಹೋದರಿಯರು ಮತ್ತು ಹೆತ್ತವರಿಂದ ಸಿಕ್ಕಿತು. ತದನಂತರ ಅಂದರೆ 8ನೇ ಕ್ಲಾಸ್ನಿಂದ 10ನೇ ಕ್ಲಾಸ್ನವರೆಗೆ ಹೈಸ್ಕೂಲ್ನ ವಿದ್ಯಾಭ್ಯಾಸಕ್ಕಾಗಿ ನಾನೊಂದು ವಿಶೇಷ ವಸತಿ ನಿಲಯಕ್ಕೆ ಹೋಗಿ, ಅಂದರೆ ಉಜಿರೆಯಲ್ಲಿ ಅದೇ ವರ್ಷ ಶ್ರೀಯುತ ವೀರೇಂದ್ರ ಹೆಗ್ಡೆಯವರು ಒಂದು ವಿಶೇಷ ವಸತಿ ಶಾಲೆಯನ್ನು, ರತ್ನಮಾನಸ ಎಂಬ ವಸತಿ ಶಾಲೆಯನ್ನು ಪ್ರಾರಂಭಿಸಿದರು. ಅದಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ ಮೂಲಕ ನಾವು ಅಲ್ಲಿ ಆಯ್ಕೆಯಾಗಿ ಅಲ್ಲಿ ಸೇರಬೇಕಿತ್ತು. ನಾನು ಆ ಕಾಂಪಿಟೇಟಿವ್ ಎಕ್ಸಾಮಿನೇಷನಲ್ಲಿ ಉತ್ತೀರ್ಣನಾಗಿ ಅಲ್ಲಿ ಒಂದು ಸೀಟನ್ನು ಪಡ್ಕೊಂಡೆ. ಅಲ್ಲಿ ನನಗೆ ಸಾಮಾಜಿಕ ಸಂಸ್ಕಾರ ಸಿಕ್ಕಿತು. ಯಾಕೆಂದರೆ ಅಲ್ಲಿ ಎಲ್ಲ ಥರದ ವಿದ್ಯಾರ್ಥಿಗಳು ಅಂದರೆ ಬೇರೆ ಬೇರೆ ಕಡೆಗಳಿಂದ ಬಂದು ಈ ಕಾಂಪಿಟೇಟಿವ್ ಆಧಾರದ ಮೇಲೆ ಬಂದು ಸೇರಿದವರು. ಅಲ್ಲಿ ನನಗೆ ಒಂದು ಸಾಮಾಜಿಕ ಸಂಸ್ಕಾರ ಸಿಕ್ಕಿತು. ತದನಂತರ ಪಿ ಯು ಸಿ ಆದ ನಂತರ ನಾನು ಕೂಡಲೇ ಭಾರತೀಯ ವಾಯುಸೇನೆಗೆ ಸೇರಿದೆ. ಈ ಭಾರತೀಯ ವಾಯುಸೇನೆಯಲ್ಲಿ ನನಗೆ ರಾಷ್ಟ್ರದ ವಿಷಯ ಅಂದರೆ ರಾಷ್ಟ್ರದ ಬಗ್ಗೆ ನಮಗೆ ಯಾವ ರೀತಿಯ ಸಂಸ್ಕಾರ ಇರಬೇಕು ಅಂತ ಹೇಳುವಂಥದ್ದು ಅಲ್ಲಿ ಅರಿವಾಯಿತು. ಈ ಹಿಂದಿನ ಸಂಸ್ಕಾರಗಳಿಂದ ಪ್ರಾಯಶಃ ನನ್ನ ಮುಂದಿನ ಜೀವನದಲ್ಲಿ ನಾನು ಸಂಸ್ಕಾರಯುತನಾಗಿ ಮುಂದುವರಿಬೇಕಂತ ಹೇಳುವ ಒಂದು ದೃಢ ಸಂಕಲ್ಪದಿಂದ ನನಗೆ ಸಿಕ್ಕ ಭಾರತೀಯ ವಾಯುಸೇನೆಯಲ್ಲಿ ನನಗೆ ಸಿಕ್ಕ ಅವಕಾಶವನ್ನು ಅತ್ಯುತ್ತಮವಾಗಿ ಸದುಪಯೋಗಪಡಿಸಿಕೊಂಡು ಅಲ್ಲಿಯ ನಿಯಮಿತ ಸೇವೆ 15 ವರ್ಷ ಮಿನಿಮಮ್ ನಾವು ಸೇವೆ ಮಾಡಬೇಕು. ಅದನ್ನು ಶ್ರದ್ಧಾಪೂರ್ವಕವಾಗಿ ಸೇರಿ ಧನ್ಯತಾ ಭಾವದಿಂದ ನಾನು ಭಾರತೀಯ ವಾಯುಸೇನೆಯಿಂದ ರಿಟೈರ್ಮೆಂಟ್ ಅಂದುಕೊಂಡೆ. ತದನಂತರ ನಾನು ವಿಜಯ ಬ್ಯಾಂಕ್ನಲ್ಲಿ ಮ್ಯಾನೇಜರ್ ಆಗಿ ಸೇರಿ ಸುಮಾರು 27 ವರ್ಷಗಳ ಕಾಲ ಸೇವೆ ಮಾಡಿದೆ. 2020ರಲ್ಲಿ ನಾನು ರಿಟೈರ್ ಆಗಿ ನಂತರ ವಿಶ್ರಾಂತ ಜೀವನ ನಡೆಸ್ತಾ ಇದ್ದೇನೆ. ಈ ವಿಶ್ರಾಂತ ಜೀವನದಲ್ಲಿ ನನಗೆ ಒಬ್ಬಳೇ ಮಗಳು ಮತ್ತು ಅಳಿಯ ಅವರು ಮತ್ತು ಮೊಮ್ಮಕ್ಕಳು ಅವರು ಸಿಂಗಾಪುರದಲ್ಲಿ ಇರೋದ್ರಿಂದ ಹೆಚ್ಚಿನ ಸಮಯ ನಾನು ಈಗ ಸಿಂಗಾಪುರದಲ್ಲಿ ಇರ್ತೇನೆ. ಆದರೂ ಸಹ ನಮ್ಮ ನಾಡಿನ ಮಮತೆ ವರ್ಷಕ್ಕೆ ಒಂದು 2-3 ಸಾರಿ ಆದರೂ ಇಲ್ಲಿ ಬಂದು ಒಂದು 2-3 ತಿಂಗಳು ಇದ್ದು ವಾಪಸ್ ಹೋಗ್ತಾ ಇದ್ದೇನೆ. ಸೊ ಈಗ ನಿಮ್ಮದು ಈ ಸೇನೆಗೆ ಸೇರುವಂಥದ್ದು ಆಸೆ ನಿಮಗೆ ಸಣ್ಣದಿವಾಗಿಂದ ಇತ್ತಾ ಅಥವಾ ಮತ್ತೆ ನಿಮ್ಮ ಎಜುಕೇಷನ್ ಮುಂದೆ ಹೋದ ಹಾಗೆ ಇದರ ಬಗ್ಗೆ ಒಂದು ಇಂಟ್ರೆಸ್ಟ್ ಬಂತಾ? ಅದು ಹೇಗೆ? ಅಂದರೆ ನಮ್ಮ ಚಿತ್ಪಾವನರಲ್ಲಿ ಈ ಸೇನೆಗೆ ಸೇರಬೇಕು ಅನ್ನುವಂಥ ಹಂಬಲ ಇರೋದು ತುಂಬ ಕಡಿಮೆ ಅಂತೇಳಿ ನನಗೆ ಅನ್ನಿಸ್ತದೆ. ಮೊದಲು ಇತ್ತಿರ್ಬೋದು, ಈಗಂತೂ ಕಡಿಮೆ ಇರ್ತದೆ. ಸೊ ಹಾಗಿರುವಾಗ ಈ ಒಂದು ಕುತೂಹಲ ಹೇಗೆ ಬಂತು ನಿಮಗೆ? ನನಗೆ ಸೇನೆಗೆ ಸೇರಬೇಕಂತ ಹೇಳುವಂಥ ವಿಶೇಷವಾದ ಹಂಬಲ ನಿಜವಾಗಿಯೂ ಇರಲಿಲ್ಲ. ಆದರೆ ನಾನು ಚಿಕ್ಕಂದಿನಲ್ಲಿ ನನ್ನ
ಎಲಿಮೆಂಟ್ರಿ ವಿದ್ಯಾಭ್ಯಾಸದ ಸಮಯದಲ್ಲಿ ಹ್ಮ್. ಅತ್ಯಂತ ತುಂಟ ವಿದ್ಯಾರ್ಥಿಯಾಗಿದ್ದೆ. ಹ್ಮ್. ಆಗ ನಮ್ಮ ಅಧ್ಯಾಪಕ ವೃಂದದವರು ಹೇಳ್ತಾ ಇದ್ರು, ಇವನು ತುಂಬ ತುಂಟ, ಹ್ಮ್. ಇವನನ್ನು ಬೇರೆ ಯಾವುದಕ್ಕೂ ಕಳಿಸಬೇಡಿ, ಇವನನ್ನು ಮಿಲಿಟರಿಗೆ ಕಳಿಸಿ ಅಂತ ಹೇಳಿ. ಓಹೋ. ಅದನ್ನು ನಾನು ಕೇಳ್ಕೊಂಡಿದ್ದೆ ಅಷ್ಟೇ, ಹೌದಾ? ಆದರೆ ಅದರ ಹೌದಾ? ಬಗ್ಗೆ ಭಾರಿ ಸೀರಿಯಸ್ ಆಗಿರಲಿಲ್ಲ ಹೌದಾ? ನಾನು. ಹೌದಾ? ಆದರೆ ನಾನು ಪಿ ಯು ಸಿಯ ಇದಕ್ಕೆ ವ್ಯಾಸಂಗಕ್ಕೆ ಬಂದಾಗ ಆನಂತರ ನನಗೆ ಯೋಚನೆ ಆಯಿತು, ಅಂದರೆ ಆ ಸಂದರ್ಭದಲ್ಲಿ ನಮ್ಮ ಕೌಟುಂಬಿಕ ಇದರಲ್ಲಿ ಸನ್ನಿವೇಶದಲ್ಲಿ ನಾನು ಒಂದು ಅರ್ನ್ ಮಾಡುವ ನಿಟ್ಟಿಗೆ ಹೋದರೆ ಆಗ್ಬೋದು ಅಂತ ಗ್ರಹಿಸಿದೆ. ಅಂದರೆ ಲರ್ನ್ ಮಾಡುವುದಕ್ಕಿಂತ ಬದಲು ಲರ್ನ್ ಆ್ಯಂಡ್ ಅರ್ನ್ ಮಾಡುವ ಅವಕಾಶ ಇದ್ದರೆ ಲೆಟ್ ಅಸ್ ಅರ್ನ್ ಆ್ಯಂಡ್ ದೆನ್ ಲರ್ನ್ ಅಂತ ಹೇಳಿ ನಾನು ಯೋಚನೆ ಮಾಡಿದ್ದೆ. ಆ ಪ್ರಕಾರವಾಗಿ ನನಗೆ ನನ್ನ ಸೀನಿಯರ್ ಬ್ಯಾಚ್ನವರು ಪಿ ಯು ಸಿ ಅವರು ಕೆಲವರು ಏರ್ಫೋರ್ಸ್ನಲ್ಲಿ ಉತ್ತಮ ಅವಕಾಶ ಇದೆ, ಸಾಧ್ಯವಾದರೆ ನೋಡು ಅಂತ ಹೇಳಿದರು. ಆ ಪ್ರಕಾರವಾಗಿ ಅವರ ಗೈಡೆನ್ಸ್ ಪ್ರಕಾರ ನಾನು ಸೆಲೆಕ್ಷನ್ ಸೆಂಟರ್ಗೆ ಹೋದೆ. ನನ್ನ ಉತ್ತಮ ದೇಹದಾಢ್ಯ ಮತ್ತು ಐ ಮೀನ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಗೇನ್ ಎಲ್ಲ ಮ್ಯಾಥ್ಸ್ ಇಂಗ್ಲೀಷ್ ಎಲ್ಲ ಇದರಲ್ಲಿ ನಾನು ಅತ್ಯುತ್ತಮವಾಗಿ ಪರ್ಫಾರ್ಮ್ ಮಾಡಿದ್ರಿಂದ ಪ್ರಾಯಶಃ ನನಗೆ ಒಂದೇ ಸಾರಿ ಏರ್ಫೋರ್ಸ್ನಲ್ಲಿ ಸೆಲೆಕ್ಷನ್ ಆಯಿತು. ಹಾಗೆ ಸೆಲೆಕ್ಷನ್ ಆಗುವಾಗಲೂ ನನಗೆ ಮಿಲಿಟರಿಗೆ ಸೇರಲೇಬೇಕಂತ ಹಠ ಇರಲಿಲ್ಲ. ಆದರೆ ನಾನು ಸೆಲೆಕ್ಟ್ ಆಗಿದ್ದೇನೆ, ಆದರೆ ಇನ್ನು ಮುಂದೆ ಖಂಡಿತವಾಗಿ ಹೋಗಬೇಕು ಅಂತ ಹೇಳೋ ಒಂದು ನಿಟ್ಟಿನಲ್ಲಿ ನಾನು ಏರ್ಫೋರ್ಸಿಗೆ ಸೇರಿದೆ. ನಿಮಗೆ ಅದು ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಹೇಳಿದರೆ, ಈಗ ಬಾಕಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಇರ್ತದೆ ನೋಡಿ, ಈಗ ಮೆಡಿಕಲಿಗೆ ಹೋಗ್ಲಿಕ್ಕೆ ಅಥವಾ ಬೇರೆ ಎಲ್ಲ ಇಂಜಿನಿಯರಿಂಗ್ ಹೋಗ್ಲಿಕ್ಕೆ, ಇದು ಕೂಡ ಅದೇ ಥರ ಇರ್ತದಾ ಅಥವಾ ಏನಾದರೂ ಇದರಲ್ಲಿ ಫಿಸಿಕಲ್ ಇದು ಜಾಸ್ತಿ ಇರ್ತದೆ, ಸೊ ಅಂಥದ್ದು ಏನಾದರೂ ಬೇರೆ ಇದೆ ಅಥವಾ ಮೆಡಿಕಲ್ ಇದು ಫಿಟ್ನೆಸ್ ಬೇಕಾಗ್ತದಾ, ಹಾಗೇನಾದರೂ ಕ್ರೈಟೀರಿಯಾ ಇದೆಯಾ ಇದರಲ್ಲಿ? ಹೌದು, ಖಂಡಿತವಾಗಿಯೂ ಇದೆ. ಯಾಕಂದರೆ ಸೈನ್ಯಕ್ಕೆ ಯಾರನ್ನಾದರೂ ಸೇರಿಸಬೇಕಾದ್ರೆ ಅವರು ತುಂಬ ಯೋಚನೆ ಮಾಡಿ ಕ್ಯಾಂಡಿಡೇಟ್ಗಳನ್ನು ಸೆಲೆಕ್ಟ್ ಮಾಡ್ತಾರೆ. ಯಾಕಂದರೆ ಅವರಿಗೆ ಪ್ರಪ್ರಥಮವಾಗಿ ಅವರಿಗೆ ತುಂಬ ಇಂಟೆಲಿಜೆಂಟ್ ಇದು ವಿದ್ಯಾರ್ಥಿ ಬೇಕಾಗಿರುವುದಿಲ್ಲ, ಕ್ಯಾಂಡಿಡೇಟ್ ಬೇಕಾಗಿರುವುದಿಲ್ಲ. ದೇ ನೀಡ್ ಎ ಕ್ಯಾಂಡಿಡೇಟ್ ವಿತ್ ಎವರೇಜ್ ಇಂಟೆಲಿಜೆನ್ಸ್. ನಾನು ಎವರೇಜ್ ಇಂಟೆಲಿಜೆಂಟ್, ಇದು ಭಯಂಕರ ಇಂಟೆಲಿಜೆಂಟ್ ವಿದ್ಯಾರ್ಥಿ ಅಲ್ಲ. ಹಾಗಿದ್ದಾಗಲೂ ನಮ್ಮ ಇಂಟೆಲಿಜೆನ್ಸ್ ಲೆವೆಲನ್ನು ನೆಗ್ಲೆಕ್ಟ್ ಮಾಡಿ ಅವರು ನಮ್ಮನ್ನು ತಗೊಳ್ಳುವ ಹಾಗಿಲ್ಲ. ಆದ್ದರಿಂದ ನಮ್ಮ ಫಿಸಿಕಲ್ ಎಬಿಲಿಟಿ ಮತ್ತು ಕಾಗ್ನಿಟಿವ್ ಇಂಟೆಲಿಜೆನ್ಸ್ ಅನ್ನು ನೋಡಿಕೊಂಡು ಅವರು ಸೆಲೆಕ್ಟ್ ಮಾಡ್ತಾರೆ. ಆ ಸಿಲೆಕ್ಷನ್ ಪ್ರೊಸೆಸ್ನಲ್ಲಿ ಫಿಸಿಕಲ್ ಎಬಿಲಿಟಿಯಲ್ಲಿ ಫಸ್ಟ್ಲಿ ನಮ್ಮ ಇದು ಶ್ವಾಸ ಮತ್ತು ಉಚ್ಛ್ವಾಸ ಮತ್ತು ನಿಶ್ವಾಸ ಮಾಡುವಾಗ ನಮ್ಮ ಎದೆಯ ಉಬ್ಬು ಮತ್ತು ಇದು ಕನಿಷ್ಠ 5 ಸೆಂಟಿಮೀಟರ್ ಇರಬೇಕು, ಮತ್ತು ಇಂತಿಷ್ಟೇ ವೆಯ್ಟ್ ಇರಬೇಕು, ವೆಯ್ಟಿಗೆ ಇಂತಿಷ್ಟೇ ಹೈಟ್ ಇರಬೇಕು, ಮತ್ತು ಇಂತಿಷ್ಟೇ ಹೈಟಿಗೆ ಸರಿಯಾಗಿ ವೆಯ್ಟ್ ಇರಬೇಕು. ಇದು ಪ್ರಪ್ರಥಮ. ಆನಂತರ ಒಂದು ಕೆಲವರದ್ದು ಫಿಸಿಕಲ್ ಟಾಸ್ಕ್ಸ್ ಇದೆ, ಆ ಟಾಸ್ಕ್ಗಳಲ್ಲಿ ನಾವು ಪಾಸ್ ಆಗಬೇಕು. ತದನಂತರ ಇಂಗ್ಲಿಷ್ ಮತ್ತು ಮ್ಯಾಥಮೆಟಿಕ್ಸ್ ಮತ್ತು ಲಾಜಿಕಲ್ ಟೆಸ್ಟ್ಸ್, ಈ ಟೆಸ್ಟ್ಗಳಲ್ಲಿ ನಾವು ಪಾಸ್ ಆಗಲೇಬೇಕು. ಈ ಫಿಸಿಕಲ್ ಟೆಸ್ಟ್ನಲ್ಲಿ ಏನೇ ಆಗಿದ್ದಿದ್ರು ಸಹ, ನಾವು ಎಷ್ಟೇ ಫಿಟ್ ಅಂತ ಅನಿಸಿದ್ರು ಸಹ, ಈ ಕಾಗ್ನಿಟಿವ್ ಇಂಟೆಲಿಜೆನ್ಸ್ ಟೆಸ್ಟ್ನಲ್ಲಿ ಪಾಸ್ ಆಗದೆ ಅವರು ನಮ್ಮನ್ನು ಮುಂದೆ, ಆನಂತರ ಒಂದು ಇಂಟರ್ವ್ಯೂ ಅಂತಲೂ ಇರ್ತದೆ, ಆ ಇಂಟರ್ವ್ಯೂನಲ್ಲಿ ಕೂಡ ಅವರು ನಮ್ಮನ್ನು ಜಡ್ಜ್ ಮಾಡ್ತಾರೆ. ನನ್ನ ಸೆಲೆಕ್ಷನ್ ಸಂದರ್ಭದಲ್ಲಿ ಲೆಕ್ಕ ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ಹೇಳಬೇಕಂದ್ರೆ, ನಾವು 103 ಜನ ಸೆಲೆಕ್ಷನ್ ಪ್ರೊಸೆಸ್ಸಿಗಾಗಿ ಹೋಗಿದ್ದೆವು. ಅದರಲ್ಲಿ ಫೈನಲಿ ಅವರು ಸೆಲೆಕ್ಟ್ ಮಾಡಿರೋದು ಕೇವಲ 3 ಜನರನ್ನು. ಆ ಸಂದರ್ಭದಲ್ಲಿ ನನಗೆ ಆಶ್ಚರ್ಯ ಆಯಿತು. ನಾನು ತುಂಬ ಹಿಂದುಳಿದ, ಅಂದರೆ ಹಳ್ಳಿಗಾಡಿನ ಕಡೆಯಿಂದ ಹೋದವನು, ಆದರೆ ಅಲ್ಲಿ ಬೆಂಗಳೂರಿನಿಂದ ಬಂದವರು ನನ್ನ ಎದುರುಗಡೆಗೆ ಭಾರಿ ಅಂದರೆ ಸ್ಟೈಲಿಶ್ ಇಂಗ್ಲಿಷ್ ಮಾತಾಡ್ತಾ ಇದ್ರು. ಯಾಕಂದರೆ ಅವರೆಲ್ಲ ಇಂಗ್ಲಿಷ್ ಮೀಡಿಯಂನಲ್ಲಿ ಬಂದವರು, ಹೌದು, ಫ್ಲೂಯೆನ್ಸಿ ಇತ್ತು. ಆದರೆ ಅವರು ಮಾತಾಡುವ ಇಂಗ್ಲಿಷ್ನಲ್ಲಿ ತುಂಬ ತಪ್ಪುಗಳಿದ್ದವು. ಅಂದರೆ ಫ್ಲೂಯೆನ್ಸಿ ಇತ್ತು, ಆದರೆ ತಪ್ಪುಗಳಿದ್ದವು. ಆದರೆ ನನಗೆ ಅದನ್ನು ನಾನು ಗ್ರಹಿಸ್ತಿದ್ದೆ, ಆದರೆ ಹೇಳಲಿಕ್ಕೆ ಆಗೋದಿಲ್ಲ. ಪ್ರಾಯಶಃ ನಾನು ಆ್ಯಕ್ಚುಲಿ ಸೆಲೆಕ್ಟ್ ಆದಾಗ ನಾನು ಗ್ರಹಿಸಿದ್ದೆ, ನಾವು ಮಾತಾಡುವ ಇಂಗ್ಲಿಷ್ ಮಿತ ಇಂಗ್ಲಿಷ್ ಆದರೂ ಸಹ ಕರೆಕ್ಟ್ ಇಂಗ್ಲಿಷ್ ಮಾತಾಡ್ತಿದ್ದೆವು. ಪ್ರಾಯಶಃ ಅದೆಲ್ಲ ಕಾರಣಗಳಿಂದಾಗಿ ನಮಗೆ ಅಪ್ಪರ್ ಎಡ್ಜ್ ಸಿಕ್ಕಿತು, ನಾನು ಸೆಲೆಕ್ಟ್ ಆದೆ. ಹಾಗೆ ಸೆಲೆಕ್ಟ್ ಆಗಿ ನನಗೆ ಇಲೆಕ್ಟ್ರಾನಿಕ್ಸ್ ಸ್ಟ್ರೀಮ್ ಸಿಕ್ಕಿತು. ತದನಂತರ ನನ್ನ ಟ್ರೈನಿಂಗ್ ಶುರು ಆಯಿತು. 1978 ಆಗಸ್ಟ್ 23ರಂದು ನಾನು ಭಾರತೀಯ ವಾಯುಸೇನೆಯನ್ನು ಸೇರಿದೆ. ನಿಮಗೆ ಅದು ಇದರ ಮಿಡ್ಲಲ್ಲಿ ನೀವೊಂದು ಲಾಜಿಕಲ್ ಟೆಸ್ಟ್ ಅಂತ ಹೇಳಿದ್ರಿ. ಹೌದು, ಅದು ಎಂಥ ವಿಷಯ? ಲಾಜಿಕಲ್ ಟೆಸ್ಟ್ ಅಂದರೆ ಈಗ ಅದು ತುಂಬ ಪ್ರಚಲಿತವಾಗಿದೆ. ಪ್ರಾಯಶಃ ಈಗ ಸಾಧಾರಣ ಪ್ರತಿಯೊಂದು ಸಿಲೆಕ್ಷನ್ ಪ್ರೊಸೆಸ್ನಲ್ಲಿಯೂ ವಿದೌಟ್ ಲಾಜಿಕಲ್ ಟೆಸ್ಟ್ ಅವರು
ಮುಂದುವರಿಯುವುದಿಲ್ಲ. ಓಕೆ. ಲಾಜಿಕಲ್ ಟೆಸ್ಟ್ ಅಂದರೆ ಒಂದೇ ಒಂದು ಎಕ್ಸಾಂಪಲ್ ಕೇಳ್ತೇನೆ ನಾನು, ಹೇಳ್ತೇನೆ. ಒಂದು ಸಿರೀಸ್ ಆಫ್ ಒಂದು ಅಂಕೆಗಳು 1, 3, 5, ನೆಕ್ಸ್ಟ್ ಯಾವ ಸಂಖ್ಯೆ ನಾವು ಹೇಳಬೇಕು. ನಾವಂದ್ರೆ ಅಷ್ಟೊತ್ತಿಗೆ ನಾವು ವಿ ಶುಡ್ ಲಾಜಿಕಲಿ ಥಿಂಕ್ ವೈ ದಟ್ 1, 3 and 5 ಆರ್ ಪುಟ್. ಸೊ ಲಾಜಿಕಲಿ ವಿ ಶುಡ್ ಥಿಂಕ್ ದಟ್ ಇಟ್ ಇಸ್ ಎ ಪ್ರೋಗ್ರೆಸಿವ್ ಆಫ್ 2 ನಂಬರ್ಸ್. ಸೊ ಐ ಶುಡ್ ಟೆಲ್ ಇಟ್ ಇಸ್ 7. ಇದು ಈ ಲಾಜಿಕಲ್ ಇದರಲ್ಲಿ ದರ್ ಇಸ್ ನೋ ಚಾಯ್ಸ್. ಈಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಲ್ಲಿ 4 ಆನ್ಸರ್ ಇರ್ತದೆ, ಯು ಹ್ಯಾವ್ ಟು ಗೆಸ್ ಎನ್ ಆನ್ಸರ್ ಅಂಡ್ ರೈಟ್ ಇಟ್. ಆದರೆ ಲಾಜಿಕಲ್ ಟೆಸ್ಟ್ನಲ್ಲಿ ದರ್ ಇಸ್ ನೋ ಗೆಸ್ಸಿಂಗ್, ಯು ಶುಡ್ ಟೆಲ್ ಪರ್ಫೆಕ್ಟ್ಲಿ. ಅದೇ ರೀತಿ ಬೇರೆ ಬೇರೆ ಟೆಸ್ಟ್ಗಳಿರ್ತವೆ. ದಿಸ್ ಇಸ್ ದ ಲಾಜಿಕಲ್. ಮತ್ತೆ ವೆರಿ ಟೆಸ್ಟ್ ಆಫ್ ಕಾಮನ್ ಸೆನ್ಸ್ ಕೂಡ ಇರ್ತದೆ. ಒಂದು ದೇ ವಿಲ್ ಆಸ್ಕ್ ಸಮ್ ಕ್ವಶನ್ ವೆದರ್ ದ ಆನ್ಸರ್ ಯು ಗಿವ್ ಇಸ್ ವಿತ್ ಕಾಮನ್ ಸೆನ್ಸ್ ಆರ್ ನಾಟ್ ಅಂತ ಹೇಳಿ ದೇ ವಿಲ್ ಬಿ ಏಬಲ್ ಟು ಜಡ್ಜ್. ಅಂದ್ರೆ ಆ ಥರದ ಕ್ವಶನ್ಸ್ಗಳು ಇರ್ತವೆ. ಅದನ್ನೆಲ್ಲ ನಾವು ವಿ ಹ್ಯಾವ್ ಟು ಫೇಸ್ ಇಟ್ ಪ್ರಾಪರ್ಲಿ ಅಂಡ್ ದೆನ್ ಅಂಡ್ ಲಾಸ್ಟ್ ಸೆಲೆಕ್ಷನ್ ರಿಸಲ್ಟ್ ಬರುವ ಅಂದ್ರೆ ಇದೆಲ್ಲ 3 ದಿವಸದ ಪ್ರೊಸೆಸ್. ಈ 3 ದಿವಸದ ಪ್ರೊಸೆಸ್ನಲ್ಲಿ 3ನೇ ದಿವಸ ನಮಗೆ ಗೊತ್ತಾಗೋದು. ಇದಾದ ನಂತರ ಎಕ್ಸ್ಟೆನ್ಸಿವ್ ಅವರು ನಮ್ಮನ್ನು ಯು ಆರ್ ಸೆಲೆಕ್ಟೆಡ್ ಅಂತ ಹೇಳಿ ನಮಗೊಂದು ಲೆಟರ್ ಕೊಟ್ಟು ನಮ್ಮನ್ನು ಮೆಡಿಕಲ್ ಟೆಸ್ಟ್ಗೆ ಅಂತ ಹೇಳಿ ಕಳಿಸ್ತಾರೆ. ಅಲ್ಲಿ ಆ ಮೆಡಿಕಲ್ ಟೆಸ್ಟ್ ಕೂಡ ಸಾಧಾರಣ 3 ದಿನ ಇರ್ತದೆ. ಆ ಮೆಡಿಕಲ್ ಟೆಸ್ಟ್ ಮಾತ್ರ ಟಫ್ ಮೆಡಿಕಲ್ ಟೆಸ್ಟ್. ಅದರಲ್ಲಿ ಅಂದರೆ ಕಿವಿ, ಕಣ್ಣು, ಮೂಗು ಮತ್ತು ಬೇರೆ ಎಲ್ಲ ಟೆಸ್ಟ್ಗಳನ್ನ ಮಾಡಿ ರನ್ನಿಂಗ್ ಎಗೈನ್ ಇದನ್ನೆಲ್ಲ ಇರ್ತದೆ. ಆನಂತರ ನಾವು ಮೆಡಿಕಲಿ ಮತ್ತು ಅವ್ರಿಗೆ ಚೆಕ್ ಮಾಡ್ತಾರೆ ನಮ್ಮಲ್ಲಿ ಯಾವುದಾದ್ರೂ ಹಳೆ ಕಂಟಿನ್ಯೂಯಿಂಗ್ ಪ್ರಾಬ್ಲಮ್ಸ್ ಇದೆಯಾ, ಫಿಸಿಕಲ್ ಇಶ್ಯೂಸ್ ಇದೆಯಾ ಅಂತ ಹೇಳಿ. ಏನೂ ಇಲ್ಲ ಅಂತ ಹೇಳಿದ್ರೆ ಮೆಡಿಕಲಿ ಫಿಟ್ ಅಂತ ಹೇಳಿದ ಕೂಡಲೇ ಯು ಆರ್ ಕಾಲ್ಡ್ ಫಾರ್ ದ ಕೋರ್ಸ್. ಹಾಗೆ ನನ್ನ ಟ್ರೈನಿಂಗ್ 78ರಲ್ಲಿ ಆಗಸ್ಟ್ನಲ್ಲಿ ಶುರು ಆಯಿತು. ಓಕೆ, ಈಗ ನಿಮ್ಮದು ಸೆಲೆಕ್ಷನ್ ಪ್ರೊಸೆಸ್ ಆಯಿತು. ಅದರ ಮೇಲೆ ನಿಮಗೆ ಈ ಟ್ರೈನಿಂಗ್ ಪ್ರೊಸೆಸ್ ಹೇಗಿರ್ತದೆ ಅಂದರೆ ಒಂದು ಕ್ವಶನ್. ಎರಡನೇದ್ದು ಅಂದರೆ ನೀವು ಅಲ್ಲಿ ಯಾವ ಏರಿಯಾಕ್ಕೆ ನೀವು ಸೆಲೆಕ್ಟ್ ಆಗಿದ್ದೀರಿ ಅಂತ ಹೇಳಿ ಅದು ಅವರು ಸೆಲೆಕ್ಟ್ ಮಾಡೋದಾ ಅಥವಾ ನೀವು ಚಾಯ್ಸ್ ಮಾಡೋದಾ? ಈಗ ಉದಾಹರಣೆಗೆ ಇಂಡಿಯನ್ ಏರ್ಫೋರ್ಸಾ ಅಥವಾ ಏರ್ಫೋರ್ಸಲ್ಲಿ ಸಹ ನೀವು ಯಾವುದಕ್ಕೆ, ಅದರಲ್ಲಿ ತುಂಬ ಡಿಪಾರ್ಟ್ಮೆಂಟ್ಸ್ ಇರ್ತದೆ. ಸೊ ನಿಮ್ಮನ್ನು ಯಾವುದಕ್ಕೆ ಅಪಾಯಿಂಟ್ ಮಾಡಿದ್ದಾರೆ ಅಂತ ಹೇಳಿ ಅವರು ನಿಮಗೆ ಹೇಳುದಾ ನೀವು ಇಂಥದ್ದಕ್ಕೆ ಫಿಟ್ ಅಂತ ಹೇಳಿ, ಅಥವಾ ನಮಗೇನಾದರೂ ಅದರಲ್ಲಿ ಚಾಯ್ಸ್ ಇರ್ತದಾ? ಈ ಪ್ರೊಸೆಸ್ ಹೇಗಿರ್ತದೆ ಅಂತ? ನಾವು ಭಾರತೀಯ ವಾಯುಸೇನೆಗೆ ಸೆಲೆಕ್ಟ್ ಆದಾಗ ನಮಗೆ ಯಾವುದೇ ಚಾಯ್ಸ್ ಇಲ್ಲ. ಅವರು ನೀವು ಇಂಥ ಟ್ರೇಡ್ ಅಥವಾ ಸ್ಟ್ರೀಮಿಗೆ ಸೆಲೆಕ್ಟ್ ಆಗಿದ್ದೀರಿ ಅಂತ ಹೇಳುವವರೆಗೆ ನಮಗೆ ಯಾವುದೇ ಸ್ವಾತಂತ್ರ್ಯ ಇಲ್ಲ. ಆ ನಂತರವೂ ನಮಗೆ ಯಾವುದೇ ಸ್ವಾತಂತ್ರ್ಯ ಇಲ್ಲ. ನಾವು ಬೇಕಾದ್ರೆ ಸೇರ್ಬೇಕು ಅದನ್ನು ಎಸ್ ಅಂತ ಹೇಳ್ಕೊಂಡು, ಇಲ್ಲ ಅಂದರೆ ಹೋಗ್ಬಾರ್ದು ಅಲ್ಲಿಗೆ ಅಷ್ಟೇ. ಹಾಗಿರುವಾಗ ನನಗೆ ಅದರಲ್ಲಿ ಡಿಫ್ರೆಂಟ್ ಇದಿದೆ, ಲೆವೆಲ್ಸ್ ಇದೆ, ಆಕ್ಚುಲಿ ಸ್ಟ್ರೀಮ್ಸ್ ಇದೆ. ಅದರಲ್ಲಿ ಹೈಯೆಸ್ಟ್ ಇದು ಇಂಟೆಲೆಕ್ಚುವಲ್ ಐ ಮೀನ್ ಕಾಗ್ನಿಟಿವ್ ಇಂಟೆಲಿಜೆನ್ಸ್ ಇದ್ದವರಿಗೆ ಇಲೆಕ್ಟ್ರಾನಿಕ್ಸ್ ಸ್ಟ್ರೀಮ್ ಅನ್ನು ಕೊಡ್ತಾರೆ. ಇಲೆಕ್ಟ್ರಾನಿಕ್ ಸ್ಟ್ರೀಮ್ ಮತ್ತು ನೆಕ್ಸ್ಟ್ ಮೆಕ್ಯಾನಿಕಲ್ ಸ್ಟ್ರೀಮ್ ಕೊಡ್ತಾರೆ. ಅದಾದ ನಂತರ ನಾನ್ ಟೆಕ್ನಿಕಲ್ ಸ್ಟ್ರೀಮ್ಗಳನ್ನು ಕೊಡ್ತಾರೆ. ಓಕೆ, ಈ ನನಗೆ ಫಾರ್ಚುನೇಟ್ಲಿ ಇಲೆಕ್ಟ್ರಾನಿಕ್ಸ್ ಸ್ಟ್ರೀಮ್ ಸಿಕ್ತು. ಅದರಲ್ಲಿ ಕೂಡ 4 ವಿಭಾಗಗಳಿವೆ. ಸ್ಟ್ರೀಮ್ ಅಂದ್ರೆ ಡಿಪಾರ್ಟ್ಮೆಂಟ್ ಅಂತ ಹೇಳ್ಕೊಳ್ಬೋದು. ಡಿಪಾರ್ಟ್ಮೆಂಟ್ ಅಂತ ಹೇಳಿ ಅಲ್ಲ, ಅದೊಂದು ಟ್ರೇಡ್ ಅಂತ ಹೇಳೋದು. ಅಂದ್ರೆ ಟೈಪ್ ಆಫ್ ಜಾಬ್ ಅದು. ಡಿಪಾರ್ಟ್ಮೆಂಟ್ ಇಸ್ ಟೋಟಲಿ ಇಲೆಕ್ಟ್ರಾನಿಕ್ಸ್. ಆ ಇದರಲ್ಲಿ ನನಗೆ ಇಲೆಕ್ಟ್ರಾನಿಕ್ಸ್ ನಲ್ಲಿ ಫಸ್ಟ್ 6 ತಿಂಗಳು ಅವರು ಟ್ರೈನಿಂಗ್ ಕೊಡ್ತಾರೆ ಇಲೆಕ್ಟ್ರಾನಿಕ್ಸ್ ಸ್ಟ್ರೀಮ್ ನಲ್ಲಿ. ಓಕೆ, ಆ 6 ತಿಂಗಳಾದ ನಂತರ ಆ ಇಲೆಕ್ಟ್ರಾನಿಕ್ಸ್ ನಲ್ಲಿ 4 ಸ್ಟ್ರೀಮ್ಸ್ ಇದೆ ಅಗೇನ್, ಸಬ್ ಸ್ಟ್ರೀಮ್ಸ್. ನಮ್ದೊಂದು ರಡಾರ್ ಇದ್ದು, ಒಂದು ಇಲೆಕ್ಟ್ರಿಕಲ್, ಒಂದು ಇನ್ಸ್ಟ್ರೂಮೆಂಟ್, ಮತ್ತೊಂದು ಫೋಟೋ ಅಂತ ಹೇಳಿ 4 ಸ್ಟ್ರೀಮ್ಸ್ ಇದೆ. ಈ ಇದರಲ್ಲಿ ಕೂಡ ಕಾಗ್ನಿಟಿವ್ ಇಂಟೆಲಿಜೆನ್ಸ್ ಅಲ್ಲಿ ಹೈಯೆಸ್ಟ್ ಪ್ರಿಯಾರಿಟಿ ಇರೋದು ರಡಾರಿಗೆ. ರಡಾರ್ ಇದಕ್ಕೆ ಫಾರ್ಚುನೇಟ್ಲಿ ನನಗೆ ಅದು ಸಿಕ್ಕಿತು. ಆ ಇದರಲ್ಲಿ ಆನಂತರ 9 ತಿಂಗಳ ಎಕ್ಸ್ಟೆನ್ಸಿವ್ ಟ್ರೈನಿಂಗ್. ಆ 9 ತಿಂಗಳ ಟ್ರೈನಿಂಗ್ನಲ್ಲಿ ನಮಗೆ ಒಂದು ಸಾರಿ ರಿಯಲ್ ಟೈಮ್ ರಡಾರ್ ಅನ್ನು ತೋರಿಸ್ಲಿಕ್ಕೆ ಕೂಡ ಹೈದರಾಬಾದಿಗೆ ಕರ್ಕೊಂಡು ಹೋಗ್ತಾರೆ ಟ್ರೈನಿಂಗ್ ಪ್ರೊಸೆಸ್ನಲ್ಲಿ. ಅಂದರೆ ನಾವು ಬೇರೆ ಎಲ್ಲ ಕ್ಲಾಸ್ನಲ್ಲಿ ಥಿಯರಿಯಲ್ಲಿ ಕಲಿತಿರ್ತೇವೆ, ಆದರೆ ಆಕ್ಚುಲಿ ಇಷ್ಟೆಲ್ಲ ಕಲಿತು ರಡಾರ್ ಅಂದ್ರೆ ಏನು ಅಂತ ಹೇಳಿ ನಾವು ನೋಡಿಯೇ ಇರೋದಿಲ್ಲ. ಅದಕ್ಕಾಗಿ ಅದರ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ಗಾಗಿ ಒಂದು 3-4 ದಿನ ನಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡು ಬರ್ತಾರೆ. ಆನಂತರ ಅಂದರೆ ಟೋಟಲ್ 15 ಮಂತ್ಸ್ ಆಫ್ ಟ್ರೈನಿಂಗ್ ಆದ ಕೂಡಲೇ ನಮಗೆ ಸ್ಪೆಸಿಫಿಕ್ ಇದಕ್ಕೆ ಸ್ಟೇಷನ್ಸ್ಗಳಿಗೆ ನಮ್ಮನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಆ ಟ್ರಾನ್ಸ್ಫರ್ ಇಟ್ ಕ್ಯಾನ್ ಬಿ ಇನ್ ಎನಿವೇರ್ ಇನ್ ಇಂಡಿಯಾ. ಆ ಥರ ನನಗೆ 15 ತಿಂಗಳ ಟ್ರೈನಿಂಗ್ ಆದ ನಂತರ ಫಸ್ಟ್ ಪೋಸ್ಟಿಂಗ್ ಅಮೇರಿಕನ್ ರಡಾರ್, ಅದು ಲಕ್ನೋದಲ್ಲಿ ಮೆಮೋರಾ ಅಂತ ಒಂದು ತುಂಬಾ ಹಳ್ಳಿಯಲ್ಲಿ ಇರುವಂಥದ್ದು, ಅಲ್ಲಿಗೆ ಟ್ರಾನ್ಸ್ಫರ್ ಆಯಿತು. ಸೊ 1980ರಲ್ಲಿ ಅರ್ಲಿ 80ರಲ್ಲಿ
ನಾನು ಅಲ್ಲಿಗೆ ಹೋದೆ. ಹ್ಮ್. ಅಲ್ಲಿ ಹೋಗಿ ಸುಮಾರು 2 ವರ್ಷ ಅಮೆರಿಕನ್ ರಡಾರ್ ಸೆಟ್ನಲ್ಲಿ ರಡಾರ್ ಆಪರೇಟರ್ ಆಗಿ ಕೆಲಸ ಮಾಡಿದೆ. ಓಕೆ. ಅಲ್ಲಿ ನನಗೆ ತುಂಬಾ ಒಳ್ಳೆಯ ಅನುಭವ ಸಿಕ್ಕಿತ್ತು. ಹಾಂ ಹಾಂ ಹಾಂ. ಓಕೆ. ಹೌದು. ಅದು ಅಮೆರಿಕನ್ ರಾಡರ್ ಅಂತ ಹೇಳಿದ್ರೆ ಅದು ಅಮೆರಿಕದ ರಾಡರ್ ಅಂತ ಹೇಳಿ ಅದಕ್ಕೆ ಹೆಸರ, ಅಥವಾ ರಾಡರ್ ಇದ್ದೇ ಹೆಸರೇ ಹಾಗೆಯಾ, ಹೇಗೆ? ಅಲ್ಲ, ಅದು ಯಾಕೆ ಆ ಹೆಸರು ಬಂತು? ಆ ಹೆಸರು ಬಂದದ್ದಂದ್ರೆ ಹ್ಮ್. ಅಮೆರಿಕದಲ್ಲಿ ತಯಾರಾದಂತಹ ರಡಾರ್ ಅನ್ನು ನಾವು ಭಾರತದಲ್ಲಿ ಉಪಯೋಗಿಸಿದ್ದೆವು. ಹಾಂ, ಓಕೆ. ಆ ರಡಾರ್ನ ವಿಶೇಷತೆ ಅಂದ್ರೆ ಹಾ. ಎಲ್ಲಾ ರಡಾರ್ಗಳಿಗೂ ತನ್ನದೇ ಆದ ವಿಶೇಷತೆ ಇದೆ. ಹ್ಮ್. ಇದರಲ್ಲಿ ಈ ಅಮೆರಿಕನ್ ರಡಾರ್ ಹ್ಮ್. ಅಲ್ಲಿ ಅಂದ್ರೆ ಪ್ರತಿಯೊಂದು ರಾಡಾರ್ ಸ್ಟೇಷನ್ಗೆ ಒಂದೊಂದು ಏರಿಯಾ ಆಫ್ ರೆಸ್ಪಾನ್ಸಿಬಿಲಿಟಿ ಅಂತ ಒಂದಿದೆ, ಏರಿಯಾ ಆಫ್ ಜುರಿಸ್ಡಿಕ್ಷನ್ಸ್ ಅಂತ. ಓಕೆ. ನನ್ನ ಲಕ್ನೋ ನಾನಿದ್ದ ಇದರಲ್ಲಿ ನಮ್ಮ ಭಾರತದಲ್ಲಿ ಆಕ್ಚುಲಿ ಹ್ಮ್. ಈಸ್ಟ್ನಿಂದ ವೆಸ್ಟ್ನವರೆಗೆ ಆವಾಗ 5 ರಡಾರ್ ಸ್ಟೇಷನ್ಸ್ಗಳಿದ್ದವು. ಅಂದ್ರೆ ಓಕೆ. ನಮ್ಮ ಏರಿಯಲ್ ಇದನ್ನು 5 ಭಾಗಗಳಾಗಿ ವಿಂಗಡಿಸಿ ಓಕೆ. ಒಂದೊಂದು ರಡಾರ್ ಸ್ಟೇಷನ್ಗೆ ಇಂಥ ವ್ಯಾಪ್ತಿ ಅಂತ ಹೇಳುವಂಥದ್ದು ಝೋನ್ ತರ. ಝೋನ್ ತರ ಹ್ಮ್, ಹ್ಮ್. ಏರಿಯಾ. ಓಕೆ. ಈ ನಮ್ಮ ಲಕ್ನೋ ಝೋನ್ನಲ್ಲಿ ಹಾರಾಡುವ ಯಾವುದೇ ವಿಮಾನ ಇದ್ರೂ ಕೂಡ ಹ್ಮ್. ಅದರ ಮೂಮೆಂಟ್ ಫಸ್ಟ್ ನಮ್ಮಲ್ಲಿ ರಿಜಿಸ್ಟರ್ ಆಗಬೇಕು. ಓ. ಅಂದ್ರೆ ನಾಳೆ ವಿಮಾನ ಸಂಚಾರ ಇದೆ ಅಂತ ಹೇಳಿದ್ರೆ ಇವತ್ತು ನಮ್ಮಲ್ಲಿ ರಿಜಿಸ್ಟರ್ ಆಗಬೇಕು. ಓಹೋ, ಅಲ್ಲಿ. ಹೋ, ಹೋ, ಹೋ. ಅಂದ್ರೆ ನೆಕ್ಸ್ಟ್ ಡೇ ಈ ರಡಾರ್ ಸ್ಟೇಷನ್ ಅಂತ ಹೇಳುವಂಥದ್ದು 24 ಗಂಟೆಯೂ ಕೆಲಸ ಮಾಡುವಂಥದ್ದು, ಮತ್ತೆ ನಮ್ಮ ಸಿಬ್ಬಂದಿ ವರ್ಗ 24 ಗಂಟೆ ಅಲ್ಲಿ ನಾವು ನೋಡ್ತಾ ಇರ್ತೇವೆ, ಟ್ರ್ಯಾಕ್ ಮಾಡ್ತಾ ಇರ್ತೇವೆ. ಓಹೋ. ಹಾಗೆ ನಮ್ಮ ರಡಾರ್ ಸ್ಟೇಷನ್ ನಿಂದ ನಾವೊಂದು ಏರ್ ಡಿಫೆನ್ಸ್ ಕ್ಲಿಯರೆನ್ಸ್ ನಂಬರ್ ಅಂತ ಹೇಳಿ ಕೊಡ್ತೇವೆ. ಹ್ಮ್. ಆ ಏರ್ ಡಿಫೆನ್ಸ್ ಕ್ಲಿಯರೆನ್ಸ್ ನಂಬರ್ ಅನ್ನು ಪೈಲಟ್ಗೆ ಕಳಿಸ್ತಾರೆ. ಹ್ಮ್. ಪೈಲಟ್ ನಮ್ಮ ಏರಿಯಾ ಆಫ್ ರೆಸ್ಪಾನ್ಸಿಬಿಲಿಟಿಗೆ ಎಂಟರ್ ಆಗುವಾಗ ಫಸ್ಟ್ ಹಿ ಹ್ಯಾಸ್ ಟು ರಿಪೋರ್ಟ್ ಅವರ್ ರಡಾರ್ ಸ್ಟೇಷನ್ ಸೇಯಿಂಗ್ ದಟ್ ವಿತ್ ದಿಸ್ ADC ನಂಬರ್ ಐ ಆಮ್ ಎಂಟರಿಂಗ್ ಯುವರ್ ಸ್ಪೇಸ್. ಓಹೋ. ಅವರು ಏನಾದರೂ ಅದನ್ನು ರಿಪೋರ್ಟ್ ಮಾಡದೆ ಎಂಟರ್ ಮಾಡಿದರೆ ಹ್ಮ್. ನಾವು ಇಮಿಡಿಯೇಟ್ಲಿ ಟ್ರ್ಯಾಕ್ ಮಾಡಿ ವಿ ವಿಲ್ ಕನ್ಸಿಡರ್ ಆಸ್ ಎನ್ ಅನ್ನೋನ್ ಆಬ್ಜೆಕ್ಟ್ ಫ್ಲೈಯಿಂಗ್ ಇನ್ ಅವರ್ ಏರಿಯಾ. ಓಕೆ. ಸೊ ಹಾಗೆ ಅನ್ನೋನ್ ಆಬ್ಜೆಕ್ಟ್ ಫ್ಲೈ ಮಾಡ್ತಾ ಇದೆ ಅಂತ ಹೇಳುವಾಗ ಅವರ್ ರಡಾರ್ ಸ್ಟೇಷನ್ಸ್ ವಿಲ್ ಬಿ ಅಲರ್ಟೆಡ್. ಅಂದ್ರೆ ಯೂಶುವಲಿ ಆ ಥರ ಸನ್ನಿವೇಶ ಬರೋದಿಲ್ಲ. ಓಕೆ. ಯಾಕಂದ್ರೆ ಆಲ್ ರಡಾರ್ ಸ್ಟೇಷನ್ಸ್ ಆ ಕಾಲದಲ್ಲಿಯೇ ಪಾಯಿಂಟ್ ಟು ಪಾಯಿಂಟ್ ಕಮ್ಯುನಿಕೇಶನ್ ಇತ್ತು ಅಲ್ಲಿ. ಅಂದ್ರೆ ಓಹೋ. ಈಗಿನ ಹಾಗೆ ಇವನ್ ಏನಾದ್ರು ಫೇಲಿಯರ್ ಆದ್ರೂ ಕೂಡ ಅಲ್ಲಿ ಪ್ರಾಬ್ಲಮ್ ಬರ್ತಿಲ್ಲ, ಯಾಕಂದ್ರೆ ಪಾಯಿಂಟ್ ಟು ಪಾಯಿಂಟ್ ಕಮ್ಯುನಿಕೇಶನ್ ಇತ್ತದು. ಓಹೋ. ಹಾಗೆ ನಾವು ನಮ್ಮಲ್ಲಿ ರಿಜಿಸ್ಟರ್ ಆಗಿರುವ ವಿಮಾನ ಬಂದ್ರೆ ಹ್ಮ್. ವಿಲ್ ಓನ್ಲಿ ಕೀಪ್ ಟ್ರ್ಯಾಕಿಂಗ್ ಇಟ್ ಹ್ಮ್. ವೆದರ್ ಇಟ್ ಇಸ್ ಫ್ಲೈಯಿಂಗ್ ಸೇಫ್ಲಿ ಆರ್ ನಾಟ್. ಓಕೆ. ನನ್ನ ಏರಿಯಾದಲ್ಲಿ ಇಂಥ ಪ್ರೀ ಡಿಟರ್ಮಿನ್ಡ್ ರೂಟ್ ನಲ್ಲಿ ಅದು Okay. ಹೋಗ್ಬೇಕು, ಅದರಲ್ಲಿ ಹೋಗ್ತಾ ಇದೆಯಾ ಇಲ್ವೋ ಅಂತ ಹೇಳಿ. ಓಕೆ. ನಾವು ಅಕಸ್ಮಾತ್ ಅದು ಪ್ರೀ ಡಿಟರ್ಮಿನ್ಡ್ ರೂಟ್ ನಲ್ಲಿ ಡಿವಿಯೇಟ್ ಮಾಡಿದ್ರೆ ಇಮಿಡಿಯೇಟ್ಲಿ ವಿ ವಿಲ್ ಅಲರ್ಟ್ ದೆಮ್ ವೈ ಯು ಆರ್ ಡಿವಿಯೇಟಿಂಗ್ ಅಂತ ಹೇಳಿ. ಆಗ ಹಿ ಹ್ಯಾಸ್ ಟು ಗಿವ್ ಎ ವೆರಿ ಸ್ಯಾಟಿಸ್ಫ್ಯಾಕ್ಟರಿ ಆನ್ಸರ್. ಪೈಲಟ್ ಹ್ಯಾಸ್ ಟು ಗಿವ್ ಎ ಸ್ಯಾಟಿಸ್ಫ್ಯಾಕ್ಟರಿ ಆನ್ಸರ್. ಅದು ಕೊಡದಿದ್ರೆ ವಿ ವಿಲ್ ಥಿಂಕ್ ಇಟ್ ಇಸ್ ಎ ಫಿಶಿ. ಅಂತ ಸಂದರ್ಭದಲ್ಲಿ ಆಕ್ಚುಲಿ ಲಾಟ್ ಆಫ್ ಇದು ಆಕ್ಷನ್ಸ್ ಆರ್ ಬೀಯಿಂಗ್ ಡನ್. ಅಂದ್ರೆ ಈ ಆಕ್ಷನ್ಸ್ ನಾನು ಯಾಕೆ ಬೀಯಿಂಗ್ ಡನ್ ಅಂತ ಹೇಳುದಂದ್ರೆ ನಮ್ಮ ಯುದ್ಧದ ಸಿಮ್ಯುಲೇಷನ್ ಅಂತ ಹೇಳಿ ನಮ್ಮಲ್ಲಿ ಪ್ರಾಕ್ಟೀಸ್ ಎಕ್ಸರ್ಸೈಸ್ ಇರ್ತದೆ. ಆವಾಗ ಇದು ಕೆಲಸಕ್ಕೆ ಬರ್ತದೆ. ಆವಾಗ ಯಾಕೆ ಕೆಲಸಕ್ಕೆ ಬರ್ತದೆ ಅಂದ್ರೆ ದೆರ್ ವಿಲ್ ಬಿ ಎನ್ ರಿಜಿಸ್ಟರ್ಡ್ ಇದು ಫ್ಲೈಯರ್ ಫ್ಲೈ ಮಾಡ್ತಾ ಇದ್ದಾರೆ, ಬಟ್ ದೇ ವಿಲ್ ಸಿಂಪ್ಲಿ ಡಿವಿಯೇಟ್ ವಿದೌಟ್ ಅವರ್ ನಾಲೆಜ್. ಆವಾಗ ಹೌ ಮಚ್ ವಿ ಆರ್ ಅಲರ್ಟ್ ಅಂತ ಹೇಳಿ ಚೆಕ್ ಮಾಡ್ಲಿಕ್ಕೆ ದೇ ವಿಲ್ ಡಿವಿಯೇಟ್ ಅಂಡ್ our controlling officers will monitor it whether we are really tracking them and alerting them or not. ಹೌದು, ಬೇಕು ಅಂತ ಹೇಳಿ ಮಾಡ್ತಾರೆ. ಆವಾಗ ನಮಗೆ ನಮ್ಮ ರಡಾರ್ ಸ್ಟೇಷನ್ ಸೆಕ್ಟರ್ ಕಮಾಂಡರ್ ಅಂತ ಇರ್ತಾರೆ, ಅವರಿಗೆ ಹ್ಯಾಸ್ ಗಾಟ್ ಎ ಟ್ರೆಮೆಂಡಸ್ ಅಥಾರಿಟಿ. ಅಲ್ಲಿ ನಮ್ಮ ಬೇಸಸ್ ನಲ್ಲಿ ಫೈಟರ್ ಬಾಂಬರ್ ಇರುವ ಬೇಸಸ್ ನಲ್ಲಿ ಫೈಟರ್ ಏರ್ಕ್ರಾಫ್ಟ್ಗಳು ರೆಡಿ ಇರ್ತವೆ. ಅಂದ್ರೆ ಅಲ್ಲಿ ಆ ರೆಡಿನೆಸ್ ಅಂತ ಹೇಳ್ತಾರೆ, 2 minutes ರೆಡಿನೆಸ್, 5 minutes ರೆಡಿನೆಸ್, 30 minutes ರೆಡಿನೆಸ್ ಅಂತ ಹೇಳಿ. ಅಂದ್ರೆ ಸೆಕ್ಟರ್ ಡೈರೆಕ್ಟರ್ ಅಂದ್ರೆ ನಮಗೆ ಏನಾದ್ರೂ ಅಂತ ಡೌಟ್ ಬಂದ್ರೆ ಇಂಟೆಲಿಜೆನ್ಸ್ ಇನ್ಫಾರ್ಮೇಶನ್ ಇದ್ದು ಏನಾದ್ರೂ ಇದ್ರೆ 2 minutes ರೆಡಿನೆಸ್, ಅದರ್ವೈಸ್ 30 minutes ರೆಡಿನೆಸ್. ಅಂದ್ರೆ 2 minutes ರೆಡಿನೆಸ್ ನಲ್ಲಿ ಪೈಲಟ್ ಆಲ್ರೆಡಿ ವಿಮಾನದಲ್ಲಿ ಕೂತು ಏರ್ಕ್ರಾಫ್ಟ್ ವಿಲ್ ಬಿ ಇನ್ ಆನ್ ಕಂಡೀಷನ್. ಸೊ ಇಮಿಡಿಯೇಟ್ಲಿ ಹಿ ವಿಲ್ ಆಸ್ಕ್ ದಟ್ ಏರ್ಕ್ರಾಫ್ಟ್ ಟು ಸ್ಕ್ರಾಂಬಲ್. ಹಿ ಸ್ಕ್ರಾಂಬಲ್ಸ್ ಅಂತ ಹೇಳೋದಕ್ಕೆ ಸ್ಕ್ರಾಂಬಲ್ ಮಾಡಿ he will find out what is the problem ಅಂತ ಹೇಳಿ. then that aircraft will be scrambled. the fighter aircraft ಅಲ್ಲಿ ಹೋಗಿ ಅವರಿಗೆ ಇದು ಮಾಡ್ತದೆ, ಫಾಲೋ ಮಾಡಿ ಹೇಳ್ತದೆ ಕಮ್ ಬ್ಯಾಕ್ ಟು PDR ಅಂತ ಹೇಳಿ, ಪ್ರಿಡಿಟರ್ಮಿನ್ ರೂಟ್ ಅಂತ ಹೇಳಿ. ಹಾಗೆ ಅಷ್ಟೊತ್ತಿಗೆ ಇಫ್ ಇಟ್ ಇಸ್ ಡ್ಯೂರಿಂಗ್ ಎಕ್ಸರ್ಸೈಸ್ ಆಟೋಮೆಟಿಕಲಿ ದೇ ವಿಲ್ ಕಮ್ ಬರ್ತಾರೆ. ಹಾಗೆ ಹೌದು, ದಿಸ್ ಇಸ್ ದ ಥಿಂಗ್. ಅದ್ರಲ್ಲಿ 2 minutes, 30 minutes, 2 hours, 2 days ಇದೆಲ್ಲ ಅಂದ್ರೆ ಇದಿದೆ. ಯೂಶುವಲಿ
ವೆರಿ ಪೀಸ್ ಕಂಡೀಷನ್ ನಲ್ಲಿ 2 days ಇಸ್ ದ ರೆಡಿನೆಸ್. ಹೌದು, ಸ್ವಲ್ಪ ಹಾಟ್ ಅಟ್ಮಾಸ್ಫಿಯರ್ ಇದೆ ಅಂದ್ರೆ ಸಮ್ ಫಿಶಿ ಅಟ್ಮಾಸ್ಫಿಯರ್ ಇದೆ ಅಂತ ಹೇಳಿದ್ರೆ ಇಟ್ ವಿಲ್ ಕಮ್ ಡೌನ್ ಟು 2 hours. ಈ ತರ ನಮ್ಮ ಪ್ರಿಪೇರ್ಡ್ನೆಸ್ ಇರ್ತದೆ ಆ ಜಾಗದಲ್ಲಿ. ಬಿಕಾಸ್ ನನಗೆ ರಡಾರ್ ಆಪರೇಟರ್ ಆಗಿ ಅಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದ್ರಿಂದ ಐ ಕೇಮ್ ಟು ನೋ ಎ ಲಾಟ್ ಅಬೌಟ್ ಏವಿಯೇಷನ್. ಏನಾಗ್ತಾ ಇದೆ ನಮ್ಮ ಇದರಲ್ಲಿ ನಾವು ಇಲ್ಲಿ ನೋಡ್ತೇವೆ, ಒಂದು ವಿಮಾನ ಹೋಗ್ತದೆ ಅಷ್ಟೇ ನಾವು ನೋಡುದು. ಆ ವಿಮಾನಕ್ಕೆ ಹಿಂದೆ ಮುಂದೆ ಅದನ್ನು ತನಿಖೆ ಮಾಡುವವರು ಯಾರಿದ್ದಾರೆ ಅಂತ ಹೇಳಿ ನಮಗೆ ಗೊತ್ತಿರ್ತಾರೆ. ಕಾಮನ್ ಮ್ಯಾನ್ ವಿಲ್ ನಾಟ್ ನೋ. ಸೊ ಹೌದು, ಆ 2 ವರ್ಷ ನನ್ನ ಅಲ್ಲಿಯ ಸೇವೆಯ ನಂತರ ನನ್ನನ್ನು ಪುನಃ ಬೆಂಗಳೂರಿಗೆ ವಾಪಸ್ ಕಳಿಸಿದ್ರು. ಇನ್ನೊಂದು ಟ್ರೈನಿಂಗ್ ನಲ್ಲಿ ಅದು ಸ್ವಲ್ಪ ಅಪ್ಗ್ರೇಡಿಂಗ್ ಟ್ರೈನಿಂಗ್. ಆ ಅಪ್ಗ್ರೇಡಿಂಗ್ ಟ್ರೈನಿಂಗ್ ಪುನಃ ಅರೌಂಡ್ 1 year. ಆ ಟ್ರೈನಿಂಗ್ ಆದ ನಂತರ ನನ್ನನ್ನು ಅಂಬಾಲಾ, ಹರಿಯಾಣ ರಾಜ್ಯದಲ್ಲಿರುವ ಅಂಬಾಲಾ ಅಂತ ಹೇಳುವ ಬೇಸಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಅದು ಜಾಗ್ವಾರ್ ಫೈಟರ್ ಬಾಂಬರ್ ಏರ್ಕ್ರಾಫ್ಟ್ ಅಲ್ಲಿ ಇದ್ದದ್ದು. ಇದು 1982ರಲ್ಲಿ ಅರೌಂಡ್ 81-82ರಲ್ಲಿ. ಆ ಸಂದರ್ಭದಲ್ಲಿ ಜಾಗ್ವಾರ್ ಫೈಟರ್ ಬಾಂಬರ್ ಅಂದ್ರೆ ಇಟ್ ವಾಸ್ ದ ಕ್ರೀಮ್ ಆಫ್ ದ ಏರ್ಫೋರ್ಸ್. ಯಾಕಂದ್ರೆ ಅಷ್ಟು ಇವಾಗ್ಲೂ ನಾನು ಹೇಳ್ತಾ ಇರೋದು ಆಕ್ಚುಲಿ ಇಟ್ ಇಸ್ ಕ್ರೀಮ್ ಆಫ್ ದ ಏರ್ಕ್ರಾಫ್ಟ್, ಬಟ್ ಇಟ್ ಇಸ್ ಓಲ್ಡ್. ಆ ಸಂದರ್ಭದಲ್ಲಿ ಜಾಗ್ವಾರ್ ಬೇಸಿಗೆ ಒಬ್ರು ಹೋಗ್ತಾ ಇದ್ದಾರೆ ಅಂದ್ರೆ ಇಟ್ ಇಸ್ ಎ ಗ್ರೇಟ್, ಒಳ್ಳೆ ಅಚೀವ್ಮೆಂಟ್ ಅಂದ್ರೆ ಇಟ್ಸ್ ಆಪರ್ಚುನಿಟಿ ಅಚೀವ್ಮೆಂಟ್ ಅಂತ ನಂತರ ಫಸ್ಟ್ ಆಪರ್ಚುನಿಟಿ. ಸೊ ನನಗೆ ಅಲ್ಲಿಗೆ ಟ್ರಾನ್ಸ್ಫರ್ ಆಯಿತು. ಅಲ್ಲಿ ಆಲ್ಸೋ ಐ ಲರ್ನ್ಟ್ ಎ ಲಾಟ್. ಆಕ್ಚುಲಿ ಮೊದಲು ನಾನು ರಡಾರ್ ಸ್ಟೇಷನ್ ಅಲ್ಲಿ ಇದ್ದಾಗ ಈ ಏರ್ಕ್ರಾಫ್ಟ್ ಮೂವ್ಮೆಂಟ್, ಅವರ ಪರ್ಮಿಷನ್ಸ್, ಇದನ್ನೆಲ್ಲ ಮಾತ್ರ ನೋಡ್ತಾ ಇದ್ದೆ. ಬಟ್ ಐ ನೆವರ್ ಹ್ಯಾಡ್ ಎ ಆಪರ್ಚುನಿಟಿ ಟು ಸಿ ಆಕ್ಚುಲಿ ವಾಟ್ಸ್ ಹ್ಯಾಪನಿಂಗ್ ಇನ್ ದ ಏರ್ ಬೇಸ್. ನಾವು 2 ನಿಮಿಷದಲ್ಲಿ ಸ್ಕ್ರಾಂಬಲ್ ಅಂತ ಸೆಕ್ಟರ್ ಡೈರೆಕ್ಟರ್ ಹೇಳ್ತಾರೆ, ಆದ್ರೆ ವಾಟ್ ಈಸ್ ದ ಪ್ರಿಪೇರ್ಡ್ನೆಸ್ ಫಾರ್ ದಟ್, ಹೇಗೆ ಆಗ್ತದೆ ಅದಕ್ಕೆ, ವಾಟ್ ಈಸ್ ದ ಬ್ಯಾಕಪ್ ರಿಕ್ವೈರ್ಡ್ ಅಂತ ಹೇಳುವಂತ ವಿಷಯ ಗೊತ್ತಿರೋದಿಲ್ಲ. ಅದು ಪ್ರೊಸೆಸ್. ಹೌದು, ಬಟ್ ಐ ಗಾಟ್ ಎ ಗುಡ್ ಆಪರ್ಚುನಿಟಿ ಟು ನೋ ಅಬೌಟ್ ಇಟ್. ಅದರಲ್ಲಿ ಕೂಡ ಐ ಗಾಟ್ ಎನ್ ಅಪ್ಗ್ರೇಡೆಡ್ ಇದು ಸೆಕ್ಷನ್, ದಟ್ ಇಸ್ DARIN ಅಂತ ಹೇಳಿ, ಡಿಸ್ಪ್ಲೇ ಅಟ್ಯಾಕ್ ರೇಂಜಿಂಗ್ ಆಫ್ ದ ಏರ್ಕ್ರಾಫ್ಟ್. ಆ ಸೆಕ್ಷನ್ AVNX ಅಂತ ಹೇಳ್ತಾರೆ ಅದಕ್ಕೆ, ಅಂದ್ರೆ ಫ್ಲೈಟ್ ಇಲೆಕ್ಟ್ರಾನಿಕ್ಸ್ ಅಂತ. ಆ ಇದರಲ್ಲಿ ಹೋದೆ. ಅದರಲ್ಲಿ ನನಗೆ ಈ ಏರ್ಕ್ರಾಫ್ಟ್ ಅನ್ನು ಒಂದು ನಮ್ಮ ಟ್ರೇಡಿಗೆ ಸಂಬಂಧಪಟ್ಟ ಎಕ್ವಿಪ್ಮೆಂಟ್ಗಳನ್ನು ವಿಮಾನದಲ್ಲಿ ಸರ್ವಿಸಬಿಲಿಟಿ ಕಂಡೀಷನ್ ನಲ್ಲಿ ಇಡುವಂತಹ ಜವಾಬ್ದಾರಿ ನಮ್ಮಂತ ಟ್ರೇಡ್ಸ್ಮ್ಯಾನ್ ಇದ್ದು. ನಾವು ಅದನ್ನು ಮಾಡೋದ್ರ ಒಟ್ಟಿಗೆ ಒಂದು ಪೈಲಟ್ ಒಂದು ವಿಮಾನವನ್ನು ನಮ್ಮ ಬೇಸ್ನಿಂದ ಟ್ಯಾಕ್ಸಿ ಟ್ರ್ಯಾಕ್ ನಲ್ಲಿ ತಗೊಂಡು ಹೋಗಿ ಹಾರಿಸಬೇಕಾದ್ರೆ ಅದಕ್ಕಿಂತ ಮುಂಚಿನ ಕೆಲಸಗಳಲ್ಲಿ ಏನಿದೆ ಅಂತ ಹೇಳಿ ನನಗೆ ತಿಳ್ಕೊಳ್ಳಿಕ್ಕಾಯ್ತು. ನಮಗೂ ಕೂಡ ಆ ಕೆಲಸಗಳ ನಿರ್ವಹಣೆ ಇತ್ತು. ನಾನಂದ್ರೆ ಪೈಲಟ್ಗಳು ವಿಮಾನದಲ್ಲಿ ಹೊರಡ್ಲಿಕ್ಕೆ ಹೋಗುವಾಗ ಅವರನ್ನು ಸ್ಟ್ರ್ಯಾಪ್ ಮಾಡಿ ಎಲ್ಲ ಸರಿ ಇದೆಯಾ ಅಂತ ಹೇಳಿ ಕಳಿಸುವಂತಹ ಜವಾಬ್ದಾರಿ ನಮ್ಮಲ್ಲಿತ್ತು. ಆವಾಗ ಏನಾಗ್ತಿತ್ತಂದ್ರೆ, ಬಹಳಷ್ಟು ಸಾರಿ ನಾವು ಬಿಗಿನಿಂಗ್ ನಲ್ಲಿ ಹೋದಾಗ ನಮ್ಮ ಏರ್ ಬೇಸ್ನ ಮೇಲೆ ಒಂದು ಫಾರ್ಮೇಶನ್ ಫ್ಲೈಟ್ ಅಲ್ಲಿ ಜಾಗ್ವಾರ್ಸ್ಗಳು ಹೆಚ್ಚಾಗಿ 4, 5, 3, 7 ಹೀಗೆ ಫಾರ್ಮೇಶನ್ ನಲ್ಲಿ ಹೋಗುದು. ಆವಾಗ ನಮ್ಮ ಬೇಸ್ನ ಮೇಲೆ ಹರಡುವಾಗ ನಾವು ನೋಡ್ತಿದ್ವಿ, ಯಾಕಂದ್ರೆ ನಮಗೆ ಅದರ ಅರಿವು ಇರಲಿಲ್ಲ. ಏನಾಗ್ತಿತ್ತಂದ್ರೆ ಸಡನ್ ಆಗಿ 6-7 ವಿಮಾನ ಹೋಗ್ತವೆ, ಸಿಕ್ಕಾಪಟ್ಟೆ ಫ್ಯೂಯಲ್ ಡಂಪ್ ಮಾಡ್ತಾ ಇದ್ದಾರೆ, ಅವರು ಬಿಸಾಡ್ತಾ ಇದ್ದಾರೆ ಫ್ಯೂಯಲ್ ಅನ್ನು ಟ್ಯಾಂಕ್ ಇಂದ. ಅಂದ್ರೆ ಫ್ಯೂಯಲ್ ಇಂದ ಫ್ಯೂಯಲ್ ಅನ್ನು ಓಪನ್ ಮಾಡಿಬಿಟ್ಟಿದ್ದಾರೆ. ಹೀಗೆ ಮೇಲೆ ಹೋಗುವುದು, ಅದು ಕೆಳಗೆ ಬೀಳ್ತದೆ. ಕೆಳಗೆ ಬೀಳುದಿಲ್ಲ ಫ್ಯೂಯಲ್, ಯಾಕಂದ್ರೆ ಇವಾಪರೇಟ್ ಆಗ್ತದೆ ಆ ಫೋರ್ಸ್ ನಲ್ಲಿ, ಮತ್ತೆ ಎಂಜಿನ್ ಹೀಟಿಗೆ ಇವಾಪರೇಟ್ ಆಗ್ತದೆ. ಬಟ್ ನಮಗೆ ಗೊತ್ತಾಗ್ತದೆ ದರ್ ಇಸ್ ಸಮಥಿಂಗ್, ಐ ಮೀನ್ ಫ್ಯೂಯಲ್ ಇಸ್ ಬೀಯಿಂಗ್ ಹೊರಗೆ ಹಾಕ್ತಾ ಇದ್ದಾರೆ ಅಂತ ಹೇಳಿ ನಮಗೆ ಕಾಣ್ತಿತ್ತು. ಯಾಕೆ ಇದು ಅಂತ ಹೇಳಿ ಮತ್ತೆ ಗೊತ್ತಾಯ್ತು, ಆ ಫ್ಯೂಯಲ್ ಡಂಪಿಂಗ್ ಇಸ್ ಅನ್ ಎಕ್ಸಸೈಸ್. ಯಾಕಂದ್ರೆ ವಿಮಾನದಲ್ಲಿ ಯಾವುದೇ ಎಮರ್ಜೆನ್ಸಿ ಬಂದಾಗ ಟು ಲ್ಯಾಂಡ್ ಇಟ್ ಶುಡ್ ಹ್ಯಾವ್ ಮಿನಿಮಮ್ ವೇಟ್. ಆದ್ರಿಂದ ಈ ವಿಮಾನಗಳು ಸುಮ್ಮನೆ ಖಾಲಿ ಅದರ ಒಂದು ಟ್ಯಾಂಕ್ ಅನ್ನು ಹಿಡ್ಕೊಂಡು ಹೋಗೋದಿಲ್ಲ, ಒಟ್ಟಿಗೆ ಫ್ಯೂಯಲ್ ಟ್ಯಾಂಕ್ಸ್, ಆಡೆಡ್ ಫ್ಯೂಯಲ್ ಟ್ಯಾಂಕ್ಸ್ ಇರ್ತದೆ. ಅಂತ ಫ್ಯೂಯಲ್ ಟ್ಯಾಂಕ್ಸ್ ಅನ್ನು ಕೆಳಗೆ ಹಾಕ್ಲಿಕ್ಕೂ ಸಾಧ್ಯ ಇಲ್ಲ ಅವರಿಗೆ, ಬ್ಲಾಸ್ಟ್ ಆಗ್ತದೆ. ಸೊ ಓನ್ಲಿ ವೇ ಔಟ್ ಇಸ್ ಟು ಡಂಪ್ ದ ಫ್ಯೂಯಲ್ ಔಟ್, ದೆನ್ ಕ್ಯಾರಿ ಆನ್. ಅಂದ್ರೆ ದಿಸ್ ಇಸ್ ಎ ಸ್ಮಾಲ್ ಥಿಂಗ್, ಬಟ್ ಕಾಮನ್ ಮ್ಯಾನ್ ವಿಲ್ ನಾಟ್ ನೋ. ಕಾಮನ್ ಅಂತದ್ದು ಇರ್ತದೆ. ಮತ್ತೆ ಪೈಲಟ್ ಕೂಡ ಏನು ಮಾಡ್ತಾರೆ ಮೇಲೆ ಹೋಗಿ ಅಂತ ಹೇಳುವಂತದ್ದು ಕೂಡ ನಮಗೆ ಗೊತ್ತಾಗೋದು ಅಂತ ಏರ್ ಬೇಸ್ ಕೆಲಸ ಮಾಡಿದ್ರೆ ಮಾತ್ರ. ಯಾಕಂದ್ರೆ ಅವರು ಪೈಲಟ್ಗಳು ಎಲ್ಲಾ ಕಡೆಗೆ ಹೋಗಿ ಬಂದ ನಂತರ ಡಿಬ್ರೀಫಿಂಗ್ ಅಂತ ಇರ್ತದೆ. ಅಲ್ಲಿ ನಮಗೆ ಹೇಳ್ತಾರೆ ನಮ್ಮ ಎಕ್ವಿಪ್ಮೆಂಟ್ ನ ಸಂಬಂಧಪಟ್ಟ ವಿಷಯದಲ್ಲಿ ಅವರಿಗೆ ಏನು ಸರಿ ಇತ್ತಾ ಅಥವಾ ಏನು ತೊಂದರೆ ಆಯ್ತಾ ಅಂತ ಹೇಳ್ತಾರೆ ನಮಗೆ. ಅವಾಗ ಏನು ತೊಂದರೆ ಆಗಿದೆ ಅಂತ ಹೇಳಿದ್ರೆ ನಾವು ಅಂತ ಎಕ್ವಿಪ್ಮೆಂಟ್ ಗಳನ್ನು ತೆಗೆದು ನಮ್ಮ ಲ್ಯಾಬೊರೇಟರಿಯಲ್ಲಿ ತಗೊಂಡು ಹೋಗಿ ಟೆಸ್ಟ್ ಮಾಡಿಸಿ ಅಗೇನ್ ವಿ ಹ್ಯಾವ್ ಟು ಫಿಟ್ ಇಟ್.
ಫಿಟ್ ಅಂಡ್ ಮೇಕ್ ಇಟ್ ಫಿಟ್. ಇಂಥ ಒಂದು ಆಪರ್ಚುನಿಟಿ ಎರರ್ ಇದ್ರೆ ಅದನ್ನು ಸರಿ ಮಾಡಿ. ಹೌದು. ಮತ್ತೆ ಆವಾಗಲೇ ನಮಗೆ ಗೊತ್ತಾಗಿದ್ದು ಪೈಲಟ್ಸ್ಗಳಂದ್ರೆ ಪೈಲಟ್ ಒಬ್ಬರೇ ಹೋಗುದಲ್ಲ, ಅಂದ್ರೆ ಫೈಟರ್ ಪೈಲಟ್ ಒಬ್ಬರೇ ಹೋಗುದು ಹೌದು, ಆದ್ರೆ ಈ ಬಾಂಬರ್ ವಿಮಾನ ಹೋಗುವಾಗ ಒಟ್ಟಿಗೆ ಫೈಟರ್ ಪೈಲಟ್ಗಳು ಕೂಡ ಫೈಟರ್ ಏರ್ಕ್ರಾಫ್ಟ್ಸ್ ಕೂಡ ಹೋಗ್ತದೆ. ನಾನು ಮೊನ್ನೆ ನನ್ನ ರೋಟರಿ ಇದರಲ್ಲಿ ಹೇಳಿದ್ದೆ ನಾನು. ಅದು ನನಗೀಗ ಅದಕ್ಕಿಂತ ಮೊದಲು ಒಂದು ಕೇಳಲಿಕ್ಕುಂಟು. ನಾವು ಆಗ ನೀವು ಹೇಳಿದ ಹಾಗೆ ಈ ರಾಡರ್ ಇದ್ದ ವಿಷಯ ಹೇಳಿದ್ರಲ್ಲ, ನಾವು ಒಂದೊಂದೇ ಕ್ಲಿಯರ್ ಮಾಡ್ತಾ ಬರೋಣ. ಆ ರಾಡರ್ ಅಲ್ಲಿ ಈಗ ನಿಮ್ಮ ರಾಡರ್ ಅಲ್ಲಿ ಯಾವ ಯಾವ ವಿಮಾನಗಳು ಕಾಣ್ತದೆ? ಈಗ ನೀವು ಎಲ್ಲ ಹೇಳ್ತಾ ಇರುವುದು ಕತೆ ಖಾಲಿ ಮಿಲಿಟರಿ ವಿಮಾನದ್ದು ಮಾತ್ರವಾ, ಅಥವಾ ನಮ್ದು ಕಮರ್ಷಿಯಲ್ ಏರ್ಲೈನ್ಸ್ ಉಂಟಲ್ಲ, ಈಗ ನಮ್ದು ಇಂಡಿಗೋ ತಿರುಗಾಡ್ತದೆ, ಸೊ ಅದಕ್ಕೆ ಸಹ ಸೇಮ್ ರೂಲ್ ಫಾಲೋ ಆಗ್ತದೆ? ಅಂದ್ರೆ ಡಿಫೈನ್ಡ್ ರೂಟ್ ಅಂತ ಹೇಳಿ ಇರ್ತದಲ್ಲ, ಆ ರೂಟಲ್ಲಿ ಅದು ಹೋಗ್ಬೇಕಾ? ನಿಮ್ಮ ರಾಡರ್ ಅಲ್ಲಿ ಅದು ಕಾಣ್ತದಾ? ನೀವು ಸಹ ಆ ಪೈಲಟ್ ನೊಟ್ಟಿಗೆ ಕಮ್ಯುನಿಕೇಟ್ ಮಾಡುವಂತ ಪ್ರಸಂಗ ಬರ್ತದಾ ಅಂತ ನಂದೊಂದು ಕ್ವಶನ್. ತುಂಬಾ ಸಮಂಜಸವಾದ್ದು, ಯಾಕಂದ್ರೆ ಜನರಲ್ ಪಬ್ಲಿಕ್ ಅದು ಗೊತ್ತಿಲ್ಲ. ಹೌದು, ನಾವು ವಿಮಾನದಲ್ಲಿ ತಿರುಗಾಡ್ತಾ ಇರ್ತಾರೆ ನೋಡಿ. ನಾನು ನಮ್ಮ ಏರಿಯಾ ಆಫ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿದ ನಂತರ ಆ ಏರಿಯಾದಲ್ಲಿ ಫ್ಲೈ ಮಾಡುವ ಎನಿ ಫ್ಲೈಯಿಂಗ್ ಆಬ್ಜೆಕ್ಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ವಿ ಶುಡ್ ನೋ ವಾಟ್ ಇಟ್ ಈಸ್. ಅಂದ್ರೆ ಅದರಲ್ಲಿ ಈವನ್ ಸಿವಿಲ್ ಫ್ಲೈಟ್ಸ್ ಹೋಗುದಿದ್ರೆ ಪ್ರೀವಿಯಸ್ ಡೇ ದೇ ವಿಲ್ ರಿಜಿಸ್ಟರ್ ವಿತ್ ಅಸ್. ಸುಮ್ಮನೆ ಇದು ಮಾಡುದಿಲ್ಲ. ಇಫ್ ದರ್ ಇಸ್ ಎನಿ VVIP ಮೂಮೆಂಟ್ ದೇ ವಿಲ್ ರಿಜಿಸ್ಟರ್ ವಿತ್ ಅಸ್. ನಮ್ಮ ಪ್ರಧಾನಿ ಪ್ರೈಮ್ ಮಿನಿಸ್ಟರ್ ಯಾರು ಹೋಗುದಿದ್ರು ಸಹ ದೇ ವಿಲ್ ನಾಟ್ ಸಡನ್ಲಿ ಗೆಟ್ ಅಪ್ ಅಂಡ್ ಗೋ. ದೇರ್ ವಿಲ್ ಬಿ ಎ ಪ್ಲಾನಿಂಗ್ ಪ್ರೀವಿಯಸ್ ಡೇ. ಆರ್ ಫಾರ್ VVIPs ಗೆ ಸ್ವಲ್ಪ ಕನ್ಸೆಷನ್ ಇರಬಹುದು. ದೇ ಮೇ ಹ್ಯಾವ್ 2 hours ಬಿಫೋರ್ 3 ಆದ್ರೂ ಅದು ಕೂಡ ಮೊದಲೇ ಇರ್ತದೆ. ಹಾಗೆ ಅಂಥದ್ರಲ್ಲಿ ಈಗ ಸಿವಿಲ್ ಫ್ಲೈಟ್ ಅಂತ ನೀವು ಕೇಳಿದ್ರೆ ಅವರ ಬಗ್ಗೆ ನೀವು ಹೇಗೆ ಕಾಂಟ್ಯಾಕ್ಟ್ ಮಾಡ್ತೀರಿ? ಸಿವಿಲ್ ಫ್ಲೈಟ್ ನವರು ಕೂಡ ಅವರಿಗೆ ಕೂಡ ADC ನಂಬರ್ ಕೊಡುದು ನಾವೇ. ಸಿವಿಲ್ ಫ್ಲೈಟ್ ನವರು ಒಳಗೆ ಬರುವಾಗ ನಾವು ಹೇಳ್ತೇವೆ ಇಂಥ ADC ನಂಬರ್ ಹೇಳಿ ಎಂಟರ್ ಇಂಟು ಅಂತ ಹೇಳಿ. ಅವರು ಕೂಡ ನಮ್ಮ ADC ನಂಬರ್ ಅನ್ನು ಹೇಳಬೇಕು. ಆವಾಗ ಎಲ್ರಿಗೆ ರೂಲ್ ಒಂದೇ. ಹೌದು. ಆದ್ರೆ ಏರ್ಫೋರ್ಸ್ ನವರಿಗೆ ಒಂದು ಅಡ್ವಾಂಟೇಜ್ ಏನಂದ್ರೆ, ಏರ್ಫೋರ್ಸ್ ವಿಮಾನಗಳಿಗೆ ಈ ನಮ್ಮ ಏರ್ ಸ್ಪೇಸ್ ನಲ್ಲಿ ಈ ಪ್ರೈವೇಟ್ ವಿಮಾನಗಳು ಏನಿದೆಯಾ ಅವುಗಳು ಪ್ರೀ ಡಿಟರ್ಮಿನ್ ರೂಟ್ ಅನ್ನೇ ಫಾಲೋ ಮಾಡಬೇಕು. ದೇ ಕೆನಾಟ್ ಡಿವಿಯೇಟ್. ಯಾಕಂದ್ರೆ ದಟ್ ಇಸ್ ಒನ್ ಆಫ್ ದ ಕಂಪ್ಲೈನ್ಸ್ ಅಂಡ್ ಇಟ್ ಇಸ್ ಅನ್ ಐಡೆಂಟಿಟಿ. ಅದು ಇಫ್ ಎ ಏರ್ಕ್ರಾಫ್ಟ್ ಇಸ್ ಫ್ಲೈಯಿಂಗ್ ಅಂಡ್ PDR ಇಟ್ ಇಸ್ ಅ ಸಿವಿಲ್ ಫ್ಲೈಟ್. ಆದ್ರೆ ನಮ್ಮ ಮಿಲಿಟರಿ ವಿಮಾನಗಳಿಗೆ ಹಾಗಲ್ಲ. ಇಟ್ ಇಸ್ ಅ ಡೈರೆಕ್ಟ್. ಫಾರ್ ಎಕ್ಸಾಂಪಲ್ ನಮ್ಮ ಬರೇಲಿಯಿಂದ ಇದಕ್ಕೆ ಮುಂಬೈಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅವರ್ ಮಿಲಿಟರಿ ಏರ್ಕ್ರಾಫ್ಟ್ ಕ್ಯಾನ್ ಡೈರೆಕ್ಟ್ಲಿ ಗೋ ಟು, ಅಂದ್ರೆ ನಮ್ಮ ಏನಿದೆ ಇದರಲ್ಲಿ ಏರಿಯಲ್ ಇದರಲ್ಲಿ ಹೇಗೆ ಸಹ ಹೋಗ್ಬೋದು. ನೋ ಸ್ಟ್ರೈಟ್ ದೇ ಕ್ಯಾನ್ ಗೋ ಸ್ಟ್ರೈಟ್. ಬಟ್ ಸಿವಿಲ್ ಫ್ಲೈಟ್ಸ್ ನೋ, ದೇ ವಿಲ್ ಹ್ಯಾವ್ ಟು ಗೋ ಟು ನಾಗ್ಪುರ್, ದೆನ್ ಹೈದರಾಬಾದ್, ದೆನ್ ಟು ಮುಂಬೈ ಆರ್ ಸಮಥಿಂಗ್ ಲೈಕ್ ದಟ್. ಅಲ್ಲ, ಈಗ ಉದಾಹರಣೆಗೆ ನಾಗ್ಪುರಲ್ಲಿ ಹಾಲ್ಟ್ ಇಲ್ಲದಿದ್ರೆ ಸಹ, ಅಂದ್ರೆ ಫ್ಲೈಟ್ ಇಳಿಯುವುದೆಲ್ಲ ಅಲ್ಲದಿದ್ರೆ ಸಹ ಅದು ಹಾಗೆ ಹೋಗ್ಬೇಕು. ಹಾಗೇನೆ ಹೋಗ್ಬೇಕು. ಈಗ ಸ್ಟ್ರೈಟ್ ಹೋಗ್ಲಿಕ್ಕಿಲ್ಲ. ಇಲ್ಲ ಇಟ್ ಹ್ಯಾಸ್ ಟು ಫಾಲೋ ದ ಪ್ರೀ ಡಿಟರ್ಮಿನ್ ರೂಟ್. ಅದಕ್ಕಾಗಿ ಇರೋದು ಪ್ರೀ ಡಿಟರ್ಮಿನ್ ರೂಟ್ ಅಂತ ಹೇಳಿ. ಹೌದು, ಆ ತರ ನಾವು ಮಾನಿಟರ್ ಮಾಡ್ತೇವೆ. ಹೌದು. ಅಂದ್ರೆ ಅದಕ್ಕೆ ರೀಸನ್ ಎಂತ ಅಂದ್ರೆ ಅವರಿಗೆ ತುಂಬಾ ಫ್ಯೂಯಲ್ ಇದ್ದು ಕನ್ಸಂಪ್ಷನ್ ತುಂಬಾ ಜಾಸ್ತಿ ಆಗ್ಬೋದು. ಈಗ ಫ್ಲೈಟ್ ಸ್ಟ್ರೈಟ್ ಹೋದ್ರೆ ಏರಿಯಲ್ ಡಿಸ್ಟೆನ್ಸ್ ತುಂಬಾ ಕಮ್ಮಿ ಆಗ್ತದೆ. ಸೊ ಅವರಿಗೆ ಅಲ್ಲಿ ತುಂಬಾ ಸೇವ್ ಆಗುದಿಲ್ಲ ಫ್ಯೂಯಲ್. ಸೊ ಅದನ್ನು ಪ್ರೀ ಡಿಟೈಮ್ಡ್ ಪರ್ಮಿಷನ್ ತಗೊಳ್ಳಿಕ್ಕೆ ಆಗುದಿಲ್ಲ. ನನಗೆ ಸ್ಟ್ರೈಟ್ ಹೋಗ್ಲಿಕ್ಕೆ ಕೊಡಿಲ್ಲ. ಟೆಕ್ನಿಕಲ್ ಪ್ರಾಬ್ಲಮ್ ಇಸ್ ಸೇಫ್ಟಿ. there is no other technical problem. And there is a kind of aerial discipline also. And they have to follow it. Whether it is a long route or short route, they have to follow it. Because of the security reasons. ಅದನ್ನು ಯಾರು ಪ್ರೀಡಿಫೈನ್ಡ್ ರೂಟ್ ಮಾಡುದು? ಅದರ ಅಥಾರಿಟಿ ನಮ್ಮ ಇದೆ ಪ್ರೀಡಿಟರ್ಮಿನ್ಡ್ ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ಸ್ ಅವರು ಮಾಡಿರ್ತಾರೆ. ಹೌದು, ಅವರು ಮಾಡಿರ್ತಾರೆ. ಅಂಡ್ ಅವರ್ ಏರ್ ಫೋರ್ಸ್ ವಿಲ್ ನೋ ಅಬೌಟ್ ಇಟ್. ಪ್ರತಿ ವಿಮಾನಗಳು ಈ ರೂಟ್ ಅಲ್ಲಿ ತಿರುಗಾಡಬೇಕು ಅಂತ ಹೇಳಿ ಪ್ರೀ ಡಿಫೈನ್ಡ್ ಪ್ರತಿಯೊಂದು ಸಿಸ್ಟಮ್ ಉಂಟು. ಓಕೆ, ನೀವು ಈಗ ಹೇಳಿದೆ ಪ್ರೀ ಡಿಫೈನ್ಡ್ ರೂಟ್ ಇರ್ತದೆ ಅಂತ ಹೇಳಿ. ಅದೊಂದು ಸಿಸ್ಟಮ್ ಮಾಡಿರ್ತಾರೆ. ಆ ಸಿಸ್ಟಮ್ ಪ್ರಕಾರವೇ ಅವರು ಹೋಗ್ಬೇಕು ಅಂತ ಹೇಳಿ. ಈಗ ಫ್ಲೈಟ್ಸ್ ಇದ್ದ ವಿಷಯ ಆಯ್ತು. ಈಗ ನಾನು ಕೇಳ್ತಾ ಇರೋದು ಹೆಲಿಕಾಪ್ಟರ್ ಮತ್ತೆ ಪ್ರೈವೇಟ್ ಜೆಟ್ಸ್. ಈಗ ಅಂಬಾನಿದ್ದು ಪ್ರೈವೇಟ್ ಜೆಟ್ ಉಂಟು ಅಥವಾ ಅಂಬಾನಿದ್ದು ಹೆಲಿಕಾಪ್ಟರ್ ಉಂಟು. ಇದರ ಬಗ್ಗೆ ಈ ರಾಡಾರ್ನಲ್ಲಿ ಎಂತ ಸಿಸ್ಟಮ್ ಉಂಟು? ಈ ರಡಾರ್ನಲ್ಲಿ ನಾವು ಏರ್ಬೋರ್ನ್ ಆಬ್ಜೆಕ್ಟ್ಸ್ ಅನ್ನು ಟ್ರ್ಯಾಕ್ ಮಾಡೋದು ಬೈ ಐಡೆಂಟಿಫೈಯಿಂಗ್ ಎ ಬ್ಲಿಪ್. ಒಂದು ಏರ್ಕ್ರಾಫ್ಟ್ ನಮ್ಮ ಏರಿಯಾ ಆಫ್ ರೆಸ್ಪಾನ್ಸಿಬಿಲಿಟಿ ಇದರಲ್ಲಿ ಬಂದ ಕೂಡಲೇ ನಮ್ಮ ರಡಾರ್ ಸ್ಟೇಷನ್, ನಮ್ಮ ರಡಾರ್ನಲ್ಲಿ ಒಂದು ಟೈಮ್ ಬೇಸ್ ಅಂತ ಹೀಗೆ ತಿರುಗುತ್ತಾ ಇರ್ತದೆ. ಎಲೆಕ್ಟ್ರಾನಿಕ್ ಟೈಮ್ ಬೇಸ್ ನಮ್ಮ ರಡಾರ್ ಎಕ್ವಿಪ್ಮೆಂಟ್ ಅಲ್ಲಿ. ಅಲ್ಲಿ ದಟ್ ಬ್ಲಿಪ್ ವಿಲ್ ಅಪಿಯರ್.
ಬ್ಲಿಪ್ ಅಂದ್ರೆ ಒಂದು ಡಾಟ್ Dot. ಅಂಡ್ ದಟ್ ಬ್ಲಿಪ್ ವಿಲ್ ಕೀಪ್ ಮೂವಿಂಗ್. ಲೈಕ್ ಈಗ ನಾವು ನಮ್ಮ ಊಬರ್ ಇದ್ ಮಾಡಿದ್ರೆ ಹೌದು, ಹೌದು, ಊಬರ್ ಹೌದು. ಹೀಗೆ ಮೂವ್ ಆಗ್ತಾ ಇದೆ ಅಲ್ಲ, ಕರೆಕ್ಟ್, ಹೌದು. ಅದೇ ತರ ಅಲ್ಲಿ ಹಾ. ವಿಮಾನ ಹೇಗೆ ಮೂವ್ ಆಗ್ತಾ ಇದೆ ಅಂತ ಹೇಳಿ ಹಾ, ಬರ್ತಾ ಇರ್ತದೆ. ಅದರಲ್ಲಿ ಯಾವುದೇ ಹೆಲಿಕಾಪ್ಟರ್ ಬರ್ಲಿ, ವಿಮಾನ ಬರ್ಲಿ, ಯುದ್ಧ ವಿಮಾನ ಬರ್ಲಿ, ಏನೇ ಬರ್ಲಿ, ಡ್ರೋನ್ ಬರ್ಲಿ, ನಮಗೆ ಆ ಬ್ಲಿಪ್ ನ ಮೂಮೆಂಟ್ ನಲ್ಲಿ ಅಂದಾಜು ಆಗ್ತದೆ. ಈಗ ಒಂದು ಎಡಿಸಿ ದೇ ಹ್ಯಾವ್ ಟು ರಿಪೋರ್ಟ್. ಸೆಕೆಂಡ್ಲಿ, ಈಗ ಬ್ಲಿಪ್ ಮೂಮೆಂಟ್ ತುಂಬಾ ಫಾಸ್ಟ್ ಇದ್ರೆ ವಿ ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ಇಟ್ ಇಸ್ ಎ ಫೈಟರ್ ಏರ್ಕ್ರಾಫ್ಟ್. ಯಾಕಂದ್ರೆ ಫೈಟರ್ ಏರ್ಕ್ರಾಫ್ಟ್ ವಿಲ್ ಫ್ಲೈ ವೆರಿ ಫಾಸ್ಟ್, ಆರ್ ಎಲ್ಸ್ ಸಮ್ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ದೇ ಆರ್ ಆಲ್ಸೋ ಫ್ಲೈಯಿಂಗ್ ವೆರಿ ಫಾಸ್ಟ್. ಇಂಥದ್ರಲ್ಲಿ ಮತ್ತೆ ಹೆಲಿಕಾಪ್ಟರ್ಸ್ ದೇ ವಿಲ್ ಫ್ಲೈ ಸ್ಲೋ. ಮತ್ತೆ ಸೆಕೆಂಡ್ಲಿ, ಆ ಒಂದು ಬ್ಲಿಪ್ ದಟ್ ಇಸ್ ದೇರ್ ಆರ್ ಟೂ ಥಿಂಗ್ಸ್. ಒನ್ ಇಸ್ ದ ಪ್ಲೇಸ್ ಲ್ಯಾಟ್ ಅಂಡ್ ಲಾಂಗ್ ಅದಿರುವಂತದ್ದು, ಏನಂದ್ರೆ ಇಸ್ ದ ಹೈಟ್. ದೇರ್ ಆರ್ ಟೂ ಥಿಂಗ್ಸ್, ಒನ್ ಇಸ್ ದ ಪೊಸಿಷನ್, ದೆನ್ ಇಸ್ ದ ಹೈಟ್. ಎರಡನ್ನು ಕಂಪೇರ್ ಮಾಡಿ ವಿ ವಿಲ್ ಅಡ್ಜಡ್ಜ್ ವಾಟ್ ಇಸ್ ದ ಟೈಪ್ ಆಫ್ ಏರ್ಕ್ರಾಫ್ಟ್. ಇವನ್ ವೈಸ್ ಇನ್ ದ ಈಗ ರಾಡರ್ ನಲ್ಲಿ ಹೈಟ್ ಕೂಡ ಗೊತ್ತಾಗ್ತದೆ. ಹೈಟ್ ಫೈಂಡರ್ ಇದೆ, ಎಕ್ಸಾಕ್ಟ್ ಹೈಟ್ ಫೈಂಡರ್ ಇರ್ತದೆ. ಅಂದ್ರೆ there may be accuracy that is okay, 100 feet, that is okay, not beyond that. But yes, ಎಷ್ಟು ಹೈಟ್ ಅಲ್ಲಿ ಹೋಗ್ತಾ. There are two radar sets always. One is the path, position finder. Second is height finder. ನಮ್ಮ ಅಮೆರಿಕನ್ ರಡಾರ್ ನಲ್ಲಿ ಎರಡು ದೊಡ್ಡ ದೊಡ್ಡ ಟವರ್ಸ್ ಇದೆ ಅಲ್ಲಿ. ಈಗ ಇದೆಯಾ ಗೊತ್ತಿಲ್ಲ, ಆ ಸಿಸ್ಟಮ್ ನಲ್ಲಿ ಅದು ಫ್ರಮ್ ಬೋತ್ ದ ಟವರ್ಸ್ ವಿಲ್ ಕೀಪ್ ಗೆಟಿಂಗ್ ದ ಇನ್ಫಾರ್ಮೇಶನ್. ಆ ಟೈಮ್ ಬೇಸ್ ನಲ್ಲಿ ನಮಗೆ ಗೊತ್ತಾಗ್ತದೆ. ಹೈಟ್ ಫೈಂಡರ್ ನ ಇದರಲ್ಲಿ ಇಟ್ ವಿಲ್ ಇಂಡಿಕೇಟ್ ದಿಸ್ ಇಸ್ ದ ಹೈಟ್. ಈ ಮೂಮೆಂಟ್ ನ ಇದರಲ್ಲಿ ಇಟ್ ವಿಲ್ ಇಂಡಿಕೇಟ್ ದಿಸ್ ಇಸ್ ದ ಪಾಯಿಂಟ್ ವೇರ್ ಇಟ್ ಇಸ್ ಫ್ಲೈಯಿಂಗ್. ಆ ತರ ಇದಿರ್ತದೆ. ಹಾಗಾದ್ರೆ ಅದು ಈಗ ಹೆಲಿಕಾಪ್ಟರ್ ಕೂಡ ಪ್ರೀ ಡಿಫೈನ್ಡ್ ರೂಟ್ ಅಲ್ಲಿ ಹೋಗ್ಬೇಕು. ಇಟ್ ಹ್ಯಾಸ್ ಟು ಗೋ ಇನ್ ಪ್ರೀ ಡಿಫೈನ್ಡ್ ರೂಟ್. There is helicopter, private helicopters. They have to go in the predetermined route only. But for helicopter, there are some concessions because the end point of the helicopters where they have to reach destination is not runway for helicopters. Many a times it will be some helipads. Yes. So where there cannot be predetermined routes. But to the nearest point of that landing, that it should come. They can deviate nearest point of the landing. Yes. ಈ ತರ ಅಂದ್ರೆ ಆ ಪೈಲಟ್ಸ್ ಗೆ ಕೂಡ ಇದು ಎಲ್ಲ ಟ್ರೈನಿಂಗ್ ಇರ್ತದೆ. ಅವರ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಟ್ರೈನಿಂಗ್ ಇರ್ತದೆ. ಪ್ರೀ ಡಿಫೈನ್ಡ್ ರೂಟ್ಸ್ ಎಲ್ಲ ಅವರಿಗೆ ಗೊತ್ತಿರಬೇಕು. ಹೌದು, ಗೊತ್ತಿರಬೇಕು. ಮತ್ತೆ ಅವರಿಗೆ ಹೋಗುವ ಮುಂಚೆ ಅವರಲ್ಲಿ ಕೂಡ ಒಂದು ಮ್ಯಾಪ್ ಇರ್ತದೆ. ಹೋಗುವಾಗ ದೇ ವಿಲ್ ಕೀಪ್ ಎ ಮ್ಯಾಪ್ ಅಲಾಂಗ್ ವಿತ್ ದೆಮ್. ಅಂದ್ರೆ ಏನಾದ್ರೂ ಇನ್ ಕೇಸ್ ಆಫ್ ಫೇಲಿಯರ್ ಆಫ್ ಆಲ್ ದಿಸ್ ಇನ್ಸ್ಟ್ರೂಮೆಂಟ್ಸ್, they will go through manual. ಸೊ ಹೀಗೆ ಪೈಲಟ್ ಗಳಿಗೆ ಇದೆಲ್ಲ ವಿಷಯ ಗೊತ್ತಿರ್ತದೆ. ಸೊ ಇನ್ನು ನೀವು ಹೇಳಿದಾಗೆ ಬಾಂಬರ್ ಇದಕ್ಕೆ ಹೋಗುವ ಅಂದ್ರೆ ನಂದು ಇದು ರಾಡರ್ ಇದೆಲ್ಲ ಡೌಟ್ಸ್ ಕ್ಲಿಯರ್ ಆಯ್ತು. ಈಗ ಜಾಗ್ವಾರ್ ಇದ್ದು ಹೇಳ್ತಾ ಇದ್ದೀನಿ. ನಾನು ಜಾಗ್ವಾರ್ ಇದ್ದು ಹೇಳ್ತೇನೆ. ನಾನೊಂದು ಸಿಮ್ಯುಲೇಟೆಡ್ ಅಟ್ಮಾಸ್ಫಿಯರ್ ಅಂತ ಹೇಳ್ತೇನೆ. ಯಾಕಂದ್ರೆ ಆಕ್ಚುಯಲ್ ವಾರ್ ಸಿನರಿಯೋ ಅಲ್ಲ ಇದು. ಹೌದಪ್ಪ. ನಮ್ಮಲ್ಲಿ ಈಗ ಉದಾಹರಣೆಗೆ ನಾವು ಒಂದು ಪ್ಲೇಸ್ ಬೆಂಗಳೂರಿನ ಹತ್ರ ಹೇಸರಘಟ್ಟ, ಇದನ್ನು ನಾವು ಇಟ್ ಈಸ್ ಅವರ್ ಟಾರ್ಗೆಟ್ ಅಂತ ಹೇಳಿದ್ರೆ, ನಮ್ಮ ಬೇಸ್ನಿಂದ ವಿಮಾನಗಳು ಹೊರಡುವಾಗ ನಾವು ಇದರಲ್ಲಿ ಒಂದು ಕಂಬೈನ್ಡ್ ಮ್ಯಾಪ್ ಅಂಡ್ ಇಲೆಕ್ಟ್ರಾನಿಕ್ ಡಿಸ್ಪ್ಲೇ ಅಂತ ಹೇಳೋದು ಎಕ್ವಿಪ್ಮೆಂಟ್ ಇರ್ತದೆ. ಅಲ್ಲಿ ವೇ ಪಾಯಿಂಟ್ಸ್ ಅಂತ ಹೇಳಿ ನಾವು ಫೀಡ್ ಮಾಡಿ ಇಟ್ಟಿರ್ತೇವೆ ಇದಕ್ಕೆ ಪೈಲಟಿಗೆ. ಅದರಲ್ಲಿ ಅವರಿಗೆ ಟಾರ್ಗೆಟ್ಸ್ ಇರ್ತದೆ. ವೇ ಪಾಯಿಂಟ್ 2, ವೇ ಪಾಯಿಂಟ್ 5, ವೇ ಪಾಯಿಂಟ್ 7 ಇದನ್ನು ಹಿಟ್ ಮಾಡಬೇಕು ಅಂತ ಹೇಳಿ ಉದಾಹರಣೆಗೆ. ಹಾಗೆ ಹೋಗುವಾಗ ಅಂದ್ರೆ ಆ ವೇ ಪಾಯಿಂಟ್ಗಳಿಗೆ ಹೇಗೆ ಹೋಗಬೇಕು ಅಂತ ಹೇಳುವಂಥದ್ದು ಇದು ಮ್ಯಾಪ್ ವಿಲ್ ಶೋ ಪೈಲಟ್. ದಟ್ ಮ್ಯಾಪ್ ವಿಲ್ ಬಿ ಡಿಸ್ಪ್ಲೇಡ್. ಹಿ ಹ್ಯಾಸ್ ಟು ಸೆಲೆಕ್ಟ್ ದ ವೇ ಪಾಯಿಂಟ್. ಫಾರ್ ಎಕ್ಸಾಂಪಲ್, ಹಿ ಸ್ಟಾರ್ಟ್ಸ್ ಫ್ರಮ್ 1 ಅಂಡ್ ಹಿ ವಾಂಟ್ಸ್ ಟು ಗೋ ಡೈರೆಕ್ಟ್ಲಿ ಟು 5 ಟು ದ ಟಾರ್ಗೆಟ್ ಅಂತ ಹೇಳಿದ್ರೆ, ಒನ್ಸ್ ಹಿ ಸೆಲೆಕ್ಟ್ಸ್ ದಟ್ 5, ಮ್ಯಾಪ್ ವಿಲ್ ಸೆಟ್ ಅಕಾರ್ಡಿಂಗ್ಲಿ. ಈಗ ಇದು ಬಾಂಬರ್, ಜಾಗ್ವಾರ್ ಬಾಂಬರ್ ನಲ್ಲಿ ಇರುವಂತದ್ದು. ಈಗ ಬಾಂಬರ್ ಏರ್ಕ್ರಾಫ್ಟ್ ವಿಲ್ ಟೇಕ್ ಆಫ್ ವಿತ್ ಆಲ್ ಅಮ್ಯುನಿಷನ್ಸ್ ಲೋಡೆಡ್. ಹಾಗೆ ಟೇಕ್ ಆಫ್ ಆದಾಗ ದರ್ ಇಸ್ ಎವ್ರಿ ಥ್ರೆಟ್ ದಟ್ ಬಾಂಬರ್ ಕ್ಯಾನ್ ಬಿ ಹಿಟ್ ಬೈ ಸಂಬಡಿ. ನಮ್ಮ ಇದರಲ್ಲಿ ದರ್ ಇಸ್ ನೋ ಚಾನ್ಸ್, ಬಟ್ ವಿ ಹ್ಯಾವ್ ಟು ಪ್ರಾಕ್ಟೀಸ್ ದಟ್. ಹಾಗೆ ಇದ್ದಾಗ ಎರಡು ಫೈಟರ್ ವಿಮಾನಗಳು ಲೆಫ್ಟ್ ಸೈಡ್ ನಲ್ಲಿ, ಎರಡು ಫೈಟರ್ ವಿಮಾನಗಳು ರೈಟ್ ಸೈಡ್ ನಲ್ಲಿ ಈ ನಮ್ಮ ಬಾಂಬರ್ ಅನ್ನು ಎಸ್ಕಾರ್ಟ್ ಮಾಡ್ತಾರೆ. ಅಂದ್ರೆ ಒಂದು ವಿಮಾನ ಏನ್ ಮಾಡ್ತದೆ ಅಂದ್ರೆ, ಈ ಬಾಂಬರ್ ವಿಮಾನಕ್ಕೆ ಎದುರಿನಲ್ಲಿ ಏನಾದ್ರೂ ರಿಸ್ಟ್ರಿಕ್ಷನ್ಸ್ ಇದ್ರೆ, ಅಂದ್ರೆ
ಎನಿಮಿ ಟೆರಿಟರಿಯಲ್ಲಿ ನಮ್ಮ ವಿಮಾನವನ್ನು ಹೊಡೆದಾಕ್ಲಿಕ್ಕಾಗಿಯೇ ಆಂಟಿ ಏರ್ಕ್ರಾಫ್ಟ್ ಗನ್ಸ್ ಇರ್ತದೆ ಹಾ. ಅಲ್ಲಿ. ಹಾ. ಅಂತ ಗನ್ಸ್ ಗಳನ್ನು ನ್ಯೂಟ್ರಲೈಸ್ ಮಾಡಬೇಕಾದ್ರೆ ಈ ಫೈಟರ್ಸ್ ಗಳು ಹೋಗ್ಬೇಕು ಮೊದಲು, ಓಕೆ. ಅದನ್ನು ನ್ಯೂಟ್ರಲೈಸ್ ಮಾಡ್ತಾರೆ. ಹಾ, ಹಾ, ಮತ್ತೆ ಸಮ್ ಇಲೆಕ್ಟ್ರಾನಿಕ್ ಕೌಂಟರ್ ಮೆಜರ್ಸ್, ಅಲ್ಲಿಯ ರಡಾರ್ ಸ್ಟೇಷನ್ಸ್ ಟ್ರ್ಯಾಕ್ ಮಾಡ್ತಾ ಇರ್ತವೆ. ಹಾ. ಆವಾಗ ಇಲೆಕ್ಟ್ರಾನಿಕ್ ಕೌಂಟರ್ ಮೆಜರ್ಸ್ ಅಂತ ಹೇಳುವಂಥದ್ದೊಂದು ಪ್ರೋಸೆಸ್ ಇದೆ. ಅದರ ಮೂಲಕ ದೇ ಶುಡ್ ಪ್ಯಾರಲೈಸ್ ದಟ್ ದೋಸ್ ರಡಾರ್ಸ್. ಅಂದ್ರೆ ದೋಸ್ ಟಾಸ್ಕ್ ವಿಲ್ ಬಿ ಕ್ಯಾರಿಡ್ ಔಟ್ ಬೈ ದೋಸ್ ಫೈಟರ್ಸ್. ಅಂದ್ರೆ ಎರಡೂ ಕಡೆಯಿಂದ ಇರ್ತದೆ. ಓಕೆ. ಒನ್ ಇಸ್ ಟು ಎನ್ಶೂರ್ ದಟ್ ಬಾಂಬರ್ ಇಸ್ ಫುಲ್ಲಿ ಪ್ರೊಟೆಕ್ಟೆಡ್ ಅಂಡ್ ಇಟ್ ಇಸ್ ನಾಟ್ ಹಿಟ್. ಯಾಕಂದ್ರೆ ಒಂದು ಬಾಂಬರ್ ನಮ್ಮ ದೇಶಕ್ಕೆ ಹೋದ್ರೆ ಇಟ್ ಇಸ್ ಎ ಬಿಗ್ ಲಾಸ್. ಯಾಕಂದ್ರೆ ಒಂದು ಬಾಂಬರ್ ನಾವು ಪುನಃ ಪರ್ಚೇಸ್ ಮಾಡುವ ಹೊತ್ತಿನಲ್ಲಿ 5 ಫೈಟರ್ಸ್ ಗಳನ್ನು ನಾವು ಪರ್ಚೇಸ್ ಮಾಡಬಹುದು. ಅಂದ್ರೆ ಅಂತ ಸಿನರಿಯೋ ಇದೆ ಕಾಸ್ಟ್ ವೈಸ್. ಹೌದು. ಸೆಕೆಂಡ್ಲಿ, ಒಂದು ವೇಳೆ ಈ ಬಾಂಬರ್ ಅನ್ನು ನಮ್ಮ ಟೆರಿಟರಿಯಲ್ಲಿ ಅವರು ಹಿಟ್ ಮಾಡಿದರೆ ಫ್ರಮ್ ಇದು ಅಪೋಸಿಟ್ ಸೈಡ್, ಇಟ್ಸ್ ಎ ಡಿವಾಸ್ಟೇಷನ್ ಫಾರ್ ನಮ್ಮ ಇದಕ್ಕೆ, ಬಿಗ್ ಫೇಲಿಯರ್. ಆದ್ರಿಂದ ಈ ಬಾಂಬರ್ಸ್ ಗಳು ಹೋಗುವಾಗ ಯಾವಾಗಲೂ 2 ಫೈಟರ್ಸ್ ಗಳು ಎರಡು ಎಸ್ಕಾರ್ಟ್ ಮಾಡ್ತವೆ ಅಂಡ್ ದೇ ವಿಲ್ ಇದು ಅಚೀವ್ ದೇರ್ ಟಾರ್ಗೆಟ್ಸ್. ಮತ್ತೆ ನಾನು ಇನ್ನು ಇದಕ್ಕೆ ಸ್ವಲ್ಪ ಆಡ್ ಮಾಡಿ ಹೇಳ್ತೇನೆ. ಇದಕ್ಕೆ ನೀವು ಆ ಕ್ವಶನ್ ಅನ್ನು ಪ್ರಾಬಬ್ಲಿ ಮುಂದೆ ಕೇಳಬಹುದು. ಅದನ್ನ ಕೇಳೋ ಮುಂಚೆನೆ ನಾನೇ ಹೇಳ್ತೇನೆ. ಇದರಲ್ಲಿ ನೋಡಿ, ದಿಸ್ ಇಸ್ ಒನ್ ಥಿಂಗ್. ಈ ಬಾಂಬ್ ಮಾಡ್ತದೆ, ವಾಪಸ್ ಬರ್ತದೆ. ಈಗಿನ ಪ್ರೀವಿಯಸ್ಲಿ ಏನಾಗ್ತಿದೆ, ಟ್ರೆಡಿಷನಲ್ ಇದರಲ್ಲಿ ಬಾಂಬ್ ಮಾಡಿ ವಾಪಸ್ ಬರ್ತಾ ಇತ್ತು. ಆದ್ರೆ ಈಗಿನ ಇಂಪ್ರೂವ್ಡ್ ಟೆಕ್ನಾಲಜಿಯಲ್ಲಿ ದರ್ ಇಸ್ ಸಮಥಿಂಗ್ ಲೈಕ್ ಫ್ಯೂಯಲಿಂಗ್ ದೀಸ್ ಏರ್ಕ್ರಾಫ್ಟ್ಸ್ ಆನ್ ದ ಏರ್ ಇಟ್ ಸೆಲ್ಫ್. ಅಂದ್ರೆ ಅದರ್ವೈಸ್ ಏನಾಗ್ತದೆ, ಈ ವಿಮಾನಗಳು ವಾಪಸ್ ಬರಬೇಕು, ಇಲ್ಲಿ ರೀಫ್ಯೂಯಲ್ ಮಾಡಬೇಕು, ಮತ್ತೆ ಪುನಃ ಹೋಗ್ಬೇಕು. ತುಂಬಾ ಟೈಮ್ ವೇಸ್ಟ್ ಆಗ್ತದೆ, ಮತ್ತೆ ಸೆಕೆಂಡ್ ಚಾನ್ಸೇ ಸಿಗದಿರಬಹುದು. ಅಂತಹ ಸಂದರ್ಭದಲ್ಲಿ ಈ ವಿಮಾನಗಳಿಗೆ ಏರ್ ನಲ್ಲಿಯೇ ಇನ್ನೊಂದು ವಿಮಾನ ಅದರ ಫ್ಯೂಯಲ್ ಅನ್ನು ತುಂಬಿಸಿಕೊಡ್ತದೆ ಅಂತ ಹೇಳಿದ್ರೆ ದೇರ್ ರಿಯಾಕ್ಷನ್ ಟೈಮ್ ವಿಲ್ ಬಿ ವೆರಿ ಫಾಸ್ಟ್. ಅಂತದ್ದು ನಮ್ಮ ಭಾರತದಲ್ಲಿ ಇದೆ. IL-76 ಅಂತ ಹೇಳುವಂತ ವಿಮಾನ, ಇಟ್ ಇಸ್ ಕ್ಯಾರಿಯಿಂಗ್ ಫ್ಯೂಯಲ್ ಅಂಡ್ ಗೆಟಿಂಗ್ ಏರ್ಬೋರ್ನ್. ಅದರಲ್ಲಿ ಫ್ಯೂಯಲ್ ಸ್ಟೇಷನ್ ಅಲ್ಲಿ 1,45,000 ಲೀಟರ್ಸ್ ಅದು ಹಿಡ್ಕೊಂಡು ಹೋಗ್ತದೆ. ಅಂದ್ರೆ ಇಟ್ ಕ್ಯಾನ್ ರಿಫ್ಯೂಯಲ್ ನಿಯರ್ಲಿ 5 ಫೈಟರ್ ಏರ್ಕ್ರಾಫ್ಟ್ಸ್. ಆದಾಗ ಫೈಟರ್ ಏರ್ಕ್ರಾಫ್ಟ್ ಗಳ ಎಂಡ್ಯೂರೆನ್ಸ್ ಜಾಸ್ತಿ ಆಗ್ತದೆ, ಬಾಂಬರ್ ಗಳ ಎಂಡ್ಯೂರೆನ್ಸ್ ಜಾಸ್ತಿ ಆಗ್ತದೆ, ನಮ್ಮ ಎಫಿಷಿಯನ್ಸಿ ಜಾಸ್ತಿ ಆಗ್ತದೆ. ದಿಸ್ ಇಸ್ ಒನ್ ಥಿಂಗ್. ಒನ್ ಮೋರ್ ಥಿಂಗ್, ದಿಸ್ ಇಸ್ ಅಬೌಟ್ ಏರ್ ಫ್ಯೂಯಲರ್ಸ್. ನಾನು ಹೇಳಿದಲ್ಲ, ಇನ್ನೊಂದು ವಿಷಯ, ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾನು ಹೇಳಿದೆ ಈಗ ಇಷ್ಟು ಈ ಹಿಂದೆ ನಾವು ಡಿಸ್ಕಸ್ ಮಾಡಿದೆವು, ದಟ್ ಇಸ್ ರಿಗಾರ್ಡಿಂಗ್ ರಡಾರ್. ಆದ್ರೆ ಈ ರಡಾರ್ ನಲ್ಲಿ ಒಂದು ಲಿಮಿಟೇಷನ್ ಇದೆ. ರಡಾರ್ ಇಸ್ ಓನ್ಲಿ ಸ್ಟಾಟಿಕ್. ನಾವು ರಡಾರ್ ಎಲ್ಲಿ ಸ್ಟೇಷನ್ ಇದೆಯಾ ಅಲ್ಲಿಂದ ಅದರ ವ್ಯಾಪ್ತಿಯಲ್ಲಿ ಅದು ಕೆಲಸ ಮಾಡ್ತದೆ. 400 ಕಿಲೋಮೀಟರ್. ಹೌದು. ಆದ್ರೆ ಬಿಯಾಂಡ್ ದಟ್ ಇದು ಹೋದ್ರೆ ನಮ್ಗೆ ವಿ ಹ್ಯಾವ್ ನೋ ಕಂಟ್ರೋಲ್. ಅದಕ್ಕಾಗಿ ಇನ್ ದ ಪಾಸ್ಟ್ ಅಬೌಟ್ 20 years ನಲ್ಲಿ ಡೆವಲಪ್ ಆಗಿದೆ ಒಂದು ನೇತ್ರ ಅಂತ ಹೇಳಿ. ಅಂದ್ರೆ ಇಡೀ ಇದರಲ್ಲಿ ವರ್ಲ್ಡ್ ನಲ್ಲಿ ಇದು ಭಾರತದಲ್ಲಿ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆದಾಗ ಕೇವಲ 3 ಕಂಟ್ರೀಸ್ ನಲ್ಲಿ ಇದ್ದದ್ದು ಇದು. ಭಾರತದಲ್ಲಿ ಈಗ 6 ಅಂಥದ್ದು ನೇತ್ರ ಅಂತ ಹೇಳುವಂಥದ್ದೊಂದು ವಿಮಾನವನ್ನು ಡೆವಲಪ್ ಮಾಡಿದ್ದಾರೆ. ನೇತ್ರ ಅಂದ್ರೆ ಕಣ್ಣು ನಮ್ಮ ಇದರಲ್ಲಿ, ರಡಾರ್ ಅಂದ್ರೆ ಕೂಡ ಇಟ್ಸ್ ಎ ಕಣ್ಣು ಅಂತ ಹೇಳಿ. ನಾನು ಕೂತಲ್ಲಿಂದ 400 ಕಿಲೋಮೀಟರ್ ನಲ್ಲಿ ನಾನು ನೋಡ್ತಾ ಇರ್ತೇನೆ. ಆದ್ರೆ ಈ ನೇತ್ರ ಬಾರ್ಡರ್ನವರೆಗೆ ಹೋಗಿ ಪುನಃ 400 ಕಿಲೋಮೀಟರ್ ನೋಡ್ತದೆ. ಹಾಗೆ ನಮ್ಮ ಫೈಟರ್ ಮತ್ತು ಬಾಂಬರ್ ಏರ್ಕ್ರಾಫ್ಟ್ ಗಳಿಗೆ ಅಲ್ಲಿ ಪ್ರೊಟೆಕ್ಷನ್ ಕೊಡ್ತದೆ. ಅದು ಹೇಳ್ತದೆ ವಾಟ್ ಈಸ್ ದೇರ್ ನೆಕ್ಸ್ಟ್ ಅಂತ ಹೇಳಿ. ಅಂದ್ರೆ ಏನಾದ್ರೂ ಎನಿಮಿ ಕಡೆಯಿಂದ ಥ್ರೆಟ್ ಇದೆಯಾ, ಎನಿ ಬಡೀಸ್ ಕಮಿಂಗ್ ಫಾರ್ವರ್ಡ್, ಇದನ್ನು ಹೇಳ್ತದೆ. ಮತ್ತೆ ಎಟ್ ಎ ಟೈಮ್ ದಿಸ್ ನೇತ್ರ ಕ್ಯಾನ್ ಟ್ರ್ಯಾಕ್ 36 ಏರ್ಕ್ರಾಫ್ಟ್ಸ್ and give feedback to the pilots. So this is one of the game changer. ನಾನು ಹೇಳಿದೆ, ಅದನ್ನು ಕೂಡ ಹೇಳಿದೆ, ಇಟ್ಸ್ ಎ ಗೇಮ್ ಚೇಂಜರ್. ಆದ್ರೆ ದ ಕಾಸ್ಟ್ ಫ್ಯಾಕ್ಟರ್ ಇಸ್ ಟೂ ಮಚ್ ಫಾರ್ ದಟ್. ನೋಡಿ, ನಾನು ಯಾಕೆ ಇದೊಂದು ಕಾಸ್ಟ್ ಫ್ಯಾಕ್ಟರ್ ಹೇಳ್ತಾ ಇದ್ದೇನೆ ಅಂದ್ರೆ, ನಮ್ಮ ಲಾಸ್ಟ್ ಟೈಮ್ ಆಪರೇಷನ್ ಸಿಂಧೂರ್ ಅದರಲ್ಲಿ ನಮ್ಮ ಫೈಟರ್ ರಫಾಲ್ ಏರ್ಕ್ರಾಫ್ಟ್ ಅಲ್ಲಿಯ ಒಂದು ವಿಮಾನಗಳನ್ನು ಇಟ್ಟಿರುವ ಒಂದು ಹ್ಯಾಂಗರ್, ನಾವು ಹ್ಯಾಂಗರ್ ಅಂತ ಹೇಳ್ತೀವಿ ವಿಮಾನ ಅದಕ್ಕೆ ಟಾರ್ಗೆಟ್ ಮಾಡಿ ಮಿಸೈಲ್ ಹಿಟ್ ಮಾಡಿತ್ತು. ಆವಾಗ ಪಾಕಿಸ್ತಾನದ್ದು ಇಂಥದ್ದೊಂದು ನೇತ್ರ ನಮ್ಮಲ್ಲಿ ಇರ್ತೇವಲ್ಲ, ಅಂಥದ್ದು ಅಲ್ಲಿ ಅವ್ಯಾಕ್ಸ್ ಇದೆ, ಅವರಲ್ಲಿ ಇದೆ, ಅದನ್ನು ಹಿಟ್ ಮಾಡಿತ್ತದು.
ಅದನ್ನು ಹಿಟ್ ಮಾಡಿ ಇಟ್ ಇಸ್ ಎ ಗ್ರೇಟ್ ಲಾಸ್. ಇಟ್ ಈಸ್ ಈಕ್ವಲೆಂಟ್ ಟು 10 ಏರ್ಕ್ರಾಫ್ಟ್ಸ್, ಅದರ್ ಏರ್ಕ್ರಾಫ್ಟ್ಸ್. ಇಟ್ ಇಸ್ ಎ ಗ್ರೇಟ್ ಲಾಸ್. ಸೇಮ್ ಇಸ್ ಫಾರ್ ಅಸ್ ಆಲ್ಸೋ. ಆದ್ರಿಂದ that is why so much of importance and less number of aircrafts are because of that. ಆ ಕಾರಣದಿಂದ ಇದೆ. ಬಟ್ ದಿಸ್ ಆರ್ ರಿಯಲಿ ಗಿವಿಂಗ್ ಎ ಹೈಯೆಸ್ಟ್ ಸ್ಟ್ರೆಂತ್ ಟು ಅವರ್ ಏರ್ ಫೋರ್ಸ್. ಅಂದ್ರೆ ಒಂಥರ ಇಲ್ಲಿಯೇ ಕೂತ್ಕೊಂಡು ಪಿಕ್ಚರ್ ನೋಡಿದ ಹಾಗೆ ಪಿಕ್ಚರ್ ನೋಡಿದ ಹಾಗೆ ಮತ್ತೆ ನಮ್ಮ ಏರ್ಕ್ರಾಫ್ಟ್ ಗಳನ್ನು ಗೈಡ್ ಮಾಡಿದ ಹಾಗೆ. ಹೌದೌದು. ನಮಗೆ ಅವರ್ ಪೈಲಟ್ಸ್ ವಿಲ್ ಹ್ಯಾವ್ more courage, more confidence to go and get on to the target. ಹೌದು. ಸೊ ಈಗ ಇನ್ನು ಎಂತ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನಮ್ದು ಸಿವಿಲ್ ಏವಿಯೇಷನ್ ಇದು ಇದೆ, ನಾವು ಹೇಳ್ತೇವೆ ಅದು ರಾಡಾರ್ನಿಂದ ಕಣ್ಮರೆ ಆಯಿತು ಅಂತ ಹೇಳಿ. ಇದು ವಿಮಾನ ಆಕ್ಸಿಡೆಂಟ್ಸ್ ಎಲ್ಲ ಆಗುವಾಗ ಆಕ್ಚುಲಿ ಅದು ರಾಡಾರ್ನಿಂದ ಕಣ್ಮರೆ ಆಗುದು ಅಂತ ಹೇಳಿದ್ರೆ ಸಿವಿಲ್ ಏವಿಯೇಷನ್ಗೆ ಬೇರೆ ರಾಡಾರ್ ಇರ್ತದಾ ಅಥವಾ ಅವರು ಕೂಡ ಇದೇ ರಾಡಾರ್ ಅನ್ನು ಯೂಸ್ ಮಾಡುವಂಥದ್ದು? ಏರ್ಫೋರ್ಸಿಗೆ ಒಂದು ಬೇರೆ ರಾಡಾರ್ ಮತ್ತು ಸಿವಿಲ್ ಏವಿಯೇಷನ್ಗೆ ಬೇರೆ ಬೇರೆ ರಾಡಾರ್ಸ್ ಇರ್ತದಾ ಅಂತ ಹೇಳಿ ಒಂದು ಕ್ವಶನ್. ಎರಡನೇದು, ಒಂದು ವೇಳೆ ನಮ್ಮದು ಸಿವಿಲ್ ಏರ್ಕ್ರಾಫ್ಟ್ ಕೂಡ ರಾಡರ್ನಿಂದ ಹೊರಗೆ ಹೋದರೆ ಅಥವಾ ಏನಾದರೂ ಮಿಸ್ಹ್ಯಾಪ್ ಆದರೆ ಇಮಿಡಿಯೇಟ್ ಏರ್ಫೋರ್ಸ್ ಕೂಡ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡ್ತದಾ ಇಬ್ಬರು ಒಟ್ಟಾಗಿ? ಅಂದರೆ ಅದನ್ನು ಹುಡುಕ್ಲಿಕ್ಕೆ ಅಥವಾ ಎಂತ ಮಾಡಲಿಕ್ಕೆ ಈ ಆ್ಯಕ್ಟಿವಿಟಿ ನಿಮ್ಮ ಎಕ್ಸ್ಪೀರಿಯನ್ಸ್ನಲ್ಲಿ ಯಾವಾಗಾದರೂ ಬಂದಿದಾ ಅಥವಾ ಇದು ಹೇಗೆ ನಡೀತದೆ? ಖಂಡಿತ ಇದೆ. ಈಗ ನೀವು ಕೇಳಿದ್ದು ಸಿವಿಲ್ ಏರ್ಕ್ರಾಫ್ಟ್ಸ್ಗಳಿಗೆ ಅವ್ರದ್ದು ಸಿವಿಲ್ ರಡಾರ್ಸ್ ಇರ್ತದ ಅಂತ ಹೇಳಿ. ಹೌದು, ಇರ್ತದೆ. ಆದರೆ ಅದರ ಕೆಪಾಸಿಟಿ ತುಂಬ ಕಮ್ಮಿ, ಅದರ ರೇಂಜ್ ತುಂಬ ಕಮ್ಮಿ. ಅದರಿಂದ ಮೋರ್ ಆರ್ ಲೆಸ್ ಅವರು ನಮ್ಮ ಡಿಫೆನ್ಸ್ ರಡಾರ್ನ ಮೇಲೆ ಡಿಪೆಂಡ್ ಆಗಿರ್ತಾರೆ ಬಹಳಷ್ಟು ಸಮಯ. ಅಂದರೆ ಡಿಸ್ಟೆಂಟ್ ಪ್ಲೇಸಸ್ಸಿಗೆ ದೇ ವಿಲ್ ಡಿಪೆಂಡ್ ಆನ್ ಅವರ್ ರಡಾರ್. ಈ ವಿಮಾನಗಳು ರನ್ವೇಗೆ ತುಂಬಾ ಹತ್ರ ಬಂದಾಗ ಮತ್ತೆ ವಿಮಾನ ಕಣ್ಮರೆ ಆಯಿತು ಅಂತ ಹೇಳುವಾಗ ಇಟ್ ಈಸ್ ಎ ಕನ್ಸರ್ನ್ ಫಾರ್ ಎವ್ರಿಬಡಿ. ಅವರ್ ಏರ್ ಫೋರ್ಸ್ ವಿಲ್ ರಿಯಾಕ್ಟ್ ಇಮಿಡಿಯೇಟ್ಲಿ. ಈಗ ವಿಮಾನ ಕಣ್ಮರೆ ಆಗುವಾಗ 2-3 ಸಂಕೇತಗಳಿರ್ತವೆ, ಸಿಗ್ನಲ್ಸ್ಗಳಿರ್ತವೆ. ರಡಾರ್ ಸ್ಟೇಷನ್ ಮೇ ಗೆಟ್ ಎ ಮೆಸೇಜ್, ಮೇ ಡೇ ಅಂತ ಹೇಳ್ತಾರೆ ಪೈಲಟ್ಗಳು. ಮೇ ಡೇ ಅಂದ್ರೆ ಐ ಮೀನ್ ಎಮರ್ಜೆನ್ಸಿ ಅಂತ ಹೇಳಿ. ಸೊ ಇಫ್ ರಡಾರ್ ಸ್ಟೇಷನ್ ಇಸ್ ಗೆಟಿಂಗ್ ಎನಿ ಮೇ ಡೇ ಕಾಲ್, ಇಟ್ ವಿಲ್ ನೆವರ್ ನೆಗ್ಲೆಕ್ಟ್ ಇಟ್. ಇಟ್ ವಿಲ್ ಗಿವ್ ಟಾಪ್ ಮೋಸ್ಟ್ ಪ್ರಿಯಾರಿಟಿ ಟು ದಟ್ ಮೇ ಡೇ. ಹಾಗೆ ಮೇ ಡೇ ಅಂತ ಹೇಳಿ ಆದ ಕೂಡಲೇ ಇಟ್ ವಿಲ್ ಫೈಂಡ್ ಔಟ್ ಅಪ್ ಟು ವಿಚ್ ಪಾಯಿಂಟ್ ಇಟ್ ಹಸ್ ಗಾನ್. ಈಗ ಅದಕ್ಕಾಗಿ ಅವ್ರು ಹೇಳ್ತಾರೆ ಈ ಜಾಗದವರೆಗೆ ಹೋಗಿತ್ತು, ಆನಂತರ ಕಣ್ಮರೆ ಆಯ್ತು. ಸೊ ಇಟ್ ಈಸ್ ದಿಸ್ ಒನ್ ಇನ್ಫಾರ್ಮೇಶನ್ ಫ್ರಮ್ ರಡಾರ್ ದೇರ್ ಆಫ್ಟರ್ ದಟ್ ಇಂಥ ಪ್ಲೇಸ್ ನಿಂದ ಇಟ್ ಶುಡ್ ಬಿ ಇನ್ ದ ನಿಯರ್ ಬೈ ಲೊಕ್ಯಾಲಿಟಿ ಅಂತ ಹೇಳಿ. ಬಟ್ ರಡಾರ್ ಸ್ಟೇಷನ್ ಆಲ್ಸೋ ಕೆನಾಟ್ ಫಿಕ್ಸ್ ದ ಇದು ಎಕ್ಸಾಕ್ಟ್ ಲೊಕೇಶನ್ ರಡಾರ್, ಬಿಕಾಸ್ again the limitation of radar. The more height the objects are going, radar can pick them up more better. ಲೋ ಲೆವೆಲ್ ನಲ್ಲಿ ಪಿಕ್ ಮಾಡೋದು ಕಷ್ಟ ರಡಾರಿಗೆ. ಯಾಕಂದ್ರೆ ಅವರ ಇಲೆಕ್ಟ್ರಾನಿಕ್ ನಾಟ್ ಆಬ್ಸ್ಟಿಕಲ್ಸ್. ರಡಾರ್ನ electromagnetic system is that radar ನಿಂದ ಕಳಿಸುವಂತ ಸಿಗ್ನಲ್ಸ್ they are moving striking to the aircraft and again making a lobe. It's a loop actually. Hit the target, hit the object and come back to the radar. That is radar. Radar is radio detection and ranging. Radio waves are sent, detected, it detects the target and it ranges how far it is. That is radar actually. The basic concept of radar is radio detection. That way once the ಕಣ್ಮರೆ ಆಯ್ತು ಅಂತ ನೀವು ಹೇಳಿದ್ರಲ್ಲ, ಹಾಗೆ ಆದಾಗ aircraft will come down and there is no question of not tracking the aircraft. If it goes beyond 70,000 feet, 80,000 feet ಮೇಲೆ ಹೋಯ್ತು ಅಂತ ಹೇಳಿ ಟ್ರ್ಯಾಕ್ ಮಾಡದೇ ಇರುವಂತ ವಿಷಯ ಇಲ್ಲ. Even if it goes to 1 lakh also radar can track. But if it comes down, radar may not be able to track. ಹಾಗಾದ್ರೆ ಅದು ಕೆಳಗೆ ಬಂದಿದೆ ಅಂತ ಹೇಳಿ ಅರ್ಥ, ಮೇಲೆ ಹೋಗಿದೆ ಅಂತ ಆಗೋದಿಲ್ಲ. ಹೌದು. ಆ ಕೆಳಗೆ ಹೋದಾಗ if the things are favorable, pilot would maneuver the aircraft and may land safely at some place. That is different. It's a unfortunate event. ಕ್ರಾಶ್. ಹೌದು. ಸೊ ಹಾಗಾಗಿ ಎಲ್ಲ ಇನ್ಫಾರ್ಮೇಶನ್ ಕೂಡ ಏರ್ಕ್ರಾಫ್ಟ್ ಅಥವಾ ಏರ್ಬೇಸ್ ನವರಿಗೆ ಇದು ಗೊತ್ತಿರ್ತದೆ, ಏನಾಗಿದೆ ಆಕ್ಟಿವಿಟಿ. ಹೌದೌದು. ಆಕಾಶದಲ್ಲಿ ಆಗುವ ಪ್ರತಿಯೊಂದು ಆಕ್ಟಿವಿಟಿಯನ್ನು ನಾನು ಒಂದು ಇದನ್ನ ಹೇಳ್ತೇನೆ. 1981ರಲ್ಲಿ ಐ ಥಿಂಕ್ ಸಂಜಯ್ ಗಾಂಧಿ ಕ್ರಾಶ್ ಇಲ್ಲಿ ಡೆಲ್ಲಿಯ ಸಫ್ದಾರ್ ಜಂಗ್ ಇದರಲ್ಲಿ. ಆವಾಗ ಫಸ್ಟ್ ರಿಪೋರ್ಟ್ ಮಾಡಿದ್ದು ನಮ್ಮ ರಡಾರ್ ಸ್ಟೇಷನ್. ಫಸ್ಟ್ ರಿಪೋರ್ಟ್ ಅಂದ್ರೆ ಇಮಿಡಿಯೇಟ್ಲಿ ಎನಿ ಕ್ರಾಶ್ ಹ್ಯಾಪನ್ಸ್ ಇಟ್ ವಿಲ್ ಪಾಸ್ ಆನ್ ದ ಇನ್ಫಾರ್ಮೇಶನ್ ಟು ಆಲ್ ರಡಾರ್ ಸ್ಟೇಷನ್ಸ್. ಸೊ ಸಫ್ದಾರ್ ಜಂಗ್ ನಲ್ಲಿ ಸಂಜಯ್ ಗಾಂಧಿಯ ವಿಮಾನ, ಅದು ಪ್ರೈವೇಟ್ ವಿಮಾನ, ಕ್ರಾಶ್ ಆದಾಗ ವಿ ವೇರ್ ದ ಪೀಪಲ್ ಟು ನೋ ಫಸ್ಟ್. ಬಟ್
ಏನ್ ಮಾಡ್ಲಿಕ್ಕೆ ನಾವು ಯಾರಿಗೂ ಹೇಳಲಿಕ್ಕೂ ಇಲ್ಲ ಅದನ್ನು, ಹೇಳಲಿಕ್ಕೂ ಇರಲಿಲ್ಲ. ಕರೆಕ್ಟ್. ಬಟ್ ದಿಸ್ ಇಸ್ ದ ರಿಯಾಲಿಟಿ. ಅಂದ್ರೆ ಈಗ ಅದನ್ನು ನೆನಪು ಮಾಡಿಕೊಂಡ್ರೆ ಹೌದಪ್ಪ. ವಿ ಫೀಲ್ ಓ ದಿಸ್ ಇಸ್ ದ ಥಿಂಗ್ ಅಂತ ಹೇಳಿ. ಹೌದು, ಓಕೆ. ಬಿಕಾಸ್ ರಡಾರ್ ವಿಲ್ ಫಸ್ಟ್ ಪಿನ್ ಪಾಯಿಂಟ್. ಹೌದು. ನಿಮ್ಮ ನೀವು ಸೆಲೆಕ್ಟ್ ಆಗಿ ನೀವು ಟ್ರೈನಿಂಗಿಗೆಲ್ಲ ಹೋದ ಮೇಲೆ ಅಲ್ಲಿ ನಿಮ್ಮಂಥ ಟ್ರೈನಿಂಗ್ ತಗೊಳ್ಳಿಕ್ಕೆ ಬಂದವರಲ್ಲಿ ಈ ಮಿಲಿಟ್ರಿ ಟ್ರೈನಿಂಗ್ ಅಂದರೆ ಆ್ಯಕ್ಚುಲಿ ನಮಗೆ ಈಗ ಆ ಡಿಫ್ರೆನ್ಸಿಯೇಟ್ ಮಿಲಿಟ್ರಿ ಟ್ರೈನಿಂಗ್ ಒಂದು ಈ ಸೋಲ್ಜರ್ಸಿಗೊಂದು ಬೇರೆ ಟೈಪ್ ಇರ್ತದೆ. ಅಂದರೆ ನಿಜವಾಗಿ ಹೋಗಿ ಯುದ್ಧ ಮಾಡುವವರು ಇದು ಗನ್ ಇಟ್ಕೊಂಡು ಅದೊಂದು ಕೆಟಗರಿ ಬೇರೆ ಇರ್ಬೋದು, ನಿಮ್ಮದೊಂದು ಬೇರೆ ಇರ್ಬೋದು. ಸೊ ನಿಮ್ಮಲ್ಲಿ ಸಹ ಆ ಟ್ರೈನಿಂಗ್ ಆಗದೆ ಇದೆಲ್ಲ ನಮಗೆ ಆಗಲಿಕ್ಕಿಲ್ಲ ಅಂತೇಳಿ ಹಿಂದೆ ಹೋದವರು ಇದ್ದಾರಾ ಅಂತ ಒಂದು ಕ್ವಶನ್. ಎರಡನೇದು, ದೇಶದ ಯಾವ ಭಾಗದವರು ಜಾಸ್ತಿ ನಿಮಗೆ ಸಹೋದ್ಯೋಗಿಗಳಿಗಾಗಿ ಅಥವಾ ನಿಮ್ಮ ಸಹಪಾಠಿಗಳಾಗಿದ್ದರು, ಅಥವಾ ಮಿಲಿಟ್ರಿಗೆ ಈ ಸೇನೆಗೆ ಹೆಚ್ಚು ಜನ ಯಾವ ಏರಿಯಾದವರು ಹೋಗ್ತಾರೆ? ಕರ್ನಾಟಕದವರ, ಪಂಜಾಬ್ನವರ, ಹೀಗೆ ಅಂದರೆ ಪ್ರಪೋರ್ಷನೇಟ್ಲಿ ಇದೊಂದು ನಮಗೊಂದು ಕುತೂಹಲ. ನಮ್ಮ ಭಾರತೀಯ ವಾಯುಸೇನೆಯಲ್ಲಿ ಸೆಲೆಕ್ಷನ್ ಪ್ರೊಸೀಜರ್ನಲ್ಲಿಯೇ ಒಂದು ನಿರ್ದಿಷ್ಟ ಪಾಲಿಸಿ ಇದೆ. ಪ್ರತಿಯೊಂದು ರಾಜ್ಯದಿಂದಲೂ ಅವರು ಸೆಲೆಕ್ಟ್ ಮಾಡಿ ತರಬೇಕು. ಇಂತಿಷ್ಟು ಜನ ಅಂತ ಹೇಳಿ ಇರ್ತದೆ. ಒಂದೊಂದು ಪ್ರತಿ 3 ತಿಂಗಳಿಗೆ ಒಂದು ಸಾರಿ ಒಂದು ಬ್ಯಾಚ್ ಇರ್ತದೆ. ಓಕೆ. ಅದರಲ್ಲಿ ಎಕ್ಸಾಕ್ಟ್ಲಿ ಅಷ್ಟು ಜನ ಸಿಗದಿದ್ರೆ ಮತ್ತೆ 1-2 ಜನ ಹೆಚ್ಚು ಕಡಿಮೆ ಆಗ್ಬೋದು. ಆದ್ರಿಂದ ಒಂದು ಬ್ಯಾಚ್ನಲ್ಲಿ ನಾವು ಟ್ರೈನಿಂಗಿಗೆ ಹೋದಾಗ ನಮಗೆ ಭಾರತದ ಎಲ್ಲ ರಾಜ್ಯಗಳ ಇಂತಿಷ್ಟು ಮಂದಿ ನಮ್ಮ ಒಟ್ಟಿಗೆ ಟ್ರೈನಿಂಗ್ ನಲ್ಲಿರ್ತಾರೆ. ಆದ್ರಿಂದ ನಮಗೆ ಆಕ್ಚುಲಿ ಅದೇ ಕಾರಣ ನಮಗೆ ಇಡೀ ಭಾರತದ ಪರಿಚಯ ಆಗೋದು ಬಿಕಾಸ್ ಆಫ್ ದಟ್. ಪ್ರತಿಯೊಂದು ಭಾರತದ ರಾಜ್ಯದ ಒಂದೊಂದು ಜನ ಇರ್ತಾರೆ, ಅವರೊಟ್ಟಿಗೆ ನಮ್ಮ ಸಂವಾದ ಆಗ್ತದೆ. ನಾವು ಸೇರಿದ ಸಮಯದಲ್ಲಿ ನಮಗೆ ಭಾಷೆ ಬಾರದಿದ್ರು ಸಹ ಟ್ರೈನಿಂಗ್ ಮುಗಿಯುವ ಹೊತ್ತಿಗೆ ಭಾಷೆ ನಮಗೆ ಪರಸ್ಪರ ಪರಿಚಯ ಆಗಿ ವೆರಿ ಗುಡ್ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಶನ್ ಆಗಿರ್ತದೆ. ಮತ್ತೆ ನೀವು ಇನ್ನೊಂದು ಕೇಳಿದ್ರೆ ನಡುವೆ ವಾಪಸ್ ಹೋಗ್ತಾರಾ ಅಂತ. ನಮ್ಮ ಭಾರತೀಯ ವಾಯುಸೇನೆಗೆ ಸೇರಿದವರು ಸಾಧಾರಣ ಯಾರು ವಾಪಸ್ ಹೋಗುದಿಲ್ಲ. ವಾಪಸ್ ಹೋಗುದಿಲ್ಲ ಅಂದ್ರೆ ವೆರಿ ರೇರ್. ಮೇ ಬಿ ಅವರಿಗೆ ಅಡ್ಜಸ್ಟೇ ಆಗುದಿಲ್ಲ ಅಂತ ಹೇಳಿದ್ರೆ ಒಂದಿಬ್ರು ಹೋಗಿರ್ಬೋದು. ಅದು ಯಾವ ಫೀಲ್ಡ್ ಅಲ್ಲಿ ಇರ್ತದೆ. ಅದಕ್ಕೆ ಕಾರಣ ಅಂದ್ರೆ ಪ್ರಾಮಾಣಿಕವಾಗಿ ನಾನು ಹೇಳೋದು, ಈ 3 ಸೇನೆಗಳನ್ನು ಕಂಪೇರ್ ಮಾಡಿದ್ರೆ ನಮ್ಮ ಏರ್ ಫೋರ್ಸ್ ಇಸ್ ದ ಈಸಿಯೆಸ್ಟ್ ಫೋರ್ಸ್ ಟು ಸರ್ವ್. ಅಂದ್ರೆ ವೆರಿ ಮಿನಿಮಮ್ ಟ್ರಬಲ್ಸ್ ಅಂಡ್ ಮ್ಯಾಕ್ಸಿಮಮ್ ಬೆನಿಫಿಟ್ಸ್ ಅಂದ್ರೆ ಆಪರ್ಚುನಿಟೀಸ್. ನಾನು ಯಾಕೆ ಹೇಳ್ತೇನೆ ಅಂದ್ರೆ ಈ ಆರ್ಮಿ ಖಂಡಿತವಾಗಿಯೂ ಸೇರ್ಬಾರ್ದು ಅಂತ ಹೇಳುವಂತಾರಲ್ಲ. ಅಂದ್ರೆ ಡಿಫರೆನ್ಶಿಯೇಟ್ ಮಾಡುದಲ್ಲ, ಆದ್ರೆ ಅವರಿಗಿರುವ ಹಾರ್ಡ್ ಟ್ರೈನಿಂಗ್ ವಿ ಆರ್ ಫಾರ್ ಬೆಟರ್. ಮತ್ತೊಂದು ವಿಷಯ, ಈಗ ನೀವು ಇನ್ನೊಂದು ಕೇಳಿದ್ರಿ, ನಮ್ಮ ಏರ್ಫೋರ್ಸ್ ನಲ್ಲಿ ಯುದ್ಧ ಸಿಮ್ಯುಲೇಷನ್ಸ್ ಆಗ್ತಾ ಇರ್ತದೆ. ಟ್ರೈನಿಂಗ್ಸ್ ಹೇಗಿರ್ತದೆ, ಮಾಕ್ ಡ್ರಿಲ್ಸ್ ಹೇಗಿರ್ತದೆ ಅಂತ ಹೇಳಿ ಇರ್ತದೆ. ಪ್ರತಿ ರಡಾರ್ ಸ್ಟೇಷನ್ಸ್ ನಲ್ಲಿಯೂ ಕೂಡ ವರ್ಷಕ್ಕೆ ಕನಿಷ್ಠ 3ರಿಂದ 4 ಮಾಕ್ ಡ್ರಿಲ್ಸ್ ಇರ್ತದೆ. ಅದರಲ್ಲಿ ನೀವು ನೋಡಿರ್ಬೋದು ಪೇಪರ್ನಲ್ಲಿ, ನಮ್ಮ ಇಂಡಿಯನ್ ಆರ್ಮಿ ಈಗ ಮೊನ್ನೆ ರೀಸೆಂಟ್ಲಿ ಅಮೆರಿಕಾದಲ್ಲಿ ಹೋಗಿ ಇಟ್ ಹಸ್ ಶೋನ್ ವೆರಿ ಗುಡ್ ಪವರ್ಫುಲ್ ಇದು. ಅಂದ್ರೆ ಆಲ್ ಕಂಟ್ರೀಸ್ ಹ್ಯಾವ್ ಅಪ್ರಿಶಿಯೇಟೆಡ್ ಅವರ್ ಇಂಡಿಯನ್ ಆರ್ಮಿ ಅಂತ ಇರ್ತದೆ. ಆದ್ರೆ ನಮ್ಗೆ ಹಾಗಲ್ಲ, ನಮ್ಗೆ ವಿದಿನ್ ದ ನ್ಯಾಷನಲ್ ಲೆವೆಲ್ ನಾವು ನಮಗೆ ಹೇಳ್ತಾರೆ ನೋಡಿ, ದಿಸ್ ಈಸ್ ಯುವರ್ ಟಾಸ್ಕ್. 2 ವಿಭಾಗ ಮಾಡ್ತಾರೆ. ಒಂದು ಈಸ್ ಅವರ್ ಸೆಲ್ಸ್, ಅದರ್ ವಿಭಾಗ ಎನಿಮೀಸ್. ಅದು ಹೇಗೆ ಅಂದ್ರೆ, ನಾನು ಇಲ್ಲಿ ಲಕ್ನೋದಲ್ಲಿ ಇದ್ದೇನೆ, ನಮ್ಮ ಲಕ್ನೋ ಸ್ಟೇಷನ್ ನಲ್ಲಿ ಇರುವವರೆಲ್ಲ ನಮ್ಮ ದೇಶ. ಅಲ್ಲಿ ಕಾನ್ಪುರ ಇನ್ನೊಂದು ಸ್ಟೇಷನ್ ಇದೆ, ಅಲ್ಲಿ ಇರೋರೆಲ್ಲ ಫಾರಿನರ್ಸ್, ಎನಿಮಿ. ಸೊ ನಾವು ಎನಿಮಿ ಹ್ಯಾಸ್ ಟು ಹ್ಯಾವ್ ಇಟ್ಸ್ ಓನ್ ಸ್ಟ್ರಾಟಜಿ ಅಂಡ್ ಅಟ್ಯಾಕ್ ಅಸ್. ಆ ಅಟ್ಯಾಕ್ ಮಾಡಿದಾಗ ಹೌ ವಿ ರೆಸ್ಪಾಂಡ್, ಅಂದ್ರೆ ಹೌ ವಿ ಡಿಫೆನ್ಸ್ ಅವರ್ ಸೆಲ್ಸ್ ಅಂತ ಹೇಳುವಂಥದ್ದು ಒಂದು ಎಕ್ಸಸೈಸ್. ಅದು ನಮಗೆ ನಾವು ಹೇಗೆ ಡಿಫೆಂಡ್ ಮಾಡ್ಕೊಳ್ತೇವೆ ಅಂತ ಹೇಳಿ, ಅದ ನಮ್ಮ ಎಫಿಷಿಯನ್ಸಿಯನ್ನು ಮಾನಿಟರ್ ಮಾಡ್ಲಿಕ್ಕೆ ಥರ್ಡ್ ಪಾರ್ಟಿ ಇರ್ತದೆ. ನಾವೇ ನಮ್ಮ ಅಸೆಸ್ಮೆಂಟ್ ಮಾಡೋದಲ್ಲ. ಅಂದ್ರೆ ಇಂಥ ಸಿಚುವೇಶನ್ ಬರ್ತದೆ. ಮತ್ತೆ ಅದೇ ತರ ಡಿಫೆನ್ಸಿವ್ ಆಲ್ಸೋ ನಮ್ಗೆ ಇನ್ಸ್ಟ್ರಕ್ಷನ್ಸ್ ಇರ್ತದೆ, ಯು ಹ್ಯಾವ್ ಟು ಗೋ ಅಂಡ್ ಅಟ್ಯಾಕ್ ಕಾನ್ಪುರ್ ಬೇಸ್ ಅಂತ ಹೇಳಿ. ಅಂದ್ರೆ ದಿಸ್ ಆರ್ ಆಲ್ ಸಿಮ್ಯುಲೇಟೆಡ್. ಈಗ ಉದಾಹರಣೆಗೆ ಅವರು ಬಂದ್ರು, ಕಾನ್ಪುರದಿಂದ ಒಂದು 10-15 ಜನ ನಮ್ಮ ಇದಕ್ಕೆ ಇಂಟ್ರೂಡ್ ಮಾಡ್ತಾರೆ, ನಮ್ಮ ಫೆನ್ಸಿಂಗ್ ಒಳಗೆ ನಮ್ಮ ವಿಮಾನಕ್ಕೆ ಬರ್ತಾರೆ. ಆವಾಗ ಇಮಿಡಿಯೇಟ್ಲಿ ವಿ ಶುಡ್ ಕ್ಯಾಚ್ ಹೋಲ್ಡ್ ಆಫ್ ದಮ್ ಅಂಡ್ ಹ್ಯಾಂಡ್ ಓವರ್. ಅಂದ್ರೆ ದಿಸ್ ಇಸ್ ಟಿಪಿಕಲ್ ಐ ಆಮ್ ಟೆಲಿಂಗ್ ಅಬೌಟ್. ದೆನ್ ಈಗ ಇಷ್ಟು ಹತ್ರದಲ್ಲಿ ಯಾವತ್ತು ಸ್ಟೇಷನ್ಸ್ಗಳು ಎನಿಮಿ ಹಾಗೆ ಇರೋದಿಲ್ಲ, ಫಾರ್ ಆಫ್ ಸ್ಟೇಷನ್ ಇರ್ತದೆ. ಅಲ್ಲಿಂದ ಕೆಲವು ವಿಮಾನಗಳು ಬರ್ತವೆ ನಮ್ಮ ಏರ್ ಬೇಸ್ ಮೇಲೆ. ದೇ ವಿಲ್ ಸೇ ಡಮ್ಮಿ ಬಾಂಬಿಂಗ್ ಮಾಡ್ತೇವೆ ಅಂತ ಹೇಳಿ. ಆವಾಗ
ನಮ್ಮ ಇಲ್ಲಿ ರಡಾರ್ ಸ್ಟೇಷನ್ ವಿಲ್ ಗೆಟ್ ಅಲರ್ಟೆಡ್ ಅಂಡ್ ಎನ್ಶೂರ್ ದಟ್ ದೇ ಆರ್ ಚೇಸ್ಡ್ ಔಟ್. ಈ ವೆದರ್ ವಿ ಹ್ಯಾವ್ ಬಿನ್ ಏಬಲ್ ಟು ಚೇಸ್ ದೆಮ್ ಔಟ್ ಆರ್ ನಾಟ್ ಅಂತ ಹೇಳಿ ಅಲ್ಲಿ ಏರಿಯಲ್ ಕಾಂಬ್ಯಾಟ್ ನಲ್ಲಿ ಗೊತ್ತಾಗ್ತದೆ. ಮಾನಿಟರ್ ಮಾಡ್ತಾರೆ. ದಿಸ್ ಆರ್ ಆಲ್ ದ ಸಿಮ್ಯುಲೇಷನ್. ಯಾಕಂದ್ರೆ ರಿಯಲ್ ಟೈಮ್ ವಾರ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನನ್ನ ಫಾರ್ ಎಕ್ಸಾಂಪಲ್ ಇಡೀ ನನ್ನ ಕ್ಯಾರಿಯರ್ ನಲ್ಲಿ ಐ ನೆವರ್ ಹ್ಯಾಡ್ ಫೇಸ್ಡ್ ಎ ವಾರ್, ಬಟ್ ಐ ಹ್ಯಾವ್ ಸೀನ್ ಹಾಗೆ ಇರಲಿ, ಪೀಸ್ಫುಲ್ ಇರಲಿ, ಸ್ಟಿಲ್ ಅಂತ ಸಿಚುವೇಶನ್ ಬಂದಾಗ ನಾವು ರೆಡಿ ಇದ್ದೇವೆ ಇಲ್ವಾ ಅಂತ ಗೊತ್ತಾಗಬೇಕು. ಬಟ್ ನಮ್ಮ ಎಫಿಷಿಯನ್ಸಿ ಇಸ್ ವೆಲ್ ಜಡ್ಜ್ಡ್. ಇಟ್ ಇಸ್ ನಾಟ್ ದಟ್ ಸುಮ್ನೆ ನಾವು ಹುಷಾರಿದ್ದೇವೆ ಅಂತ ಹೇಳೋದು. ನಮ್ಮ ಬೆನ್ನು ನಾವು ತಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ದರ್ ಇಸ್ ಸಂಬಡಿ ಟು ಜಡ್ಜ್, ಅಂಡ್ ಏನಾದ್ರೂ ಫ್ಲಾಸ್ ಇದ್ರೆ ದೇ ವಿಲ್ ಎನ್ಶೂರ್ ದಟ್ ವಿ ಕಮ್ ಟು ದಟ್ ಸ್ಟ್ಯಾಂಡರ್ಡ್. ಹೌದು, ಹೌದು, ಆ ಥರ ಇರ್ತದೆ. ಮತ್ತೆ ಈಗ ಫಾರ್ ಎಕ್ಸಾಂಪಲ್ ನಮ್ದು ಕೆಲವೆಲ್ಲ ಇದು ಏರ್ ಶೋಸ್ ಇದೆಲ್ಲ ಆಗುವಾಗ ತುಂಬಾ ಈ ಮಿಗ್ ವಿಮಾನಗಳು ಈಗ ರೀಸೆಂಟ್ಲಿ ಕೆಲವು ಬಿತ್ತು, ಅಂದ್ರೆ ತುಂಬಾ ಬೀಳ್ತಿತ್ತು, ಅದೊಂದು ಇಶ್ಯೂ ಆಗಿತ್ತು ನೋಡಿ. ಅದನ್ನು ಹಳೆ ವಿಮಾನಗಳನ್ನು ಇದು ಮಾಡಬೇಕು ಅಂತ ಹೇಳಿ. ಸೊ ಅದರದ್ದು ಕ್ರೈಟೀರಿಯಾ ಹೇಗಿರ್ತದೆ? ಈಗ ಒಂದು ವಿಮಾನ ಅಂದ್ರೆ ತುಂಬಾ ಇಂಥದ್ದು ಏರ್ಕ್ರಾಫ್ಟ್ಸ್ ಇರ್ಬೋದು ನಮ್ದು, ಅದ್ರದ್ದು ಏರ್ಕ್ರಾಫ್ಟ್ಸ್ ಸರ್ವಿಸಿಂಗ್ ಮತ್ತೆ ಅದ್ರದ್ದು ರೆಗ್ಯುಲರ್ ಹಾರಾಟಗಳು ಅಂದ್ರೆ ಅದು ಕಂಡೀಷನ್ ಅಲ್ಲಿ ಇರ್ಬೇಕಲ್ಲ. ಸೊ ಅದಕ್ಕೆ ಅವರು ಹೇಗೆ ಎನ್ಶ್ಯೂರ್ ಮಾಡ್ತಾರೆ? ಅದಕ್ಕೆ ಏನಾದ್ರು ಪೀರಿಯಾಡಿಕಲ್ ಹೀಗೆ ಹೋಗಿ ಬರುದು ಅಂತದ್ದೆಲ್ಲ ಇರ್ತದ? ಹೌದು, ಅಲ್ಲಿ ಅದಕ್ಕೆ ತುಂಬಾ ಪೂರ್ವ ನಿಯೋಜಿತ ಮೇಂಟೆನೆನ್ಸ್ ಸ್ಟ್ಯಾಂಡರ್ಡ್ಸ್ ಅಂತ ಇರ್ತವೆ. ವೀಕ್ಲಿ ಮೇಂಟೆನೆನ್ಸ್, ಮಂತ್ಲಿ ಮೇಂಟೆನೆನ್ಸ್, ಕ್ವಾರ್ಟರ್ಲಿ ಮೇಂಟೆನೆನ್ಸ್, ಹಾಫ್ ಇಯರ್ಲಿ ಮೇಂಟೆನೆನ್ಸ್ ಮತ್ತೆ ಇಯರ್ಲಿ ಮೇಂಟೆನೆನ್ಸ್ ಅಂತ ಹೇಳುವಂತಹ ವಿಷಯ ಪ್ರತಿ ವಿಮಾನಕ್ಕೆ ಇರ್ತದೆ. ಈಗ ವಿಮಾನ ಪ್ರತಿದಿನ ಹಾರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ವಿಮಾನ ಒಂದು ಬಂದಾಗ ವೀಕ್ ನಲ್ಲಿ ನಾವು ಮೇಂಟೆನೆನ್ಸ್ ನಲ್ಲಿ ನೋಡ್ತೇವೆ ಏನೆಲ್ಲ ವಿಷಯ ಇದೆ, ಎಲ್ಲ ಸರಿ ಇದೆಯಾ ಅಂತ ಹೇಳಿ. ಇದರಲ್ಲಿ ಸರಿ ಇದ್ರೆ ಕಳಿಸ್ತೇವೆ ನಾವು. ಆದ್ರೆ 15 days ಫೋರ್ಟ್ ನೈಟ್ಲಿ ಮೇಂಟೆನೆನ್ಸ್ ಅಂತ ಇರ್ತದೆ. ಬಂದಾಗ ನಾವು ವಿಮಾನದ ಕೆಲವು ಪಾರ್ಟ್ಸ್ ಗಳನ್ನು ತೆಗೆದು ನೋಡ್ತೇವೆ, ವೆದರ್ ಇಲ್ಲಿ ಹೊರಗಡೆ ಮಾತ್ರ ಅದು ಸರಿಯಾಗಿ ಕಾಣ್ತದ ಅಲ್ವಾ, ರಿಯಲಿ ಫಂಕ್ಷನಿಂಗ್ ಆರ್ ನಾಟ್ ಅಂತ ಹೇಳಿ. ಮಂತ್ಲಿ ಮೇಂಟೆನೆನ್ಸ್ ಇರ್ತದೆ, ಅದರಲ್ಲಿ ಇನ್ನೂ ಕೆಲವು ಪಾರ್ಟ್ಸ್ ಗಳನ್ನು ತೆಗೆದು ವಿಲ್ ಚೆಕ್ ಅಂಡ್ ವಿಲ್ ರಿಫಿಟ್. ಹಾಫ್ ಇಯರ್ಲಿ ಮೇಂಟೆನೆನ್ಸ್ ಇರ್ತದೆ, ಮತ್ತೆ ಇಯರ್ಲಿ ಮೇಂಟೆನೆನ್ಸ್ ನಲ್ಲಿ ಆ ಎಂಜಿನ್ ಅಂತ ಹೇಳುವಂಥದ್ದು ನಾವು ಈಗ ಸರಿ ಇದೆ ಅದು, ಆದ್ರೆ ಕಂಪ್ಲೀಟ್ ಎಂಜಿನ್ ಅನ್ನು ಕೆಳಗೆ ಇಳಿಸಿ ಅದನ್ನು ಓವರ್ ಆಲ್ ಮಾಡಿ ಪುನಃ ಫಿಟ್ ಮಾಡ್ತಾರೆ. ದಿಸ್ ಇಸ್ ಮೇಂಟೆನೆನ್ಸ್. ಈಗ ಕ್ರಾಶ್ ಆಗ್ತದೆ ಯಾಕೆ ಅಂತ ಹೇಳಿದಾಗ ಇಟ್ ಇಸ್ ಟ್ರೂ. ಈ ಮಿಗ್ ಏರ್ಕ್ರಾಫ್ಟ್ ಅದು ಫಸ್ಟ್ಲಿ ಇಟ್ ವಾಸ್ ಎನ್ ಔಟ್ಡೇಟೆಡ್ ಏರ್ಕ್ರಾಫ್ಟ್. ಮಿಗ್ 21 ಮಾತ್ರ, ಮಿಗ್ 21. ಬೇರೆ ಮಿಗ್ ಸೀರೀಸ್ ಎಲ್ಲ ಹೊಸ ಏರ್ಕ್ರಾಫ್ಟ್, ಅಂದ್ರೆ ಕಂಪ್ಯಾರೇಟಿವ್ಲಿ ಹೊಸ ಏರ್ಕ್ರಾಫ್ಟ್. ಮಿಗ್ 21 ತುಂಬಾ ಹಳೇದು, ಮತ್ತೆ ಅದಕ್ಕೆ ಒಂದು ಫಿಕ್ಸ್ಡ್ ಫ್ಲೈಯಿಂಗ್ ಅವರ್ಸ್ ಅಂತ ಇರ್ತದೆ. ಈ ಫ್ಲೈಯಿಂಗ್ ಅವರ್ಸ್ ಅಂದ್ರೆ ಈ ಮೇಂಟೆನೆನ್ಸ್ ಮಾಡಿದ ನಂತರ ಅದರ ಫ್ಲೈಯಿಂಗ್ ಅವರ್ಸ್ ಅನ್ನು ಎಕ್ಸ್ಟೆಂಡ್ ಮಾಡ್ತಾರೆ ಲೈಫ್. ಈಗ ನಮ್ಮ ಫಾರ್ ಎಕ್ಸಾಂಪಲ್ 15 ವರ್ಷ ಆದ ನಂತರ ಅಗೇನ್ ಫಿಟ್ನೆಸ್ ಸರ್ಟಿಫಿಕೇಟ್ ಇದಕ್ಕೆ ನಮ್ಮ ವೆಹಿಕಲ್. ಅದೇ ತರ ವಿಮಾನಗಳಿಗೆ ಇದೆ. ಸಮ್ ಸ್ಪೆಷಲ್ ಟೀಮ್ಸ್, ಸ್ಪೆಷಲ್ ಎಕ್ಸ್ಪರ್ಟ್ಸ್ ವಿಲ್ ಎಕ್ಸ್ಟೆಂಡ್ ದ ಲೈಫ್. ಕೆಲವೊಂದು ಸಾರಿ ಆ ತರ ಎಕ್ಸ್ಟೆಂಡೆಡ್ ಲೈಫ್ ನಲ್ಲಿ ವಿಮಾನ ಕ್ರಾಶ್ ಆಗಿರ್ತದೆ. ಅದಕ್ಕೆ ಹೆಲ್ಪ್ಲೆಸ್, ಯಾಕಂದ್ರೆ ಎಕ್ಸ್ಟೆನ್ಷನ್ ಕೂಡ ಕೊಡ್ಬೇಕಾಗ್ತದೆ ಕೆಲವೊಂದು ಸಾರಿ, ಯಾಕಂದ್ರೆ ನಮ್ಮಲ್ಲಿ ಬೇರೆ ವಿಮಾನ ಇಲ್ಲ. ಅಂದ್ರೆ ಸಾಂದರ್ಭಿಕವಾಗಿ ಅಂದ್ರೆ ಇಟ್ ಮೇ ಹ್ಯಾಪನ್ ಆರ್ ಮೇ ನಾಟ್ ಹ್ಯಾಪನ್. ಬಟ್ ಕೆಲವೊಂದು ಸಾರಿ ಏನು ಅಂದ್ರೆ ಬಿಯಾಂಡ್ ಸಿ there is something like bona fide and malified. Our intentions are bona fide, never malified. Correct. ಆ ಥರ ಆಗ್ತದೆ. ಹೌದು. ಆಮೇಲೆ ಇದು ಇದು ಏರ್ಕ್ರಾಫ್ಟ್ ಅಲ್ಲಿ ಈಗ ನೀವು ಮೊನ್ನೆ ಒಂದು ಸ್ಪೀಚ್ ಅಲ್ಲಿ ಹೇಳಿದ್ರಿ ಇಜೆಕ್ಟ್ ಸಿಸ್ಟಮ್ ಅಂತ ಹೇಳಿ. ಸೊ ಅದ್ರ ಬಗ್ಗೆ ನಮ್ಗೆ ಸ್ವಲ್ಪ ಹೇಳಿಕೊಡಿ. ಖಂಡಿತವಾಗಿ ಹೇಳ್ತೀನಿ. ಈ ಬಂಬರ್ ಹೌದು, ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಅದು. ನಾನು ಹೇಳಿದ್ನಲ್ಲ ಅದನ್ನ, ನಾನು ಮಾತಾಡುವಾಗ ಅದನ್ನ ಕೇಳಿದೆ ಒಬ್ಬರನ್ನು, ಸರ್ ನೀವೊಂದು ಸ್ಕೂಟರ್ ನಲ್ಲಿ ಹೋಗ್ತಾ ಇದ್ದೀರಿ, ನಿಮಗೊಂದು ಎಮರ್ಜೆನ್ಸಿ ಬಂತು, ಜಸ್ಟ್ ನೀವು ಹಾರಿ ಬಿಡ್ತೀರಾ ನೀವು ಸ್ಕೂಟರ್ ಅಂತ ಹೇಳಿ. ಅವ್ರು ಏನು ಉತ್ತರ ಕೊಡ್ಲಿಲ್ಲ ನನಗೆ. ಸಾಧ್ಯ ಇಲ್ಲ. ಆದ್ರೆ ವಿಮಾನದಲ್ಲಿ ಹಾಗಲ್ಲ. ನಮ್ಮ ಫೈಟರ್ ವಿಮಾನದಲ್ಲಿ ದೇರ್ ಇಸ್ ಎ ಸ್ಪೆಷಲ್ ಸಿಸ್ಟಮ್ ಲೈಕ್ ಇಜೆಕ್ಷನ್. ಪೈಲಟ್ ಇಜೆಕ್ಟ್ ಮಾಡಬಹುದು. ಅಂದ್ರೆ ಇಜೆಕ್ಷನ್ ಅಂತ ಹೇಳುವಂಥದ್ದು ಇಟ್ಸ್ ಎ ಲಾಸ್ಟ್ ರಿಸಾರ್ಟ್ ಟು ದ ಪೈಲಟ್. ಅಂದ್ರೆ ಬೇರೆ ಯಾವುದೇ ಆಪ್ಷನ್ ಇಲ್ಲ ಅಂತ ಹೇಳುವಾಗ ಮತ್ತೆ he is ejecting. ಅಂದ್ರೆ ಅದಕ್ಕೆ ಸೈಕಾಲಜಿಕಲ್ ರೀಸನ್ ಕೂಡ ಇದೆ, ಟೆಕ್ನಿಕಲ್ ರೀಸನ್ ಕೂಡ ಇದೆ. ಈ ಇದ್ರಲ್ಲಿ ಏನಾಗ್ತದೆ ಇಜೆಕ್ಷನ್ ಅಂತ ಹೇಳುವಾಗ ನಾನು ಹೇಳ್ತೇನೆ, ಯಾವುದೇ ವಿಮಾನಕ್ಕೆ ಅಂದ್ರೆ ಇನ್ನೊಂದು ಫೈಟರ್ ವಿಮಾನಕ್ಕೆ ಮಾತ್ರ ಇದು ಸಾಧ್ಯ ಆಗೋದು. ಬೇರೆ ಹೆಲಿಕಾಪ್ಟರ್ಸ್ ಟ್ರಾನ್ಸ್ಪೋರ್ಟ್ಗಳಿಗೆಲ್ಲ ಏನು ಅದು ಸಾಧ್ಯ ಇಲ್ಲ. ಈ ಬೇರೆ ಬೇರೆ ಕಾರಣಗಳಿಂದ ಇಜೆಕ್ಷನ್ ಮಾಡ್ಬೇಕಾಗ್ತದೆ. ಒಂದು ಹೇಳಿದ್ನಲ್ಲ, ಒಂದು ಎಂಜಿನ್ ಫೇಲಿಯರ್ ಫಾರ್ ಎಕ್ಸಾಂಪಲ್, ಅಥವಾ ಒಂದು ಬರ್ಡ್ ಹಿಟ್ ಆಯ್ತು, ಅಥವಾ ಅದ್ರದ್ದು ಅಂಡರ್ ಕ್ಯಾರೇಜ್ ಕೆಳಗೆ ಬರ್ತಾ ಇಲ್ಲ, ಅಥವಾ ಅದ್ರದ್ದು ಫ್ಯೂಯಲ್ ಸುಮ್ಮನೆ ಲೀಕ್ ಆಗ್ತಾ ಇದೆ,
ಅಥವಾ ಬೇರೆ ಏನಾದರೂ ಒಂದು ಹೌದಪ್ಪ, reason. ಟೆಕ್ನಿಕಲ್ ರೀಸನ್. ಅಥವಾ ಈಸ್ ಫೈಂಡಿಂಗ್ ಸಮ್ ಅನ್ನೋನ್ ಆಬ್ಜೆಕ್ಟ್ಸ್ ಅರೌಂಡ್ ವಿಚ್ ಆರ್ ಫಿಶಿ ಅಂತ ಇದರಲ್ಲಿ ಹಿ ಹ್ಯಾಸ್ ಟು ಕಾಂಟ್ಯಾಕ್ಟ್. ಅಂದರೆ ಅವನು ಆಲ್ರೆಡಿ ಹಿ ವಿಲ್ ಬಿ ಇನ್ ದ ಟ್ರ್ಯಾಕ್ ಆಫ್ ರಡಾರ್. ಹೌದು. ಹಿ ವಿಲ್ ಕಾಂಟ್ಯಾಕ್ಟ್ ದ ಸೆಕ್ಟರ್ ಡೈರೆಕ್ಟರ್ ಅಂಡ್ ಟೆಲ್ ದಟ್ ದಿಸ್ ಇಸ್ ದ ಪ್ರಾಬ್ಲಮ್ ಹಿ ಇಸ್ ಫೇಸಿಂಗ್ ಅಂಡ್ ಹಿ ಮೇ ಹ್ಯಾವ್ ಟು ಇಜೆಕ್ಟ್ ಅಂತ. ಆಗ ಸೆಕ್ಟರ್ ಡೈರೆಕ್ಟರ್ ವಿಲ್ ಟ್ರೈ ಟು ಮ್ಯಾನೋವರ್ ದಟ್ ಏರ್ಕ್ರಾಫ್ಟ್. ಹಿ ವಿಲ್ ಗೈಡ್ ದಟ್ ಪೈಲಟ್ ಹೌ ವೆದರ್ ಹಿ ಕ್ಯಾನ್ ಕಮ್ ಔಟ್ ಫ್ರಮ್ ದಟ್ ಡೇಂಜರ್ ಆರ್ ನಾಟ್. ಅಂದ್ರೆ ಬೇರೆ ಬೇರೆ ಆಪ್ಷನ್ಸ್ ಅನ್ನು ಅವರು ಹೌದು ಇದು ಮಾಡ್ತಾರೆ. ಅದು ಅಂತೂ ಸಾಧ್ಯವೇ ಇಲ್ಲ ಅಂತ ಆದಾಗ ಪೈಲಟ್ ವಿಲ್ ಅಲ್ಟಿಮೇಟ್ಲಿ ಟೇಕ್ ಎ ಡಿಸಿಷನ್ ಆಫ್ ಇಜೆಕ್ಟಿಂಗ್ ಫ್ರಮ್ ದ ಏರ್ಕ್ರಾಫ್ಟ್. ಆ ಇಜೆಕ್ಷನ್ ಪ್ರೊಸೀಜರ್ನ ಏನಿದೆ ಅಂದರೆ, ನಾವು ಪೈಲಟ್ ಅನ್ನು ನಾವು ಕಳಿಸುವಾಗ ಸುಮ್ಮನೆ ಪೈಲಟ್ ಕೂತ್ಕೊಂಡು ಹೋಗುದಿಲ್ಲ, ನಾವು ಅವರನ್ನು ಸೆಕ್ಯೂರ್ ಮಾಡಿ ಅವರನ್ನು ಕಳಿಸಿ. ನಾವು ಟೆಕ್ನಿಕಲ್ ಸ್ಟಾಫ್, ನಾನು ಅದೇ ಹೇಳಿದ್ನಲ್ಲ, ನನಗೆ ಐ ಗಾಟ್ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಇದೇ ಹೇಳ್ತಾ ಇರೋದು ನನ್ನ ಎಕ್ಸ್ಪೀರಿಯನ್ಸ್. ನಾವು ಪೈಲಟ್ ಅನ್ನು ಕಳಿಸುವಾಗ ಪೈಲಟ್ನ ಅರ್ಧ ಜೀವ ಉಳಿಸುವುದು ನಾವು ಅಂತ ಹೇಳಬೇಕು. ಯಾಕಂದ್ರೆ ಅಂದ್ರೆ ಇಂಥ ಸಂದರ್ಭಗಳಲ್ಲಿ ನಾವು ಪೈಲಟ್ ಸ್ಟಾರ್ಟ್ ಮಾಡುವ ಮುಂಚೆ, ವಿಮಾನವನ್ನು ಸ್ಟಾರ್ಟ್ ಮಾಡುವ ಮುಂಚೆ ಎನ್ಶೂರ್ ಮಾಡಬೇಕು ಪೈಲಟ್ ಇಸ್ ಸೆಕ್ಯೂರ್ಡ್ ಆರ್ ನಾಟ್. ಅವನು ಪೈಲಟ್ ನ ಸೀಟಿಗೆ ಅವರನ್ನು ನಾವು ಕಟ್ಟಿ ಹಾಕ್ತೇವೆ, ಲಿಟ್ರಲಿ ಅವನ ಕಾಲನ್ನು ಕಟ್ಟಿ ಹಾಕ್ತೇವೆ. ಇದೆಲ್ಲ ಫಿಸಿಕಲಿ ನಡೀತದ ಅಥವಾ ದೂರದಿಂದ ಅವರು ಮಾಡ್ತಾ ಇರೋದನ್ನು ನೋಡೋದು? ನಾವು ಪೈಲಟ್ ಕಾಕ್ಪಿಟ್ ನಲ್ಲಿ ಕೂತ ಕೂಡಲೇ ನಾವು ಟೆಕ್ನಿಕಲ್ ಪರ್ಸನ್, ಅಲ್ಲಿ ಒಂದು ಏಣಿ ಇರ್ತದೆ ಪೈಲಟ್ ನ ಹತ್ರ, ನೋಡಿದ್ದೇವೆ ನಾವು ಪಿಕ್ಚರ್ ಅಲ್ಲಿ. ಆ ಏಣಿಯಲ್ಲಿ ಹೋಗಿ ಪೈಲಟ್ ಅವರವ್ರದ್ದೇ ಕೆಲಸ ಮಾಡ್ತಾ ಬಿಸಿ ಇರ್ತಾರೆ. ಅವಾಗ ನಾವು ಹೇಳ್ತೇವೆ ಸರ್ ಸ್ಟ್ರಾಪ್ ಅಂತ ಹೇಳಿ, ನಾವು ಸ್ಟ್ರಾಪಿಂಗ್ ಅಂತ ಹೇಳ್ತೇವೆ. ಇದ್ ಮಾಡುವಾಗ ಪೈಲಟ್ ವಿಲ್ ಸ್ಟ್ರಾಪಿಂಗ್, ಒಂದು ಬೆಲ್ಟ್ ಇರ್ತದೆ, ಮತ್ತೆ ಹೆಲ್ಮೆಟ್ ಕೊಡ್ತೇವೆ ನಾವು, ರೇಡಿಯೋ ಟೆಲಿಫೋನ್ ಇರ್ತದೆ, ಮತ್ತೆ ಕೆಲವೊಂದು ಸ್ಟವೇಜಸ್ ಇರ್ತದೆ ಅಲ್ಲಿ. ಅಂದ್ರೆ ಅಷ್ಟು ಮಾಡಿ ನಾವು ಎನ್ಶೂರ್ ಮಾಡ್ತೇವೆ ಹಿ ಇಸ್ ಸೆಕ್ಯೂರ್ಡ್. ಅಂದ್ರೆ ಅವನನ್ನು ಕಟ್ಟಿ ಹಾಕಿ ಆಯ್ತು ನಾವು. ಅಂದ್ರೆ ಕಟ್ಟಿ ಹಾಕುದು ಅಂದ್ರೆ ಇಟ್ ಇಸ್ ವೆರಿ ಸೇಫ್ಟಿ. ಹೌದಪ್ಪ, ನಾವು ಸೀಟ್ ಬೆಲ್ಟ್ ಹಾಕಿದೆ. ಹೌದು, ಸೀಟ್ ಬೆಲ್ಟ್ ಹಾಕಿದೆ. ಸೀಟ್ ಬೆಲ್ಟ್ ಇಸ್ ವೆರಿ ಸಿಂಪಲ್ ಥಿಂಗ್. ಇದರಲ್ಲಿ ಯಾಕಂದ್ರೆ ಹೆಲ್ಮೆಟ್ ಇದೆ, ದೆನ್ ದೇರ್ ಇಸ್ ಎ ವ್ಯಾಲೆಟ್, ಇದೆಲ್ಲ ಇದೆ, ಮತ್ತೆ ಪ್ಯಾರಾಚೂಟ್. ಸೊ ಇದಾದ ಸ್ಟವೇಜಸ್ ಅನ್ನು ತೆಗೆದು ನಾವು ಆ ಕ್ಲಿಪ್ ಅನ್ನು ಹಾಕಿ ನಾವು ಸೆಲೆಕ್ಟ್ ಕೊಟ್ಟು ಕಳಿಸ್ತೇವೆ. ಸೊ ಹಿ ಇಸ್ ಸೆಕ್ಯೂರ್ಡ್. ಈಗ ಇಜೆಕ್ಷನ್ ನಲ್ಲಿ ಏನಾಗ್ತದೆ, ಅವನು ಇಜೆಕ್ಷನ್ ಮಾಡ್ತೇನೆ ಅಂತ ಸೆಕ್ಟರ್ ಡೈರೆಕ್ಟರೇ ಕೆಲವೊಂದ್ಸಾರಿ ಹೇಳ್ತಾರೆ ನಾವು ಇಜೆಕ್ಟ್ ಅಂತ ಹೇಳಿ, ಅಥವಾ ಹಿ ವಿಲ್ ಟೇಕ್ ಹಿಸ್ ಓನ್ ಡಿಸಿಷನ್ ಆಫ್ ಇಜೆಕ್ಷನ್. ಆವಾಗ ಅವನು ಕೂತಲ್ಲಿ ಹೀಗೆ ಕಾಲಿನ ಹತ್ರ ಒಂದು ರೋಪ್ ಇರ್ತದೆ, ಲೂಪ್, ಅದನ್ನ ಹೀಗೆ ಹೇಳಿದ್ರೆ ಪೈಲಟ್ ಅಲಾಂಗ್ ವಿತ್ ದಿಸ್ ಸೀಟ್ ವಿಲ್ ಬಿ ಟಾಸ್ಡ್ 1000 feet ಹೈಟ್ ವಿತ್ ದ ಸ್ಪೀಡ್ ಆಫ್ 300 km/h. ಅಷ್ಟರಲ್ಲಿ ಹಿ ವಿಲ್ ಬಿ ಟಾಸ್ಡ್. ಹಾಗೆ ಟಾಸ್ ಆದ ನಂತರ ಇಟ್ ಇಸ್ ಇನ್ ದ ಮ್ಯಾಟರ್ ಆಫ್ ಸೆಕೆಂಡ್ಸ್. ನಾವು ಇಲ್ಲಿ ಹೇಳುವಾಗ ಲೇಟ್ ಆಗ್ತದೆ ಅಷ್ಟೇ. ಅಂದ್ರೆ ಅವನ ಅದು ಇದು ಓಪನ್ ಮಾಡಿದ ಕೂಡಲೇ ಫಸ್ಟ್ ಅವನ ಕ್ಯಾನೋಪಿ ಮೇಲಿನ ಕವರ್ ಇದೆಲ್ಲ ಓಪನ್ ಆಗ್ತದೆ, ಹಿಲ್ ಬಿ ಥ್ರೋನ್. ಅಲ್ಲಿ ಹೋದ ನಂತರ ಇಮಿಡಿಯೇಟ್ಲಿ ಪ್ಯಾರಾಚೂಟ್, ಅಂದ್ರೆ ದರ್ ಇಸ್ ಇದು ಸೈಂಟಿಫಿಕ್ ಇದು ಕ್ಯಾಲ್ಕುಲೇಷನ್. ಅಂದ್ರೆ ಎಟ್ ಅಬೌಟ್ ನಮ್ಮ ಅಟ್ಮಾಸ್ಫಿಯರ್ ನಲ್ಲಿ ಆಕ್ಸಿಜನ್ ಇರುವ ಒಂದು ಲೆವೆಲ್ ಇದೆ. So and so safe point, he will land like a flower, landing from a tree. If a flower is falling and landing, he will land like a flower. But but if he is in a semi-conscious state because of various reasons, shock ಇಂಥದ್ದೆಲ್ಲ ಇರ್ತದೆ, ಅಂತ ಟೈಮ್ ನಲ್ಲಿ ಕೂಡ ಪ್ಯಾರಾಚೂಟ್ ವಿಲ್ ಪ್ರೊಟೆಕ್ಟ್ ಹಿಮ್. ಪ್ಯಾರಾಚೂಟ್ ಪ್ರೊಟೆಕ್ಟ್ ಮಾಡಿ ಕೆಳಗೆ ಬರ್ತದೆ. ಕೆಳಗೆ ಬಂದು somewhere he will fall down. If he is lucky enough, he will be safe. But if he is not lucky enough, nothing can be done. But anta situation nalli the technology helps. Sorry, technology helps hegandre, see ನಾನು ಹೇಳಿದ್ನಲ್ಲ, he has got a helmet and radio telephony, oxygen bottle with him, then a few ಇದು ಮೆಡಿಸಿನ್ ಇದು ಪ್ಯಾಕ್, ದೆನ್ ಫುಡ್ ಪ್ಯಾಕೆಟ್ಸ್, ಇದೆಲ್ಲ ಇರ್ತದೆ ಅವರ ಹತ್ರ. ಅಂದ್ರೆ ಸರ್ವೈವಲ್ ಕಿಟ್, ಸರ್ವೈವಲ್ ಕಿಟ್ ಕರೆಕ್ಟ್. ಅಲ್ಲಿ ಆದಾಗ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ರೇಡಿಯೋ ಟೆಲಿಫೋನಿ. ಅವನು ಅನ್ಕಾನ್ಶಿಯಸ್ ಇದ್ದಾಗ, ಕಾನ್ಶಿಯಸ್ ಪೈಲಟ್ ಹಾಗೆ ಲ್ಯಾಂಡ್ ಆದ ಕೂಡಲೇ ಹಿ ವಿಲ್ ಕಾಂಟ್ಯಾಕ್ಟ್ ಆನ್ ರೇಡಿಯೋ ಟೆಲಿಫೋನಿ ಈಸಿಲಿ. ಬಟ್ ಇಂಥ ಸಂದರ್ಭದಲ್ಲಿ ಈ ಪೈಲಟ್ ಮೇ ನಾಟ್ ಬಿ ಏಬಲ್ ಟು ಕಾಂಟ್ಯಾಕ್ಟ್ ವಿತ್ ರೇಡಿಯೋ ಟೆಲಿಫೋನಿ. ಆಗ ರೇಡಿಯೋ ಟೆಲಿಫೋನಿನೇ ಶುರು ಮಾಡ್ತದೆ, ನಾನು ಇಲ್ಲಿದ್ದೇನೆ, ನಾನು ಇಲ್ಲಿದ್ದೇನೆ, ನಾನು ಇಲ್ಲಿದ್ದೇನೆ ಅಂತ ಹೇಳುವಂತ ಧ್ವನಿಯನ್ನು ಒಂದು ಪ್ರಸಾರ ಮಾಡ್ತಾ ಹೋಗ್ತದೆ. ಆ ಧ್ವನಿ ನಿಯರ್ ಬೈ ATC ಅಂದ್ರೆ ಏರ್ ಟ್ರಾಫಿಕ್ ಕಂಟ್ರೋಲ್ ಅವ್ರ ರಡಾರ್ ಸ್ಟೇಷನ್ ಇದಕ್ಕೆ ಇವರಿಗೆ ಸಿಗ್ತದೆ. ಅದು ಎನಿಮಿಗೆ ಸಿಗ್ಬಹುದು, ಮಾತ್ರ ಎನಿಮಿಗೆ ಕೂಡ ಸಿಗ್ಬಹುದು. ಅಂದ್ರೆ ಅಂತದ್ರಲ್ಲಿ ಲ್ಯಾಂಡ್ ಶತ್ರು ಎನಿಮಿಗೆ ಸಿಗ್ಬಹುದು. ಅಂದ್ರೆ ಇದರಲ್ಲಿ ಸಮ್ ಮ್ಯಾನಿಪುಲೇಟೆಡ್ ಮಾಡದೇ ಇರುವ ಸಿಚುವೇಶನ್ ನಲ್ಲಿ. ಯಾಕಂದ್ರೆ
ಫಾರಿನ್ ಲ್ಯಾಂಡಿಗೆ ಅಂದ್ರೆ ಎನಿಮೀಸ್ ಲ್ಯಾಂಡ್ ನಲ್ಲಿ ವಿಮಾನ ಹೋದಾಗ ಹಾ 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 ಯಾರು ಕೂಡ ಆ ದೇಶದ ATC ಅಥವಾ ಇದಕ್ಕೆ ಕಾಂಟ್ಯಾಕ್ಟ್ ಆಗುವ ಹಾಗೆ ಇಡುವುದಿಲ್ಲ ಟೆಲಿಫೋನ್. ಫ್ರೀಕ್ವೆನ್ಸಿ that frequency will be in that frequency ಹಾ. only India can contact ಓಕೆ ಅಂತದ್ದು ಇರ್ತದೆ. ನಾನು ಹೇಳಿದ್ನಲ್ಲ ಇರಾನ್ ಇದ್ದು ಲಾಸ್ಟ್ ಒಂದು ಎಕ್ಸಾಂಪಲ್ ಹೇಳಿದೆ ಮೊನ್ನೆ. ಕರೆಕ್ಟ್. ಅಂಥದ್ರಲ್ಲಿ ಇಟ್ ವಿಲ್ ಕೀಪ್ ಟೆಲ್ಲಿಂಗ್ ನಾನು ಇಲ್ಲಿದ್ದೇನೆ ಅದನ್ನು ನೋಡಿಕೊಂಡು ಅವರ್ ರೆಕಿ ಟೀಮ್ ವಿಲ್ ಗೋ ದೇರ್ ಅಂಡ್ ದೇ ವಿಲ್ ಸೇವ್ ದ ಪೈಲಟ್. ಬಹಳಷ್ಟು ಇಂಥ ಪೈಲಟ್ ಗಳನ್ನು ಸೇವ್ ಮಾಡಿದ ನಿದರ್ಶನ ಇದೆ. ಅಂದ್ರೆ ನಾನು ಆ ದಿನ ಹೇಳಿದೆ 99% ಆಫ್ ದ ಇಜೆಕ್ಷನ್ಸ್ ಆರ್ ಸೇಫ್ ಅಂತ ಹೇಳಿ. ಇಟ್ ಇಸ್ ಟ್ರೂ ಆಲ್ಸೋ. ಅಂದ್ರೆ ಈ 99% ನಲ್ಲಿ ನಿಯರ್ಲಿ 80% ಆರ್ 100% ಸೇಫ್. ರೆಸ್ಟ್ 19% ಆರ್ ಲೈಕ್ ದಿಸ್ ಸೇಫ್ ಇನ್ ದ ಸೆನ್ಸ್ ಪೈಲಟ್ ವಿ ಕುಡ್ ರಿಕವರ್ ದ ಪೈಲಟ್. ಮತ್ತೆ ಆ ಇಜೆಕ್ಷನ್ ಕೂಡ ನಾನು ಹೇಳಿದ್ನಲ್ಲ, ಒಂದು ಪಾಲಿಸಿ ಇದೆ ನಮ್ಮಲ್ಲಿ. ಅಂದ್ರೆ ಏರ್ಫೋರ್ಸ್ ನಲ್ಲಿ ಇಟ್ ಮೇ ಬಿ ಇನ್ ಎನಿ ಫೀಲ್ಡ್ ಮ್ಯಾನ್ ಮತ್ತೆ ಮೆಷಿನ್ ಅನ್ನು ನೋಡಿದ್ರೆ ಕಂಪೇರ್ ಮಾಡಿದಾಗ ವಿ ಶುಡ್ ಗಿವ್ ಪ್ರಿಯಾರಿಟಿ ಫಾರ್ ಮ್ಯಾನ್, ಅಂದ್ರೆ ಲೈಫ್ ಆಫ್ ದ ಮ್ಯಾನ್. ವಿ ಶುಡ್ ಆಲ್ವೇಸ್ ಗಿವ್ ಪ್ರಿಯಾರಿಟಿ ಟು ಸೇವ್ ದ ಲೈಫ್. ಆ ನಿಟ್ಟಿನಲ್ಲಿ ದ ಪೈಲಟ್ಸ್ ಆರ್ ಆಲ್ಸೋ ಟೋಲ್ಡ್. ಅಂಡ್ ಒಬ್ಬ ಇಜೆಕ್ಟ್ ಮಾಡಿದ ಅಂತ ಹೇಳಿದ ಕೂಡಲೇ ನೆವರ್ ಅವರ್ ಪೀಪಲ್ ವಿಲ್ ಲುಕ್ ಡೌನ್ ದಟ್ ಪೈಲಟ್. ಅಂದ್ರೆ ನಾನು ಹೇಳ್ತೇನೆ, ನಾನು ಕೆಲಸ ಮಾಡ್ತಿದ್ದ ಸ್ಕ್ವಾಡ್ರನ್ ನಲ್ಲಿ ಐ ಹ್ಯಾವ್ ಸೀನ್ 4 to 5 ಇಜೆಕ್ಷನ್ಸ್. ಆವಾಗ ಏನಾಗ್ತದೆ, ಅವನು ಇಜೆಕ್ಟ್ ಮಾಡಿದ ಪೈಲಟ್ ಅಂತ ಹೇಳಿ ಬರ್ತದೆ. ಆ ಥರ ಅಲ್ಲ, he has ejected because of such exigencies. ಅಂದ್ರೆ ಎಕ್ಸ್ಟ್ರೀಮ್ ಸಿಚುವೇಶನ್ ಅಲ್ಲಿ ಮಾತ್ರ ಮಾಡ್ತಾರೆ. ಬೇಕು ಅಂತ ಹೇಳಿ ಹೋಗಿ ಇಜೆಕ್ಟ್ ಮಾಡಿ, ಯಾಕಂದ್ರೆ ಅವರಿಗೆ ಕೂಡ ಭಯ ಇರ್ತದೆ ಮತ್ತೆ ವೆದರ್ ಇಜೆಕ್ಷನ್ ಇಸ್ ಸೇಫ್ ಆರ್ ನಾಟ್ ಅಂತ ಹೇಳುವಂತ. ದಿಸ್ ಇಸ್ ದ ಅದು ನೀವು ಹೇಳಿದ್ರೆ ಬೇರೆ ಆಪ್ಷನ್ ಇಲ್ಲ ಅಂತ ಆಗುವಾಗ ಮಾತ್ರ ಅವರು ಕೂಡ ಅದನ್ನು ಆಪ್ಟ್ ಮಾಡುದು. ಹೌದು ಇಲ್ಲ ಯಾರು ಕೂಡ ಆಪ್ಟ್ ಮಾಡುದು. ಹೌದು. ನೀವು ಅದು ಆಗ ಒಂದು ನೇತ್ರ ಅಂತ ಹೇಳಿದ್ರಿ, ರಾಡಾರ್, ಅಡ್ವಾನ್ಸ್ಡ್ ರಾಡಾರ್. ಸೊ ಅದು ಈಗ ನೇತ್ರ ರಾಡಾರ್ ನಮ್ಮ ನೆಲದ ಮೇಲೆ ಇರುವಂತದ್ದ ಅಥವಾ ಅದು ಹೇಗೆ, ಅಂದ್ರೆ ಅಷ್ಟು ದೂರಕ್ಕೆ ಹೋಗ್ಬೇಕಿದ್ರೆ ಅಥವಾ ಎಲ್ಲಿಯಾದ್ರೂ ವಿಮಾನದಲ್ಲಿ ಇರುವುದಾ, ಅದು ಹೇಗೆ ವರ್ಕ್ ಆಗ್ತದೆ ಆಕ್ಚುಲಿ ಅದ್ರ ಬಗ್ಗೆ, ಅಥವಾ ಅದು ಎಲ್ಲಿ ಇರುವುದು? ನೇತ್ರ ಅಂತ ಹೇಳುವಂತ ವಿಮಾನ ಬಹಳ ಇಂಟ್ರೆಸ್ಟಿಂಗ್ ವಿಮಾನ. ಯಾಕಂದ್ರೆ ಅದು ವಿಮಾನವೇ ಅದು ಆಕ್ಚುಯಲ್ ಫ್ಲೈಯಿಂಗ್ ಏರ್ಕ್ರಾಫ್ಟ್. ಓಕೆ. ಯಾಕೆ ಅದು ಇಂಟ್ರೆಸ್ಟಿಂಗ್ ವಿಮಾನ ಹೇಳ್ತಾ ಇರೋದಂದ್ರೆ, ಈ ರಡಾರ್ ಸ್ಟೇಷನ್ ನಲ್ಲಿ ಇರುವ ಎಲ್ಲಾ ಲಿಮಿಟೇಷನ್ಸ್ ಗಳನ್ನು ಫುಲ್ ಇದು ಅಂದ್ರೆ ಹಿಂದಿಕ್ಕಿ ಎಲ್ಲ ಅಡ್ವಾಂಟೇಜಿಯಸ್ ವಿಷಯಗಳನ್ನ ಅದು ಪ್ರೊವೈಡ್ ಮಾಡ್ತಾ ಇದೆ. ಯಾಕಂದ್ರೆ ಇಡೀ ರಡಾರ್ ಸ್ಟೇಷನ್ ಅನ್ನು ನಾವು ವಿಮಾನದಲ್ಲಿ ಇಟ್ಟುಕೊಂಡು ನಾವು 400 ಕಿಲೋಮೀಟರ್ ಪರಿಧಿಯಲ್ಲಿ ನೋಡ್ತಾ ಇರ್ತೇವೆ. ಈ ಪರಿಧಿಯ ಇದರಲ್ಲಿ ನೋಡ್ತಾ ಇರುವಾಗ ಈ ನೇತ್ರ ವಿಮಾನ ಈಗ ನಮ್ಮ ಭಾರತದಲ್ಲಿ ಫಸ್ಟ್ ಟೈಮ್ ಅದು ಇಂಟ್ರೊಡ್ಯೂಸ್ ಆದ್ದು ಸಾಧಾರಣ ಅಂದ್ರೆ ಎಕ್ಸ್ಪೆರಿಮೆಂಟಲ್ ಇಂಟ್ರೊಡ್ಯೂಸ್ ಐ ಮೀನ್ ಸ್ಟಾರ್ಟ್ ಮಾಡಿದ್ದು ಪ್ರಾಜೆಕ್ಟ್ 1987ರಲ್ಲಿ ಅರೌಂಡ್. ನೇತ್ರ ಅಲ್ಲ, ಆವಾಗ AEWTDP ಅಂತ ಇತ್ತು, ಅಂದ್ರೆ ಏರ್ಬೋರ್ನ್ ಅರ್ಲಿ ವಾರ್ನಿಂಗ್ ಟ್ಯಾಕ್ಟಿಕಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತ ಹೇಳುವಂಥದ್ದಿತ್ತು. ಆವಾಗ ಅದರ ಕನ್ಸೆಪ್ಟ್ ಏನಂದ್ರೆ, ವಿಮಾನದ ಮೇಲೆ ರಡಾರ್ ಇದ್ದು ದೊಡ್ಡ ಪ್ರಾಬ್ಲಮ್ ಅಂದ್ರೆ ರಡಾರ್ ನಲ್ಲಿ ನಾವು ಏನೇ ಟ್ರ್ಯಾಕ್ ಮಾಡ್ಬೇಕಿದ್ರು ಅದರ ಮೇಲೆ ಒಂದು ಏರಿಯಲ್ ಇರಲೇಬೇಕು, ದೊಡ್ಡ ಏರಿಯಲ್, ಅದು ವೆರಿ ಹೆವಿ ಏರಿಯಲ್. ಅಂದ್ರೆ ನಮ್ದು ಈಗ ಡಿಶ್ ಟಿವಿ ಇದ್ದಾಗೆ ಹೌದು. ಇಡೀ ರಡಾರ್ ನಲ್ಲಿ ಚಾಲೆಂಜ್ ಇರೋದು ಆ ಏರಿಯಲ್ ಅನ್ನು ಹೇಗೆ ಹೊತ್ಕೊಂಡು ಹೋಗುದು ಅಂತ ಹೇಳಿ. ಆ ಏರಿಯಲ್ ಅನ್ನು ಹೊತ್ಕೊಂಡು ಹೋಗ್ಲಿಕ್ಕೆ ಅಂತ ಸಮರ್ಥ ವಿಮಾನ ಬೇಕು. ಕರೆಕ್ಟ್. ಆ ಟೈಮ್ ನಲ್ಲಿ ಅವರು ಆವ್ರೋ ಅಂತ ಹೇಳುವಂತ ಪ್ರಯಾಣಿಕ ಟ್ರಾನ್ಸ್ಪೋರ್ಟ್ ವಿಮಾನದ ಏರ್ಫೋರ್ಸ್ ಇದೆ, ಅದ್ರ ಮೇಲೆ ರೋಟೋಡೋಮ್ ಅಂತ ಹೇಳ್ತಾರೆ, ಅದೇ ರೋಟರಿ ಡೋಮ್, ಅದನ್ನು ಫಿಕ್ಸ್ ಮಾಡಿ ಒಳಗಡೆ ರಡಾರ್ ಪ್ಯಾನೆಲ್ಸ್ ಗಳನ್ನು ಫಿಟ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ರು. 1987ರಿಂದ ಶುರು ಮಾಡಿದ್ದಾರೆ ಅದನ್ನು. ನಾನು 1991ರಲ್ಲಿ ಆ ಪ್ಲೇಸಿಗೆ ನನ್ನನ್ನು ಟ್ರಾನ್ಸ್ಫರ್ ಮಾಡಿದ್ರು. ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಇರುವಂತದ್ದು. ನಾವು ಅಲ್ಲಿ ಏರ್ಫೋರ್ಸ್ ನಿಂದ ಡೆಪ್ಯೂಟಿ ಆಗಿ ಹೋದವರು ಸುಮಾರು 6ರಿಂದ 7 ಜನ. ಮತ್ತೆ ಆ ಪ್ರಾಜೆಕ್ಟ್ ನಲ್ಲಿ ಕೆಲಸ ಮಾಡುವುದೆಲ್ಲ ಸಿವಿಲಿಯನ್ ಸೈಂಟಿಸ್ಟ್ಗಳು. ಸಿವಿಲಿಯನ್ ಸೈಂಟಿಸ್ಟ್ಗಳು ಒಂದು ವಿಷಯವನ್ನು ಡೆವಲಪ್ ಮಾಡಿ ಅದನ್ನು ಟೆಸ್ಟಿಂಗಿಗೆ ನಮ್ಮಲ್ಲಿ ಕೊಡೋದು. ನಾವು ಏರ್ ವರ್ದಿನೆಸ್ ಅದಕ್ಕೆ ಇದೆಯಾ ಇಲ್ವಾ ಅಂತ ಹೇಳಿ ನಾವು ಸರ್ಟಿಫೈ ಮಾಡೋದು. ನಾವು ಅಲ್ಲಿ ರಿಯಲ್ ಟೈಮ್ ಫ್ಲೈಯಿಂಗಿಗೆ ಅದನ್ನು ತಗೊಂಡೋಗಿ ಏರಿಯಲ್ ಎಫಿಷಿಯನ್ಸಿ ಅದಕ್ಕೆ ಇದೆಯಾ ಅಂತ ಹೇಳಿ ನಾವು ವಿ ಹ್ಯಾವ್ ಟು ಸರ್ಟಿಫೈ. ಹಾಗೆ ನನಗೆ ಅಂಥದ್ರಲ್ಲಿ ಹೋಗುವ ಅವಕಾಶ ಇತ್ತು. ನಾನೊಂದು 5-6 ಸಾರಿ ಅಂತ ಇದರಲ್ಲಿ ಹೋಗಿದ್ದೇನೆ. ಆವಾಗ ಬೆಂಗಳೂರಿನಲ್ಲಿ ಏನ್ ಹೇಳ್ತಾ ಇದ್ರು ಅಂದ್ರೆ, ಪೇಪರ್ನಲ್ಲಿ ಕೂಡ 1-2-3 ಸಾರಿ ಬಂದಿತ್ತು.
ಬೆಂಗಳೂರಿನ ಮೇಲೆ ಒಂದು ಇಡ್ಲಿ ತರದ ವಿಮಾನ ತಿರುಗಾಡ್ತಾ ಇದೆ ಅಂತ ಹೇಳಿ. ಯಾಕಂದ್ರೆ ಅದು ಇಡೀ ಹಾರುವ ತಟ್ಟೆಗಳು. ಹೌದು, ಇಡೀ ಅಂದ್ರೆ ಒಂದು ಸುದ್ದಿ ಆಗಿತ್ತು ಆಕ್ಚುಲಿ. ಸ್ಟಾರ್ಟಿಂಗ್ ಫಸ್ಟ್ ಸೆಕೆಂಡ್ ಫ್ಲೈಟ್ ಅದಾದಾಗ ಆ ನ್ಯೂಸ್ ಸಾಧಾರಣ ಒಂದು 1990ರಲ್ಲಿ ಬಂದಿದ್ದು. ನಾನು ಕೂಡ ನೋಡಿದ್ದೆ ಅಷ್ಟೇ, ನನಗೂ ಗೊತ್ತಿರ್ಲಿಲ್ಲ. ನನಗೆ ಪೋಸ್ಟಿಂಗ್ ಆನಂತರ ಆದದ್ದು. ಆನಂತರ ನಾನು ಹೋದ ನಂತರನೂ ಪುನಃ ಇನ್ನೊಂದು ಸಾರಿ ಬಂತು ನ್ಯೂಸ್. ಅಂದ್ರೆ ಆ ವಿಮಾನ ವರ್ಷಕ್ಕೆ 3 ಅಥವಾ 4 ಸಾರಿ ಮಾತ್ರ ಫ್ಲೈ ಮಾಡೋದು. ಯಾಕಂದ್ರೆ ಅಲ್ಲಿಯವರೆಗೆ ಅದರ ಡೆವಲಪ್ಮೆಂಟ್ ಅಲ್ಲಿ ಇದೇ ಆಗಿರ್ತದೆ. ಅದು ಕಂಪ್ಲೀಟ್ ತಯಾರಾದ ನಂತರ ಅದಕ್ಕೆ ಫ್ಲೈಯಿಂಗಿಗೆ ಅವಕಾಶ ಇರ್ತದೆ. ಅದು ಫ್ಲೈಯಿಂಗ್ಗೆ ಅವಕಾಶ ಕೂಡ ಸಿಕ್ಕಿತು. ನಾನು 93ರಲ್ಲಿ ಅಲ್ಲಿಂದ ರಿಟೈರ್ ಆದೆ. 94 ಸೆಪ್ಟೆಂಬರ್ನಲ್ಲ ಅಥವಾ ಅಕ್ಟೋಬರ್ನಲ್ಲ ಆ ವಿಮಾನ ದುರದೃಷ್ಟವಶಾತ್ ಇಲ್ಲಿ ಮೆರಿನಾ ಬೀಚ್ ಚೆನ್ನೈನಲ್ಲಿ ಕ್ರಾಶ್ ಆಯಿತು. ಅದಕ್ಕೆ ಕಾರಣ ಅಂದ್ರೆ ಲಾಟ್ ಮೆನಿ ಏರಿಯಲ್ ಏರೋನಾಟಿಕಲ್ ಸ್ಟ್ರಕ್ಚರ್ ಇದೆಯಲ್ಲ ವಿಮಾನದ್ದು, ಅದು ಈ ರಡಾರ್ ಅನ್ನು ಅಂದ್ರೆ ರೊಟೋಡಮ್ ಅನ್ನು ಫಿಕ್ಸ್ ಮಾಡಿ ತಗೊಂಡು ಹೋಗುವಾಗ ತುಂಬಾ ಡೈನಮಿಕ್ ಫೋರ್ಸ್ಗಳನ್ನು ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಹೌದೌದು ಸ್ಟ್ರಕ್ಚರ್ಸ್ ಅನ್ನು. ಸೊ ಸೈಂಟಿಸ್ಟ್ ಗಳಿಗೆ ಇಟ್ ಇಸ್ ಎ ಚಾಲೆಂಜ್. ಸೊ ಆದ್ರೂ ನಮ್ಮ ಭಾರತ ದೇಶ ಆ ಟೈಮ್ನಲ್ಲಿ ಆ ಚಾಲೆಂಜ್ ಅನ್ನು ಸ್ವೀಕರಿಸಿತು. ಮತ್ತೆ ಬೇರೆ ವಿಮಾನಕ್ಕೆ ಅಂದ್ರೆ ಆನಂತರ ಅವರು ಬೋಯಿಂಗ್ ನಲ್ಲಿ ಈಗ ಪ್ರೆಸೆಂಟ್ಲಿ ನಮ್ಮ ಭಾರತದಲ್ಲಿ 6 ನೇತ್ರ ಅಂತದ್ದಿದೆ. 6 ನೇತ್ರದಲ್ಲಿ ಆಕ್ಚುಲಿ 6 ನೇತ್ರ ಕೂಡ ನಮಗೆ ಸಾಲದು. ನಮ್ಮ ಇಡೀ ವ್ಯಾಪ್ತಿ ನೋಡಿದ್ರೆ ಅಂದ್ರೆ ನಮ್ಮ ಬಾರ್ಡರ್ಸ್ ಸೌತ್ ಈಸ್ಟ್ ನಮ್ಮ ರಿಕ್ವೈರ್ಮೆಂಟ್ ನೋಡಿದ್ರೆ 6 ಸಾಲದು. ಬಟ್ ಅಟ್ಲೀಸ್ಟ್ ಇಷ್ಟು ಇದೆಲ್ಲ ಅಂತ ಹೇಳುವಂಥದ್ದು ತೃಪ್ತಿ. ಆದ್ರೆ ಈ ವಿಮಾನಗಳು ಇದ್ದದ್ರಿಂದ ಎನಿಮೀಸ್ ಆರ್ ವೆರಿ ಸ್ಕ್ಯಾರ್ಡ್ ಜಸ್ಟ್ ಟು ಇನ್ಕ್ಲೂಡ್. ಈಗ ಅದರ್ವೈಸ್ ಫ್ಯಾನ್ಸಿಯಾಗಿ ಕೂಡ ಅವರಿಗೆ ಬರುವ ಇದಿದೆ, ಚಾನ್ಸ್ ಇದೆ. ಆದ್ರೆ ಇದು ಇದ್ದದ್ರಿಂದ ದೇ ಹ್ಯಾವ್ ಆಲ್ವೇಸ್ ಎ ಫಿಯರ್ ಇನ್ ದ ಮೈಂಡ್ ದಟ್ ವಿ ಆರ್ ಟ್ರ್ಯಾಕ್ಡ್ ಮಚ್ ಅವೇ. ಅಂದ್ರೆ 300 ಕಿಲೋಮೀಟರ್ ನಿಂದ ಅದು ಹೊರಟಿದೆ ಅಂತ ಹೇಳಿದ್ರು ಕೂಡಲೇ ಇದು ಗೊತ್ತಾಗ್ತದೆ ಅಂತ ಹೇಳಿ. ಸೊ ದಟ್ ಇಸ್ ದ ನನಗೆ ಅದರಲ್ಲಿ ಕೂಡ ಒಳ್ಳೆ ಎಕ್ಸ್ಪೋಜರ್ ಸಿಕ್ಕಿತ್ತು. ಅದ್ರಲ್ಲಿ ನನಗೆ ಖುಷಿ ಇರುವಂತದ್ದು ಏನಂದ್ರೆ ವಿವರ್ ಅಂದ್ರೆ ನಾವು ಯಾವುದೋ ಒಂದು ಕೆಲಸ ಮಾಡುವಾಗ ನಮಗೆ ಖುಷಿ ಯಾವಾಗ ಆಗ್ತದೆ ಅಂತ ಹೇಳಿದ್ರೆ ನಮ್ಮನ್ನು ಕೇಳುವವರಿದ್ದಾರೆ ಅಂತ ಹೇಳುವಾಗ ಖುಷಿ ಆಗುತ್ತೆ. ಅಂದ್ರೆ ನಾವು ಹೇಳಿದ ಮಾತನ್ನು ಒಬ್ರು ಕೇಳ್ತಾರೆ ಅಂತ ಹೇಳಿದ್ರೆ ನಮಗೆ ಖುಷಿ. ನ್ಯಾಚುರಲ್ ಹ್ಯೂಮನ್ ಇನ್ಸ್ಟಿಂಕ್ಟ್ ಅದು. ನಾನು ಆ ಟೈಮ್ನಲ್ಲಿ ಏರ್ಫೋರ್ಸ್ನಲ್ಲಿ ಇದ್ದದ್ರಿಂದ ನನಗೆ ರಡಾರ್ನ ಬಗ್ಗೆ ಈ ಅಲ್ಲಿಯ ಸೈಂಟಿಸ್ಟ್ಗಳಿಗೆ ಅವರದೆಲ್ಲ ಸ್ಟ್ಯಾಂಡ್ ಎಲೋನ್ ಕೆಪಾಸಿಟೀಸ್ ಅಂದ್ರೆ ಅವರವರ ವಿಷಯಗಳನ್ನು ಮಾತ್ರ ಅವರಿಗೆ ಗೊತ್ತಿರ್ತದೆ. ಬಟ್ ಫಾರ್ ಮೀ ಐ ವಾಸ್ ಇಂಟೆಗ್ರೇಟೆಡ್ ಮ್ಯಾನ್. ಐ ವಾಸ್ ನೋಯಿಂಗ್ ಆಲ್ ಥಿಂಗ್ಸ್. ಸೊ ನನಗೆ ಒಂದು ಅಲ್ಲಿ ಟಾಸ್ಕ್ ಕೊಟ್ಟಿದ್ರು. ಅಲ್ಲಿ ಬೇರೆ ಬೇರೆ ಇದ್ರದ್ದು ಸೈಂಟಿಫಿಕ್ ಆರ್ಗನೈಸೇಷನ್ಸ್ ಇಂದ ವಿಸಿಟಿಂಗ್ ಬರ್ತಾ ಇದ್ರು. ನಮ್ಮ ಅಲ್ಲಿ ಒಂದು ಮಾಡೆಲ್ ಇಟ್ಟಿದ್ರು ನಮ್ಮ ನೇತ್ರಾದೊಂದು ನಮ್ಮ ಹ್ಯಾಂಗರ್ ನಲ್ಲಿ ದೊಡ್ಡ ಫ್ಯೂಸಿಲೇಜ್ ಮತ್ತೆ ಅದರಲ್ಲಿ ರಡಾರ್ ಸ್ಟೇಷನ್ ಮತ್ತೆ ರೊಟೋಡೋಮ್ ಇಟ್ಟಿದ್ರು. ಆ ಇದರಲ್ಲಿ ಬಂದವರಿಗೆಲ್ಲ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ನನಗೆ ಅವಕಾಶ. ಆ ಇದರಲ್ಲಿ ಬರುವವರೆಲ್ಲ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು, IIT ಯಲ್ಲಿ ಕಲಿತಾ ಇರುವ ಇವರು ಸ್ಟೂಡೆಂಟ್ಸ್ಗಳು ಅಲ್ಲಿ ಬಂದು ಅವರಿಗೂ ಕೂಡ ಆ ಟೈಮ್ ನಲ್ಲಿ ಈಗ ಅಂತ ಹೇಳಿದ್ರೆ ಅವರು ನಗಡಬಹುದು ನಮ್ಮ ಎಕ್ಸ್ಪ್ಲನೇಷನ್ ನೋಡಿ. ಯಾಕಂದ್ರೆ ಈಗ ಅಂತ ಟೆಕ್ನಾಲಜಿ ಬಂದಿದೆ. ಆದ್ರೆ ಆ ಟೈಮ್ ನಲ್ಲಿ ಇಟ್ ವಾಸ್ ಎ ಥ್ರಿಲ್ಲಿಂಗ್. ನಾನು ಅವಾಗ ಫಾರ್ ಎಕ್ಸಾಂಪಲ್ ಒಂದು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಇತ್ತು ನಮಗೆ. ಪಾಕಿಸ್ತಾನದಿಂದ ಒಂದು ವಿಮಾನ ಬರ್ತದೆ, ನಮ್ಮಲ್ಲಿ ರಡಾರ್ ಸ್ಟೇಷನ್ಸ್ ಇದೆ, ನಮ್ಮಲ್ಲಿ ನೇತ್ರ ಈ ಇದರಲ್ಲಿ ಹಾರಾಡ್ತಾ ಇದೆ, ನೇತ್ರ ಅದನ್ನು ಡಿಟೆಕ್ಟ್ ಮಾಡಿತ್ತು. ಆ ವಿಮಾನ ಬಾರ್ಡರ್ನವರೆಗೆ ಬಂತು ಮತ್ತೆ ಹಾಗೆ ಬಾರ್ಡರ್ ನಲ್ಲಿ ಇದು ವಾಪಸ್ ಹೋಯ್ತು ಅಂತ. ಅವಾಗ ಯಾಕೆ ಹೋಯ್ತು ಅಂದ್ರೆ ಇದು ನೇತ್ರ ಇಸ್ ಡಿಟೆಕ್ಟಿಂಗ್ ಇಟ್. ಅಂದ್ರೆ ದಿಸ್ ಇಸ್ ಡಿಟೆಕ್ಟಿಂಗ್ ಇಟ್ ಅವರಿಗೆ ಗೊತ್ತಾದ್ರೆ ಬೆನಿಫಿಟ್. ಹೌದು. ಸೊ ಅಂದ್ರೆ ಇಟ್ ವಾಸ್ ಅರೌಂಡ್ 10 minutes ಟಾಕ್ ಓನ್ಲಿ. ಬಟ್ ಐ ವಾಸ್ ನನಗೆ ಇದಿತ್ತು ಅಂದ್ರೆ ಇಟ್ ವಾಸ್ ಎ ಪ್ಲೆಜರ್ ಮೂಮೆಂಟ್. ಹಾಗೆ ಇನ್ನಂದ್ರೆ ಈಗ ನಿಮ್ಮ ಈ ಏರ್ಫೋರ್ಸ್ ಅಲ್ಲಿ ನಮ್ಮ ಈ ವೀಕ್ಷಕರಿಗೋಸ್ಕರ ಯಾರಿಗಾದ್ರು ಈಗ ಯಂಗ್ಸ್ಟರ್ಸ್ ಇರ್ತಾರೆ, ಅವರಿಗೊಂದು ಇಂಟ್ರೆಸ್ಟ್ ಇರ್ತದೆ ಸೇನೆಗೆ ಸೇರಬೇಕು ಅಥವಾ ಹೇಗೆ ಹೋಗಬೇಕು, ಅಲ್ಲಿದ್ದು ನಿಮ್ಮದು ಲೈಫ್ ಹೇಗಿರ್ತದೆ ಅಂದರೆ ಸ್ಕೆಡ್ಯೂಲ್ ಹೇಗಿರ್ತದೆ ಒಂದು ಬೆಳಿಗ್ಗಿಂದ ಸಂಜೆವರೆಗೆ, ಮತ್ತು ಗೌರ್ಮೆಂಟಿದ್ದು ಏನೇನು ಫೆಸಿಲಿಟೀಸ್ ಇರ್ತದೆ ಅಂತ ಹೇಳಿ. ಈಗ ನಮಗೆ ಬಾಕಿ ಗೌರ್ಮೆಂಟ್ ಜಾಬಿಗೂ ಈ ಜಾಬಿಗೂ ಏನು ಒಂದು ರೆಸ್ಪೆಕ್ಟ್, ನಿಮ್ಮ ಅನುಭವ ಇಷ್ಟು ವರ್ಷದ್ದು, ಈಗ ಮಿಲಿಟರಿ ರಿಟೈರ್ಡ್ ಅಥವಾ ಏರ್ಫೋರ್ಸಿಂದ ಇದ್ದವರು ಹೇಳಿದ ತಕ್ಷಣ ನಾವು ನೋಡುವ ಒಂದು ದೃಷ್ಟಿಕೋನ ಚೇಂಜ್ ಆಗ್ತದೆ. ಒಂದು ಅತೀವವಾದಂತಹ ಒಂದು ಗೌರವ ಇರ್ತದೆ ಅವರ ಬಗ್ಗೆ. ಬೇರೆ ಕೆಲಸ ಮಾಡುವವರಿಗೂ ಇವರಿಗೊಂದು ಖಂಡಿತವಾಗಿ ಅಲ್ಲಿ ಒಂದು ಡಿಫರೆನ್ಶಿಯೇಟ್ ಇರ್ತದೆ. ಮತ್ತು ನಿಮಗೆ ಸಿಗುವ ಫೆಸಿಲಿಟಿಯಲ್ಲಿ ಕೂಡ ಹಾಗೆ ಒಳ್ಳೇದಿರ್ತದ, ಗೌರ್ಮೆಂಟ್ದು ಏನೇನು ಫೆಸಿಲಿಟಿ ಇರ್ತದೆ ಅಂದರೆ ಒಂದು ಏನಾದರೂ ವಿಶೇಷ. ಸೊ ಇದ್ರ ಬಗ್ಗೆ ಸ್ವಲ್ಪ ಹೇಳಿ, ಯಾಕಂದರೆ ನಮ್ಮ ಈಗಿನ ಯುವ ಜನರಿಗೆ ಕೂಡ ಇದೊಂದು ಇನ್ಸ್ಪಿರೇಷನ್ ಆಗಲಿ, ನಾವು ಕೂಡ ಹೋಗಬೇಕು ಅಲ್ಲಿ ಮಾಡಬೇಕು ಅನ್ನುವಂಥದ್ರ ಬಗ್ಗೆ. ಖಂಡಿತವಾಗಿಯೂ ಇದನ್ನು ನಾನು ಹೇಳಲೇಬೇಕು. ಈಗ ನಾನು ನೇವಿ ಮತ್ತು ಆರ್ಮಿಯ ಬಗ್ಗೆ ಹೇಳೋದಿಲ್ಲ. ಹೌದಪ್ಪ.
ಬಟ್ ಏರ್ ಫೋರ್ಸ್ ಇಸ್ ದ ಬೆಸ್ಟ್ ಫೋರ್ಸ್ ಟು ಜಾಯಿನ್. ಹಾ. ನಮ್ಮಲ್ಲಿ ನಮ್ಮ ಸಮಾಜದಲ್ಲಿ ಹ್ಮ್. ಒಂದು ಕಾಮನ್ ಫೀಲಿಂಗ್ ಇದೆ, ಹಾ. ಮಿಲಿಟ್ರಿಯಲ್ಲಿ ಇದ್ದವರೆಲ್ಲ ಕುಡಿಯಬೇಕಾಗ್ತದೆ ಮತ್ತೆ ನಾನ್ ವೆಜ್ ತಿನ್ಬೇಕಾಗ್ತದೆ ಅಂತ ಹೇಳಿ. ಇದಕ್ಕೆ ನಿಜವಾಗಿಯೂ ನಮ್ಮ ಏರ್ ಫೋರ್ಸ್ ಅಪವಾದ. ನಾನು ಹೇಳ್ತೇನೆ, ನಾನೇ ಎಕ್ಸಾಂಪಲ್. ಐ ಆಮ್ ನೆವರ್ ಎ ಡ್ರಿಂಕರ್ ಅಂಡ್ ನೆವರ್ ನಾನ್ ವೆಜಿಟೇರಿಯನ್. ಅಂದ್ರೆ ನನ್ನನ್ನೇ ನಾನು ಹೊಗಳ್ಕೊಳ್ಳಿಕ್ಕೆ ಹೇಳ್ತಾ ಇಲ್ಲ, this is ವಾಸ್ತವ. ನಾನು ಸುಮ್ಮನೆ ಇದನ್ನು ಹೇಳಿ ನನಗೆ ಆಗ್ಲಿಕ್ಕೆ ಏನೂ ಇಲ್ಲ. ನಾನು ಕೇಳುವನಿದ್ದೆ ಪಾರ್ಟಿಗಳಲ್ಲಿ ಇರ್ತದೆ, ಏನೂ ಇಲ್ಲ, ಮಿಲಿಟರಿಯಲ್ಲಿ. ಹೌದು. ಮತ್ತೊಂದು ವಿಷಯ, ಒನ್ ಆಫ್ ದ ಬ್ಯೂಟಿ ಆಫ್ ದ ಏರ್ ಫೋರ್ಸ್ ಇಸ್, ನಮ್ಮ ಕೆಲಸ ಆದ ನಂತರ ನೋ ಬಡಿ ವಿಲ್ ಬಾದರ್ ಯು. ಅಂದ್ರೆ ನೀನು ಯಾವ ರೀತಿ ಲೈಫ್ ಮಾಡ್ತಾ ಇದ್ದೀಯ ಅಂತ ಕೇಳುದಿಲ್ಲ ಅವರು. ಅಂದ್ರೆ ವಾಟ್ ಇಸ್ ಯುವರ್ ಪ್ರಾಕ್ಟೀಸ್ ಅಂತ ಅವರು ಕೇಳುದಿಲ್ಲ. ಅಥವಾ ನೋ ಬಡಿ ವಿಲ್ ರ್ಯಾಗ್ ಯು. ಅಂದ್ರೆ ಫಾರ್ ಎಕ್ಸಾಂಪಲ್ 4-5 ಜನ ಪಾರ್ಟಿ ಮಾಡ್ತಾರೆ ಏರ್ ಫೋರ್ಸ್ ನಲ್ಲಿ, ಫ್ರೀ ಟೈಮ್ ನಲ್ಲಿ ಪಾರ್ಟಿ ಮಾಡ್ತಾರೆ, ತಿರ್ಗಾಡ್ತಾರೆ ಎಲ್ಲ ಮಾಡ್ತಾರೆ. ಆ ಟೈಮ್ ನಲ್ಲಿ ನಾವು ನಮ್ಮನ್ನು ಒಂದು ಸಾರಿ ಕರೀತಾರೆ, ಬನ್ನಿ ಪಾರ್ಟಿಗೆ. ಇಲ್ಲ ಅಂದ್ರೆ ನಾವು ಇಲ್ಲ ಅಂತ ಹೇಳಿದ್ರೆ ದೇ ವಿಲ್ ನೆವರ್ ಇನ್ಸಿಸ್ಟ್. ಆ ತರ ಒತ್ತಾಯ ಮಾಡುದು. ನಾನು ಕುಡಿಯುವುದು ಮತ್ತೆ ತಿನ್ನುವುದು ಅಂತ ಅಂದ್ರೆ ಕೆಟ್ಟದ್ದು ಅಂತ ಹೇಳುದಿಲ್ಲ, ಆದ್ರೆ ನಮ್ಮ ಸಂಸ್ಕಾರಕ್ಕೆ ಅದು ಬೇಡ ಅಂತ ಹೇಳಿ ನಾನು ಬಿಟ್ಟಿದ್ದೇನೆ. ಆದ್ರಿಂದ ಬಹಳಷ್ಟು ಜನರಿಗೆ ಇದೊಂದು ರಾಂಗ್ ನೋಷನ್ ಇದೆ. ಆ ನೋಷನ್ ನಿಂದ ಹೊರಗೆ ಬರ್ಬೇಕು ನಮ್ಮ ಸಮಾಜ. ಹಾಗೆ ಇಲ್ಲ, ಆಕ್ಚುಲಿ ಅಬ್ಸಲ್ಯೂಟ್ಲಿ ಇಲ್ಲ. ನಾನು ವಿತ್ 100% ಕಾನ್ಫಿಡೆನ್ಸ್ ಅದನ್ನು ಹೇಳ್ತಾ ಇರೋದು. ನೋಡಿ, ನೀವೀಗ ಹೇಳಿದ್ರಿಲ್ಲ, ಇದು ಎರಡು ಮೆಸೇಜ್ ಉಂಟು. ಹೌದು. ಒಂದು ಏನು ಅಂತ ಹೇಳಿದ್ರೆ, ನಾವು ಗಟ್ಟಿ ಇದ್ರೆ ಇನ್ನೊಬ್ಬ ಮಾಡುದಿಲ್ಲ ಅಂತ ಹೇಳಿ. ಇಲ್ಲ, ಅದು ಸಹ ಒಂದು ಮಿಸ್ ಉಂಟು. ಅಂದ್ರೆ ನಿಮ್ದು ಏರ್ ಫೋರ್ಸ್ ಅಲ್ಲಿ ಅಂತಲ್ಲ, ಈಗ ಯಾವುದೇ ವಿಷಯದಲ್ಲಿ ಇಲ್ಲಿ ಕೂಡ ಜನರಲಿ ಕೂಡ ಇಲ್ಲಪ್ಪ ಅದು ನಮ್ಗೆ ಮಾಡ್ಬೇಕಾಗ್ತದೆ, ಇಲ್ಲ ಇದು ಆಗುದಿಲ್ಲ ಅಂತ. ಹಾಗೆ ಇಲ್ಲ, ಅದೊಂದು ಖಂಡಿತ ಇಲ್ಲ. ಆದ್ರಿಂದ ಪ್ರತಿಯೊಂದನ್ನು ನಮ್ಮ ವಿವೇಚನೆಗೆ ಬಿಡ್ತಾರೆ. ಮತ್ತೊಂದು ಬ್ಯೂಟಿ ಆಫ್ ದ ಥಿಂಗ್, ಯಾಕಂದ್ರೆ ನಾನು ಈ ವಿಷಯವನ್ನು ನಮ್ಮಲ್ಲಿರುವ ಶ್ರೀಮಂತ ವರ್ಗ ಇಂಥ ಕೆಲಸಗಳಿಗೆ ಹೋಗದೇ ಇರಬಹುದು, ಆದ್ರೆ ತುಂಬಾ ನಮ್ಮ ಬಡ ಮಧ್ಯಮ ವರ್ಗಕ್ಕೆ ಇಂಥ ಜಾಬ್ ಇದ್ರೆ ತುಂಬಾ ಒಳ್ಳೇದು. ತುಂಬಾ ಒಳ್ಳೇದಂದ್ರೆ ಕೆಲವರಿಗೆ ಹೈಯರ್ ಎಜುಕೇಶನ್ಗೆ ಹೋಗ್ಲಿಕ್ಕೆ ಅವಕಾಶ, ಅಂದ್ರೆ ಬಿಕಾಸ್ ಆಫ್ ಫೈನಾನ್ಷಿಯಲ್ ರೀಸನ್ಸ್ ಹೋಗ್ಲಿಕ್ಕೆ ಎಲ್ಲರಿಂದ ಸಾಧ್ಯ ಇಲ್ಲ. ಅಂತ ಇದರಲ್ಲಿ ಏರ್ ಫೋರ್ಸ್ ಇಸ್ ದ ಬೆಸ್ಟ್ ಫೋರ್ಸ್ ಟು ಕಂಟಿನ್ಯೂ ವಿತ್ ದ ಸ್ಟಡೀಸ್. ನಾನು ನಂದೇ ಎಕ್ಸಾಂಪಲ್ ಹೇಳ್ತೇನೆ. ನಾನು PUC ಆದ ಕೂಡಲೇ ಸೇರಿದ್ದು. ನನಗೆ ಏರ್ ಫೋರ್ಸ್ ನಲ್ಲಿ ಇದು ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ಇದು ಸಿಕ್ಕಿತು. ಮೀನ್ ವೈಲ್ ನಾನು PUC ಬಿಟ್ಟು ಹೋದ ನಂತರ ನಾನು ಐ ನೆವರ್ ಕೆಪ್ಟ್ ಕ್ವೈಟ್. ನಾನು ಇಮಿಡಿಯೇಟ್ಲಿ ಓಸ್ಮಾನಿಯಾ ಯೂನಿವರ್ಸಿಟಿಯಲ್ಲಿ ಎಕ್ಸ್ಟರ್ನಲ್ ಎಜುಕೇಶನ್ಗೆ ಎನ್ರೋಲ್ ಮಾಡ್ಕೊಂಡೆ, ಎಕ್ಸ್ಟರ್ನಲ್ BAಗೆ. ಸೊ ನನ್ನ ಪ್ಯಾರಲಲ್ಸ್ ಡಿಗ್ರಿ ಮಾಡಿದಾಗ ನಾನು ಕೂಡ ಡಿಗ್ರಿ ಮಾಡಿದೆ. ಐ ಸೆಕ್ಯೂರ್ಡ್ ಡಿಗ್ರಿ, ದಟ್ ಇಸ್ ಐ ಅರ್ನ್ಡ್ ಅಂಡ್ ಐ ಲರ್ನ್. ಅರ್ನ್ ಅಂಡ್ ಲರ್ನ್, ದಟ್ ಇಸ್ ದ ಇದು. ಆ ನಂತರ ಆ ಡಿಗ್ರಿ ಮಾಡಿ ದೆನ್ ಫರ್ದರ್ ನನಗೆ ಏರ್ಫೋರ್ಸ್ ನಲ್ಲಿ ನಂಬರ್ ಆಫ್ ಬೇರೆ ಎಜುಕೇಟಿವ್ ಕೋರ್ಸಸ್ ಸಿಕ್ಕಿದೆ, ಇನ್ಸ್ಪೆಕ್ಷನ್ ಕೋರ್ಸ್ ಎಲ್ಲ ತುಂಬಾ ಸಿಕ್ಕಿದೆ. ಅಂದ್ರೆ ನನಗೆ ಯಾವಾಗಲೂ ನಮ್ಮಲ್ಲಿ ಏರ್ಫೋರ್ಸ್ ನಲ್ಲಿ ಏನಿದೆ ಅಂದ್ರೆ ಆಫ್ಟರ್ 15 years ಇಫ್ ಯು ಆರ್ ನಾಟ್ ಫಿಟ್, ಫಿಸಿಕಲಿ ಫಿಟ್, ದೇ ಮೇ ಆಸ್ಕ್ ಅಸ್ ಟು ಲೀವ್, ಪ್ರಾಪರ್ ರಿಟೈರ್ಮೆಂಟ್. ಅದಕ್ಕೆ ನಾನು ದ ಡೇ ಆನ್ ವಿಚ್ ಐ ಎಂಟರ್ಡ್ ದ ಏರ್ ಫೋರ್ಸ್ ಐ ಹ್ಯಾಡ್ ಪ್ರಿಪೇರ್ಡ್ ಮೈ ಸೆಲ್ಫ್ ಟು ಕಮ್ ಔಟ್ ಫ್ರಮ್ ದ ಏರ್ ಫೋರ್ಸ್ ಆಲ್ಸೋ ಆನ್ ಕಂಪ್ಲೀಷನ್ ಆಫ್ 15 years ರೆಸ್ಪೆಕ್ಟ್ಫುಲಿ ಅಂಡ್ ಥ್ಯಾಂಕ್ಫುಲಿ. ಸೊ ಹಾಗೆ ನನ್ನ BA ಆದ ನಂತರ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ MA ಮಾಡಿದೆ ಪ್ರೈವೇಟ್ ಆಗಿ. ಸೊ ನನ್ನ ಪ್ಯಾರಲಲ್ಸ್ MA ಮಾಡಿದಾಗ ಐ ಆಲ್ಸೋ ಕಂಪ್ಲೀಟೆಡ್. ಆ ನಂತರ ಅಣ್ಣಾಮಲೈ ಯೂನಿವರ್ಸಿಟಿ ಅಂತಂದಿದೆ, ಅಲ್ಲಿ ಒಂದು B.Ed ಕೋರ್ಸ್ ಮಾಡಿದೆ. ಕಾರಣ ಇಷ್ಟೇ, ಐ ಶುಡ್ ಬಿ ಎಲಿಜಿಬಲ್ ಫಾರ್ ಡಿಫರೆಂಟ್ ಜಾಬ್ಸ್ ಆಫ್ಟರ್ ಕಮಿಂಗ್ ಫ್ರಮ್ ಏರ್ಫೋರ್ಸ್. ಆ ನಂತರ PGDBA ಅಂತ ಹೇಳಿ ಒಂದು ಕೋರ್ಸ್ ಮಾಡಿದೆ, ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ಅದು ಕೂಡ ಅಣ್ಣಾಮಲೈ ಯೂನಿವರ್ಸಿಟಿಯಲ್ಲಿ ಅದು ಕೂಡ ಮಾಡಿದೆ. ಸೊ ಬಿಕಾಸ್ ಆಫ್ ದಿಸ್ ನಾನು ಏರ್ಫೋರ್ಸ್ ಬಿಡುವ ದಿವಸಕ್ಕೆ ನನಗೆ 5 ಜಾಬ್ಸ್ ಆಫರ್ ಇತ್ತು. ಒಂದು 2 ಪೋಸ್ಟಲ್ ಡಿಪಾರ್ಟ್ಮೆಂಟ್ ಇಂದ, ಮತ್ತೊಂದು ಟಾಟಾ ಎಲೆಕ್ಟ್ರಾನಿಕ್ ಡೆವಲಪ್ಮೆಂಟ್ ಸರ್ವಿಸಸ್ ಅಂತ ಹೇಳಿ, ಮತ್ತೆ ಇನ್ನೊಂದು ಕೂಡ ಪ್ರೈವೇಟ್ ಜಾಬ್, ಮತ್ತೆ ನಮ್ಮ ವಿಜಯ ಬ್ಯಾಂಕ್. ಐ ಆಪ್ಟೆಡ್ ಫಾರ್ ವಿಜಯ ಬ್ಯಾಂಕ್ ಅಲ್ಟಿಮೇಟ್ಲಿ ಬಿಕಾಸ್ ಆಫ್ ವೇರಿಯಸ್ ಡೊಮೆಸ್ಟಿಕ್ ರೀಸನ್ಸ್. ಹಾಗೆ ಇದೆ. ಆದ್ರಿಂದ ಆ ನಂತರ ಬ್ಯಾಂಕಿಗೆ ಸೇರುವಾಗ ನಾನು 32.5 ವರ್ಷ, ಅಂದ್ರೆ 17.5 ವರ್ಷಕ್ಕೆ ನಾನು ಸೇರಿದ್ದೇನೆ, 32.5 ವರ್ಷಕ್ಕೆ ಬಿಟ್ಟಿದ್ದೇನೆ ಏರ್ಫೋರ್ಸ್ ಅನ್ನು. ಆವಾಗ ನಾನು ಒಂದು ಸ್ವಾರಸ್ಯಕರ ವಿಷಯ ಹೇಳ್ತೇನೆ. ನನ್ನ ಪೆನ್ಷನ್ ಇದ್ದದ್ದು ಸಿಂಡಿಕೇಟ್ ಬ್ಯಾಂಕ್ನಲ್ಲಿ, ಡಿಫೆನ್ಸ್ ಇದ್ದು. ನಾನು ಕೌಂಟರ್ನಲ್ಲಿ ಹೋಗಿ ಕೇಳಿದೆ, ಇದು 93ನೇ ಇಸ್ವಿದ್ದು ನಾನು ಹೇಳ್ತಾ ಇರೋದು. ಕೌಂಟರ್ನಲ್ಲಿ ಹೋಗಿ ಕೇಳಿದೆ ಮಂತ್ ಎಂಡಲ್ಲಿ, ಮೇಡಮ್ ನಂದು ಪೆನ್ಷನ್ ಬಂದಿದೆಯಾ ಅಂತ ಹೇಳಿ ನೋಡಿ ಅಂತ ಹೇಳಿ, ಆ ಡಿಫೆನ್ಸ್ ಪೆನ್ಷನ್ ಬಂದಿದೆಯಾ ಅಂತ ಹೇಳಿ ನೋಡಿ ಅಂತ ಹೇಳಿ. ಅದಕ್ಕೆ ಅವ್ರು ಹೇಳಿದರು, ಇಲ್ಲ ಪೆನ್ಷನರೇ ಬರಬೇಕು ಅದನ್ನು ನೋಡಲಿಕ್ಕೆ ಅಂತ ಹೇಳಿದರು.
ನಾನು ಪುನಃ ಕೇಳಿದೆ ಪೆನ್ಷನ್ ಬಂದಿದೆಯಾ ಇಲ್ವೋ ನೋಡಿ ಮೇಡಮ್ ಅಂತ ಹೇಳಿ. ಇದೆಲ್ಲ ಅವರೇ ಬರಬೇಕು ಅಂತ ಹೇಳಿದ್ರು. ನಾನು ಹೇಳಿದೆ ನಾನೇ ಮೇಡಮ್ ಪೆನ್ಷನರ್ ಅಂತ ಹೇಳಿದೆ. ಸೊ ಅವರಿಗೆ ಆಶ್ಚರ್ಯ ತಂದೆ ಇರ್ಬೋದು ಅಂತ. ಹೌದು, ಅವರಿಗೆ ಆಶ್ಚರ್ಯ ಆಯ್ತು, ನೀವ ಪೆನ್ಷನರ್ ಅಂತ. ನಾನು ಹೌದು ನಾನೇ ದ ಪೆನ್ಷನರ್ ಅಂತ ಹೇಳಿದೆ. ಆನಂತರ ಕೊಟ್ರು. ದಿಸ್ ಎನ್ ಇನ್ಸಿಡೆಂಟ್ ಅಂದ್ರೆ ಹೌದು ಅವರಿಗೆ ಹೌದು ಹೌದು ಅಂದ್ರೆ ಆನಂತರ ಬ್ಯಾಂಕ್ ನಲ್ಲಿ ಕೂಡ ನಾನು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಇಲ್ಲಿ ಕೂಡ CAIB 1 and 2 ಮಾಡಿದೆ ನಾನು. ಅಂದ್ರೆ ಬ್ಯಾಂಕಿಂಗ್ ನಲ್ಲಿ ಬೆಟರ್ ಪೊಸಿಷನ್ ಗೆ ಹೋಗ್ಬೇಕಾದ್ರೆ CAIB ಕ್ವಾಲಿಫಿಕೇಶನ್, ಅದನ್ನು ಕೂಡ ನಾನು ವಿದಿನ್ 2-3 ಅಟೆಂಪ್ಟ್ಸ್ ಮಾಡಿದ್ದೇನೆ. ಯೂಶುವಲಿ 8 ಅಟೆಂಪ್ಟ್ಸ್ ಕೊಡ್ತಾರೆ ಅವರು. CAIB 1 ನಾನೊಂದು 3 ಅಟೆಂಪ್ಟ್ ನಲ್ಲಿ ಮಾಡಿದೆ. CAIB 2 ನಾನು 2 ಅಟೆಂಪ್ಟ್ ನಲ್ಲಿ ಮಾಡಿದೆ. ಸೊ ಇಟ್ ಗೇವ್ ಮಿ ಎ ವೆರಿ ಬಿಗ್ ಇದು ಪುಷ್ ಇನ್ ದ ಬ್ಯಾಂಕಿಂಗ್. ಅಪಾರ್ಟ್ ಫ್ರಮ್ ದಟ್ ಫೈನಾನ್ಷಿಯಲಿ ನನಗೆ ಡಿಫೆನ್ಸ್ ನ ಇದ್ದಿದ್ದರಿಂದ ಎಕ್ಸ್ಪೀರಿಯನ್ಸ್ ಇದ್ದದ್ರಿಂದ ನನಗೆ ಪೇ ಪ್ರೊಟೆಕ್ಷನ್ ಅಂತ ಹೇಳಿ ಸಿಕ್ಕಿತ್ತು. ಅಂದ್ರೆ ಡಿಫೆನ್ಸ್ ನಲ್ಲಿ ನಾನು ಏನು ಡ್ರಾ ಮಾಡ್ತಿದ್ನ, ನನಗೆ ಏನು ಟೋಟಲ್ ಸ್ಯಾಲರಿ ಬರ್ತಾ ಇತ್ತ, ಅದಕ್ಕಿಂತ ಜಾಸ್ತಿ ಸ್ಯಾಲರಿ ನನಗೆ ಸ್ಟಾರ್ಟಿಂಗ್ ನಲ್ಲಿ ಬ್ಯಾಂಕ್ ನಲ್ಲಿ ಕೊಡಬೇಕು ಅಂತ ಹೇಳುವಂಥದ್ದು, ಅದು ಕೂಡ ನನಗೆ ಸಿಕ್ಕಿತ್ತು. ಈ ಎಲ್ಲ ಕಾರಣಗಳಿಂದಾಗಿ ನಾನು ಯಾಕೆ ಹೇಳುದು, ದಿಸ್ ಇಸ್ ದ ಮೆಸೇಜ್ ಫಾರ್ ಯಂಗ್ಸ್ಟರ್ಸ್. ನಾನು ಹೇಳೋದು ಯಾಕಂದ್ರೆ ಇಫ್ ದೇ ಕ್ಯಾನ್ ಡೂ ಇಟ್, ಇಫ್ ದೇ ಆಲ್ಸೋ ಕ್ಯಾನ್ ಫಾಲೋ ದಿಸ್ ರೂಟ್, ದೇ ಆಲ್ಸೋ ಕ್ಯಾನ್ ಗೆಟ್ ಇಟ್. ಅಂದ್ರೆ ಇದರಲ್ಲಿ ನೀವು ಬೇರೆ ಯಾರಿಗೂ ಅವಲಂಬನೆ ಆಗದೆ ನಿಮ್ಮ ಸ್ವಂತ ವಿವೇಚನೆಯಿಂದ ನೀವು ಮುಂದುವರಿದ್ರೆ, ಮತ್ತೆ ನಿಮ್ಮ ದೃಢ ನಿರ್ಧಾರ ಇದ್ರೆ, ಟು ಹೌ ಟು ಬಿ ಡಿಸಿಪ್ಲಿನ್ಡ್ ಇನ್ ದ ಲೈಫ್ ಅಂತ ಹೇಳಿ ನಿಮಗೆ ದೃಢ ನಿರ್ಧಾರ ಇದ್ರೆ, ಯು ಕ್ಯಾನ್ ಬಿಕಮ್ ಎ ವೆರಿ ಗುಡ್ ಸಿಟಿಸನ್. ಅಂದ್ರೆ ಯು ಕ್ಯಾನ್ ಬಿಕಮ್ ಎ ವೆರಿ ಕಂಟ್ರಿಬ್ಯೂಟರಿ ಸಿಟಿಸನ್, ಯು ಕ್ಯಾನ್ ಗೈಡ್ ಸಮ್ ಗುಡ್ ಥಿಂಗ್ಸ್. ಆ ಕಾರಣಕ್ಕಾಗಿ ಪ್ರಾಯಶಃ ಈ ಎಲ್ಲ ವಿತ್ ಕಾನ್ಫಿಡೆನ್ಸ್ ನಾನು ಮುಂದುವರಿದ್ರಿಂದ ಐ ಥಿಂಕ್ ಐ ಆಮ್ ಹ್ಯಾವಿಂಗ್ ಎ ವೆರಿ ಪೀಸ್ಫುಲ್ ಲೈಫ್ ಅಂಡ್ ಹ್ಯಾಪಿ ಲೈಫ್. ಡೆಫಿನೆಟ್ಲಿ. ಹೌದು. ಅಂದ್ರೆ ಎಂತಾಗ್ತದೆ ಗೊತ್ತ, ನಾವೀಗ ನೋಡಿದ ಹಾಗೆ ಎಲ್ರಿಗೆ ಈಗ ಭಯಂಕರ ಎಕ್ಸ್ಪೆನ್ಸಿವ್ ಕೋರ್ಸ್ಗಳಿಗೆಲ್ಲ ಹೋಗ್ತಾರೆ. ನಾನು ಹೇಳುದು ಅದಕ್ಕಿಂತ ಅಂದ್ರೆ ದುಡ್ಡು ಇಲ್ಲದಿದ್ರೆ ಸಹ ಸಾಲ ಸೋಲ ಮಾಡಿ ಅಲ್ಲಿ ಕಳಿಸುವುದಕ್ಕಿಂತ ಇಂಥದಕ್ಕೆ ಇದಕ್ಕೆಲ್ಲ ಖಂಡಿತ ಲಕ್ಷಗಟ್ಟಲೆ ಅಥವಾ ಕೋಟಿ ಇದ್ದೆಲ್ಲ ಖರ್ಚಿಲ್ಲ. ಅವರೇ ಕೊಡ್ತಾರೆ ಎಲ್ಲ, ಮತ್ತೆ ಫೆಸಿಲಿಟಿ ನೋಡಿ. ಫೆಸಿಲಿಟಿ ಈಗ ನಾನು ಹೇಳ್ತೇನೆ ಫೆಸಿಲಿಟಿ ಅಂತ ಹೇಳ್ಕೊಂಡು ನಾನು ಭಾರಿ ವಿಶೇಷ ಅದಕ್ಕೆ ಹೋಗುದಿಲ್ಲ. ಫೆಸಿಲಿಟಿ ಇದೆ, ಮೆಡಿಕಲ್ ಎಲ್ಲ ನಮ್ಮ ಆಗು ಹೋಗುಗಳಿಗೆ ಬೇಕಾದ ಖರ್ಚು ವೆಚ್ಚ ಎಲ್ಲ ಡಿಫೆನ್ಸ್ ನೋಡ್ಕೊಳ್ತೀವಿ. ಮತ್ತೆ ನಮ್ಮ ಫ್ಯಾಮಿಲಿಯವರಿಗೆ ಕೂಡ ಏನಾದ್ರೂ ತೊಂದರೆ ಇದ್ರೆ, ಅಂದ್ರೆ ಎಸ್ಪೆಷಲಿ ನಮ್ಮ ಸಮಾಜದಲ್ಲಿ ಏನಾಗ್ತಾ ಇರ್ತದೆ ಅಂದ್ರೆ ಅಕ್ಕಪಕ್ಕದವರಿಗೆ ದ್ವೇಷ, ಏನಾದ್ರೂ ಒಂದು ಗಲಾಟೆ, ಅಂತ ಸಂದರ್ಭದಲ್ಲಿ ಡಿಫೆನ್ಸ್ ಪರ್ಸನ್ ಅವರ ಮನೆಗಳಿಗೆ ಪ್ರೊಟೆಕ್ಷನ್ ಕೊಡ್ತದೆ. ಪ್ರೊಟೆಕ್ಷನ್ ಪೊಲೀಸ್ ಅಂದ್ರೆ ಸ್ಪೆಷಲ್ ಪ್ರೊಟೆಕ್ಷನ್ ಕೊಡ್ತದೆ. ಅಂದ್ರೆ ಇಂಥ ಕಂಪ್ಲೇಂಟ್ ಲಾಜ್ ಆದ್ರೆ, ಮತ್ತೆ ನಮ್ಮ ಡಿಫೆನ್ಸ್ ಪರ್ಸನಲ್ಗೆ ನಾವು ರಿಟೈರ್ಮೆಂಟ್ ಆದಾಗ ಒಂದು ಕೋಟಾ ಅಂತ ಹೇಳಿ ಇರ್ತದೆ, ಡಿಫೆನ್ಸ್ ಕೋಟಾ ಅಂತ ಹೇಳಿ. ಆದ್ರೆ ಆ ಕೋಟಾ ಅದರಲ್ಲಿ ಪುನಃ ಡಿವಿಷನ್ಸ್ ಇದೆ. ನಮ್ಮ SC ST OBC ಜನರಲ್ ಆ ಪ್ರಕಾರ ರೋಸ್ಟರ್ ನಲ್ಲಿಯೇ ಬರಬೇಕು. ಫಾರ್ ಎಕ್ಸಾಂಪಲ್ ನಾನು ಬ್ಯಾಂಕಿಗೆ ಸೆಲೆಕ್ಟ್ ಆದಾಗ ಕನಿಷ್ಠ 7 ವೇಕೆನ್ಸಿ ಇದ್ರೆ ಮಾತ್ರ ಒಂದು ಜನರಲ್ಗೆ ಸಿಗ್ತಾ ಇತ್ತು. ಅಂದ್ರೆ ನಮ್ಮ ಬ್ಯಾಂಕ್ ನಲ್ಲಿ 7 ವೇಕೆನ್ಸಿ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಕೊಡಬಹುದು. 6 ವೇಕೆನ್ಸಿ ಇದ್ರೆ ನನ್ನಂತ ಜನರಲ್ಲಿಗೆ ಅಪ್ಲೈ ಮಾಡ್ಲಿಕ್ಕಿಲ್ಲ. ಇಂಥ ಇದಿದೆ, ಆ ಪರಿಮಿತಿಯೊಳಗೆ ನಮಗೆ ಅವಕಾಶ ಇರ್ತದೆ. ಮತ್ತೆ ಹಾಗೆ ಹೇಳಲಿಕ್ಕೆ ತುಂಬಾ ಇದೆ. ನಿಮಗೆ ಲ್ಯಾಂಡ್ ಸಿಗ್ತದೆ ಅಂತ ಹೇಳುವಂಥದ್ದು, ಲ್ಯಾಂಡ್ ಕೊಡ್ತಾರೆ, ಆದ್ರೆ ವಿಷಯ ಎಲ್ಲ ಹೌದು, ಆದ್ರೆ ಅದು ಅಷ್ಟು ಸುಲಭವಾಗಿ ಜಾರಿಗೆ ಆಗ್ತಾ ಇಲ್ಲ. ಅದಕ್ಕೆ ವಿವಿಧ ಕಾರಣ ಇರಬಹುದಪ್ಪ. ಹೀಗೆ ಮತ್ತೆ ನಾವು ಮತ್ತೊಂದು ವಿಷಯ, ನಿಮ್ಗೆ ಸರ್ವಿಸ್ ಅಲ್ಲಿ ಇರುವಾಗ ಕ್ವಾರ್ಟರ್ಸ್ ನಿಲ್ಲುವ ವ್ಯವಸ್ಥೆ ಎಲ್ಲ ಸ್ವಲ್ಪ ಕಷ್ಟವೇ ಇದೆ ನಮ್ಮ ಇದರಲ್ಲಿ ಸರ್ವಿಸ್ ನಲ್ಲಿ. ಯಾಕಂದ್ರೆ ಲಿಮಿಟೆಡ್ ಕ್ವಾರ್ಟರ್ಸ್ ಇರ್ತದೆ. ನಾವು ಏನ್ ಮಾಡ್ಬೇಕಾಗ್ತದೆ ಅಂದ್ರೆ ಕೆಲವೊಂದ್ ಸಾರಿ ಇನ್ನೊಬ್ರೊಟ್ಟಿಗೆ ಶೇರಿಂಗ್ ಕೂಡ ಮಾಡ್ಬೇಕಾಗ್ತದೆ. ಕ್ವಾರ್ಟರ್ಸ್ ಎಲ್ಲ ಇರ್ತದೆ, ಆದ್ರೆ ಈಗ ತುಂಬಾ ಪರಿಸ್ಥಿತಿ ಇಂಪ್ರೂವ್ ಆಗಿದೆ. ನಾನಿದ್ದ ಟೈಮ್ ನಲ್ಲಿ ನಾನು ಹೇಳ್ತಾ ಇರೋದು ಈಗ ಹೌದಪ್ಪ, ತುಂಬಾ ಸರ್ವಿಸ್ ಕಂಡೀಷನ್ಸ್ ಆರ್ ಫಾರ್ ಬೆಟರ್. ಯಾಕಂದ್ರೆ ಆತರ ಕೊಡದಿದ್ರೆ ಜನ ಅಂದ್ರೆ ಬರುದೂ ಇಲ್ಲ, ಬಿಕಾಸ್ ಆಫ್ ವೇರಿಯಸ್ ಇದು ಹೊರಗೆ ತುಂಬಾ ಬೇರೆ ಆಪರ್ಚುನಿಟೀಸ್ ಇದ್ದದ್ರಿಂದ. ಆದ್ರಿಂದ ಫಾರ್ ನಾನು ಹೇಳ್ತೀನಲ್ಲ, ಬಡ ಮಧ್ಯಮ ವರ್ಗದಿಂದ ಬರುವ ಪ್ರತಿಯೊಬ್ಬ, ಈಗ ಹುಡುಗ ಅಥವಾ ಹುಡುಗಿ ಇಬ್ಬರಿಗೂ ಕೂಡ ಚಾನ್ಸ್ ಇದೆ. ಹುಡುಗಿಯರಿಗೆ ಇನ್ನು ಜಾಸ್ತಿಯೇ ಚಾನ್ಸ್ ಇದೆ, ಯಾಕಂದ್ರೆ ಅದಕ್ಕೆ ಕಾಂಪಿಟೇಷನ್ ಕೂಡ ಕಮ್ಮಿ. ಮತ್ತೆ ಅವರ ಆ ಒಂದು ಇದಿದೆ ಮಾರ್ಕ್ಸ್, ಲ್ಯಾಂಡ್ ಮಾರ್ಕ್ಸ್ ಅಂದ್ರೆ ಕ್ರೈಟೀರಿಯಾ, ಅದು ಕೂಡ ಸ್ವಲ್ಪ ಕಮ್ಮಿ. ಅದರಿಂದ ಚಾನ್ಸ್ ಇದೆ. ಬಟ್ ಹೋದ್ರೆ ಐ ಥಿಂಕ್ ಇಫ್ ದೇ ಆರ್ ಶೂರ್ ಆಫ್ ದೆಮ್ ಸೆಲ್ಸ್, ಅಂದ್ರೆ ನಾನು ಸರಿ ಇದ್ದೇನೆ ಅಂತ ಹೇಳಿ ನನಗೆ ಗ್ಯಾರಂಟಿ ಇರ್ಬೇಕು. ಹಾಗಿದ್ರೆ ದೇ ಕ್ಯಾನ್ ಬಿ ಸಕ್ಸಸ್ಫುಲ್ ಅಂಡ್ ದೇ ಶುಡ್ ಬಿ ಸ್ಟೂಡಿಯಸ್ ಇನ್ ದ ಸೆನ್ಸ್
ಯಾರು ಸೋ ಮೆನಿ ಪೀಪಲ್ ವಿಲ್ ಡಿಸ್ಟ್ರಾಕ್ಟ್ ಯು ಆಲ್ಸೋ. ನಾನು ನೋಡಿದ್ದೇನೆ, ನನಗೆ ಕೂಡ ಸ್ಟಡಿ ಏತೋ ರೋಜ್ ಪಡ್ತಾ ರಹತಾ ಹೈ ಅಂತ ಹೇಳ್ತಾರೆ. ಅಂದ್ರೆ ದೇ ವಿಲ್ ಡಿಸ್ಟ್ರಾಕ್ಟ್ ಯು, ಡೋಂಟ್ ಕ್ಯಾರ್ ದೆಮ್. ಒಂದ್ಸಾರಿ ಹೇಳ್ತಾರೆ, ಎರಡನೇ ಸಾರಿ ಹೇಳ್ತಾರೆ, ಬಿಡ್ತಾರೆ, ಅವರೇ ಸೋತೋಗ್ತಾರೆ, ಬಿಡ್ತಾರೆ. ಆದ್ರಿಂದ ಮತ್ತೆ ಕೆಲವೊಂದು ಸಂದರ್ಭದಲ್ಲಿ ನಮಗೆ ಬೆಟರ್ ಆಪರ್ಚುನಿಟಿ ಸಿಗುವಾಗ ಅವರೇ ನಮ್ಮಲ್ಲಿ ಬಂದು ಕೇಳ್ತಾರೆ. ಅಂದ್ರೆ ಫ್ಯಾಕ್ಟ್, ಪರ್ಫೆಕ್ಟ್ ಈ ತರ ಇರ್ತದೆ. ಈಗ ನಿಮ್ಮ ಈ ಜಾಬ್ ಅಂದ್ರೆ ಮಿಲಿಟರಿದು ಜಾಬ್ ನಿಮಗೆ ಟ್ರಾನ್ಸ್ಫರಬಲ್ ಜಾಬ್ ಇದ್ದದ್ದು, ದೇಶದ ವಿವಿಧ ಕಡೆ ಹೋಗ್ಬೇಕಾಗ್ತದೆ. ಅಂದ್ರೆ ಗೊತ್ತಿರುವುದಿಲ್ಲ, ಯಾವ ಹಳ್ಳಿಗೂ ಹಾಕ್ಬೋದು, ಬೇಟೆಗೂ ಹಾಕ್ಬೋದು. ಸೊ ಇಂಥದ್ದೊಂದು ಅನ್ಸರ್ಟನಿಟಿ ಇರುವಾಗ ನಿಮ್ಮ ಶ್ರೀಮತಿಯವರು ಎಲ್ಲಿಯವರು, ಮತ್ತೆ ಅವರ ಸಪೋರ್ಟ್ ನಿಮಗೆ ಹೇಗೆ ಸಿಕ್ಕಿತು, ಅಥವಾ ಅವರು ಕೂಡ ವರ್ಕಿಂಗ್ ಅಲ್ಲಿ ಇದ್ರಾ, ಹೇಗಿದ್ರು, ಅದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಸಂಕ್ಷಿಪ್ತವಾಗಿ. ನನಗೆ ಮದುವೆ ಆದ್ದು 1987ರಲ್ಲಿ. ನಾನು ಏರ್ಫೋರ್ಸಿಗೆ ಸೇರಿದ್ದು 1978 ಅಲ್ಲಿ. ನನಗೆ ಮದುವೆ ಆದಾಗ ನನ್ನ ಶ್ರೀಮತಿಗೆ ಯಾವುದೇ ರೀತಿಯ ಕೆಲಸ ಇರಲಿಲ್ಲ. ಅಂದ್ರೆ ಅವಳು ಗೃಹಿಣಿಯಾಗಿ ಬಂದಿದ್ದು. ನನಗೆ ಮದುವೆ ಆದ್ದು ನಾನು ಗೋರಖ್ಪುರ ಅಂತ ಹೇಳುವ ಒಂದು ಸ್ಟೇಷನ್ನಲ್ಲಿದ್ದೆ, ಏರ್ಫೋರ್ಸ್ ಸ್ಟೇಷನ್ನಲ್ಲಿದ್ದೆ. ಆದರೆ ಆ ಸಂದರ್ಭದಲ್ಲಿ ಮಿಲಿಟರಿಯವರಿಗೆ ಹೆಣ್ಣು ಕೊಡುವುದು ಅಂದರೆ ಬಹಳ ಇದು ಸ್ವಲ್ಪ ವಿರಳವೇ. ಅವನು ಮಿಲಿಟರಿಯಲ್ಲಿ ಇದ್ದಾನೆ, ಆದ್ರಿಂದ ಹೆಣ್ಣು ಕೊಡ್ಬೇಕಾ ಬೇಡ ಅಂತ ಹೇಳಿ ತುಂಬಾ ಯೋಚನೆ ಮಾಡ್ತಾ ಇದ್ರು. ನನ್ನ ಅದೃಷ್ಟವೇನ ಒಳ್ಳೆ ಜೀವನ ಸಂಗಾತಿ ಸಿಕ್ಕಿದ್ಲು. ಅವಳದು ಬೆಸ್ಟ್ ಸಪೋರ್ಟ್ ಇತ್ತು ಯಾವುದೇ ಸಂದರ್ಭದಲ್ಲಿ ಕೂಡ. ಅವಳೊಂದು ನಾನು ಹೊಗಳಿಕೆಗಾಗಿ ಹೇಳೋದಲ್ಲ, ಅವಳ ಎದುರಿನಲ್ಲಿ ನಾನು ಹೇಳುವುದೇ ಇಲ್ಲ ಯು ಆರ್ ನಾಟ್ ಗುಡ್ ಅಂತ ಹೇಳ್ತೇನೆ. ಬಟ್ ಫ್ರಮ್ ದ ಕೋರ್ ಆಫ್ ದ ಹಾರ್ಟ್ ಶಿ ಈಸ್ ಎ ಪರ್ಫೆಕ್ಟ್ ಹೌಸ್ ಮೇಕರ್. ಅಂದ್ರೆ ಅಂಡ್ ಮೋಸ್ಟ್ ಡಿಸಿಪ್ಲಿನ್ಡ್. ನಾನು ಏರ್ಫೋರ್ಸ್ನಲ್ಲಿ ಸೋಷಿಯಲ್ ಆಗಿ ಡಿಸಿಪ್ಲಿನ್ಡ್ ಇರಬಹುದು, ಆದ್ರೆ ಶಿ ಈಸ್ ಮೋರ್ ಡಿಸಿಪ್ಲಿನ್ಡ್ ದ್ಯಾನ್ ಮೀ ಇನ್ ದ ರಿಯಲ್ ಲೈಫ್. ಆಕ್ಚುಲಿ ನನ್ನ ಯಾವುದೇ ಕಂಟ್ರಿಬ್ಯೂಷನ್ ಇಲ್ಲ ಇದು. ಆದ್ರೆ ಕೆಲವೊಂದ್ ಸಾರಿ ನಾನು ಅವಳೊಂದು ಈ ಎಲ್ಲ ಅರೇಂಜ್ಮೆಂಟ್ಸ್ ಮಾಡುವಾಗ ನಾನೇ ಹೇಳ್ತೇನೆ ಯಾಕೆ ಇಷ್ಟನ್ನೆಲ್ಲ ಮಾಡೋದು ಅಂತ ಹೇಳಿ. ಆವಾಗ ಕೆಲವೊಂದ್ ಸಾರಿ ಸಣ್ಣ ಪುಟ್ಟ ಜಗಳ ಕೂಡ ಆಗ್ತದೆ. ಎನಿವೆ ದಟ್ ಇಸ್ ಎ ಪಾರ್ಟ್ ಆಫ್ ಲೈಫ್. ಆದ್ರೆ ಓವರ್ ಆಲ್ ಹೇಳೋದು ಶಿ ಈಸ್ ಎ ಪರ್ಫೆಕ್ಟ್ ವುಮನ್. ಆ್ಯಂಡ್ ನನಗೆ ಬಹಳ ಅವಳನ್ನು ನಾನು ಈಗ ಹೇಳ್ಬೋದು, ಹೆಂಡತಿಯನ್ನು ಹೊಗಳ್ತಾ ಇದ್ದಾರೆ ಇವರು ಅಂತ ಹೇಳಿ. ನಾನು ಹೊಗಳೋದಲ್ಲ, ನಾನು ಇರುವ ವಿಷಯ ಹೇಳ್ತಾ ಇದ್ದೇನೆ. ನೋಡಿ, ನಾನು 1993ರಲ್ಲಿ ಏರ್ಫೋರ್ಸ್ ಅನ್ನು ಬಿಟ್ಟೆ, ಅಂದರೆ ಸ್ವಯಂ ನಿವೃತ್ತಿ ಸಂತೋಷದಿಂದ. ಆ ನಂತರ 1998ರಲ್ಲಿ ನಮ್ಮ ಕಾರ್ಗಿಲ್ ಯುದ್ಧ ಶುರು ಆಯಿತು. ಆ ಸಂದರ್ಭದಲ್ಲಿ ನಾನು ವಾಲಂಟಿಯರ್ ಆಗಿ, ಅಂದರೆ ನಾನು ಆಲ್ರೆಡಿ ಬ್ಯಾಂಕ್ನಲ್ಲಿ ಸೇರಿ ಆಗಿತ್ತು. ಆ ಸಂದರ್ಭದಲ್ಲಿ ನಾನು ವಾಲಂಟಿಯರ್ ಆಗಿ ಒಂದು ಲೆಟರ್ ಬರೆದೆ ನಮ್ಮ ಏರ್ ಹೆಡ್ ಕ್ವಾರ್ಟರ್ಸ್ಗೆ. ನನಗೆ ಜಾಗ್ವಾರ್ ಫೈಟರ್ ವಿಮಾನದಲ್ಲಿ ಇಂತಿಷ್ಟು ವರ್ಷ ಅನುಭವ ಇದೆ ನಿಮ್ಮ ರೆಕಾರ್ಡ್ಗಳ ಪ್ರಕಾರವೇ. ಆದ್ರಿಂದ ಅಗತ್ಯ ಬಿದ್ದಲ್ಲಿ ಜಾಗ್ವಾರ್ ಫೈಟರ್ ಬೇಸ್ ಎಲ್ಲಿದೆಯಾ ಅಲ್ಲಿ ನಾನು ಬಂದು ಸೇವೆ ಮಾಡಲಿಕ್ಕೆ ರೆಡಿ ಇದ್ದೇನೆ ಅಂತ. ಆದರೆ ಇದನ್ನು ಲೆಟರ್ ಬರೆಯುವ ಮುಂಚೆ ನಾನು ಅವಳಲ್ಲಿ ಕೇಳಿದೆ, ಏನು ನಾನು ಈಗ ಈ ತರ ಲೆಟರ್ ಬರೆದ್ರೆ ತೊಂದರೆ ಇಲ್ವಾ ಅಂತ. ಒಂದು ವೇಳೆ ಅಲ್ಲಿಂದ ಮತ್ತೆ ಹೋಗ್ಬೇಕಾಗ್ತದೆ. ಅದಕ್ಕೆ ಅವಳು ಹೇಳಿದ್ರು ಫಸ್ಟ್ ರೈಟ್ ದಟ್ ಲೆಟರ್ ಅಂತ ಹೇಳಿ. ಸೊ ಇಟ್ ಇಸ್ ಎ ಬಿಗ್ ಸಪೋರ್ಟ್ ಅಂಡ್ ಮೋರಲ್ ಇದು. ಅಂದ್ರೆ ನನ್ನ ಪ್ರತಿಯೊಂದು ವಿಷಯಕ್ಕೆ ಕೂಡ ಶಿ ವಾಸ್ ಸಪೋರ್ಟಿಂಗ್. ದಟ್ ಈಸ್ ಎ ಗ್ರೇಟ್. ಮತ್ತೆ ಅದು ಏನಾಯ್ತು ಅಂದ್ರೆ ಏನಾದ್ರು ರಿಸಲ್ಟ್? ಆ ನಂತರ ನಮ್ಮ ಇದರಿಂದ ನನಗೆ ತುಂಬಾ ಇದು ಥ್ಯಾಂಕಿಂಗ್ ಲೆಟರ್ ಬಂತಲ್ಲಿಂದ. ಅಂದ್ರೆ ನೀವು ಈ ತರ ಹೇಳಿದ್ದು ನಮ್ಗೆ ತುಂಬಾ ಸಂತೋಷ ಆಯ್ತು, ಆದ್ರೆ ಈಗಿನ ಸಿಚುವೇಶನ್ ನಲ್ಲಿ ನಿಮ್ಮ ಅಗತ್ಯತೆ ಕಾಣ್ತಾ ಇಲ್ಲ, ಮುಂದೆ ಏನಾದ್ರೂ ಅಗತ್ಯತೆ ಇದ್ರೆ ನಿಮ್ಮನ್ನು ಖಂಡಿತವಾಗಿ ಕರಿತೇವೆ ಅಂತ ಹೇಳಿ. ಆ ತರ ಒಂದು ಸಂದರ್ಭ ಇತ್ತು. ಅದೇ ತರ ಮತ್ತೆ ಇನ್ನೊಂದು ವಿಷಯ, ನನ್ನ ಬ್ಯಾಂಕಿಂಗ್ ಇದರಲ್ಲಿ ಆನಂತರ ಅಂದ್ರೆ ನನಗೆ 1990ರಲ್ಲಿ ಮಗಳು ಹುಟ್ಟಿದ್ಲು. ನಾನು ಏರ್ಫೋರ್ಸ್ ಬಿಟ್ಟಾಗ ಜಸ್ಟ್ 3 years. ಅಂದ್ರೆ ಎಲ್ಲ ಸಂದರ್ಭದಲ್ಲಿಯೂ ಅವಳದೇ ಕೇರ್. ಆ ನಂತರ ಕಂಪ್ಲೀಟ್ ಅವಳ ಎಜುಕೇಶನ್ ಆಗುವವರೆಗೂ ಕೂಡ 100% ಸಪೋರ್ಟ್ ಇದ್ದದ್ದು ಅವಳದೇ. ನಾನು ತುಂಬಾ ಲೀನಿಯಂಟ್. ಅವಳಿಗೆ ಮಗಳಿಗೆ ಜಾಸ್ತಿ ಓದ್ಲಿಕ್ಕೆ ನಾನು ಇದು ಮಾಡ್ತಿರ್ಲಿಲ್ಲ. ಅಂದ್ರೆ ಎಷ್ಟು ಸಾಧ್ಯ ಇದೆಯೋ ಓದು ಅಂತ ಹೇಳಿ. ಮತ್ತೆ ಮಕ್ಕಳ ನ್ಯಾಚುರಲ್ ಟೆಂಡೆನ್ಸಿ ಏನಂತಂದ್ರೆ
ಓದ್ಲಿಕ್ಕೆ ಬೇಡ ಅಂತ ಹೇಳಿದ್ರೆ ತುಂಬಾ ಖುಷಿ ಅವರಿಗೆ. ಕರೆಕ್ಟ್. ಆ ತರ ಆಗಿ ಓಕೆ. ನನ್ನ ಕಂಟ್ರಿಬ್ಯೂಷನ್ ಮಗಳ ಡೆವಲಪ್ಮೆಂಟ್ ನಲ್ಲಿ ಟೋಟಲಿ ಶಿ ಇಸ್ ದ ಹೀರೋಯಿನ್. ಹೌದು. ನಾನು ಈಗ ಮಗಳ ಅತ್ಯುತ್ತಮ ಇದರಲ್ಲಿ ಸಂತೋಷದಿಂದಿರುವಾಗ ಐ ಆಮ್ ಎ ಹೀರೋ ಟು ಎಂಜಾಯ್ ಇಟ್. ಇರ್ಲಿ ಅಲ್ಲ, ಅದು ಒಂದು ದೇವರ ದಯೆ. ಹೌದು ಹೌದು. ಇದ್ರ ಎಲ್ಲದಕ್ಕೆ ಒಂದು ದೇವರ ದಯೆ ಬೇಕು ಅನ್ನೋ ಹೇಳೋದಕ್ಕೆ. ಹೌದು. ಮತ್ತೆ ಇಲ್ಲಿ ನಮ್ಮ ವೀಕ್ಷಕರಿಗೆ ನಿಮ್ದೊಂದು, ಈಗ ಯಂಗ್ಸ್ಟರ್ಸ್ ಇರ್ಲಿ ಅಥವಾ ಬಾಕಿ ಎಲ್ರಿಗೆ ನಿಮ್ಮ ಜೀವನದ ಅನುಭವದ ಒಂದು ಯಶಸ್ಸಿನ ಗುಟ್ಟು ಮತ್ತೊಂದು ಕಿವಿ ಮಾತು ಏನಾದ್ರು ಇದ್ರೆ. ಅದಕ್ಕಿಂತ ಮೊದಲು ನಾನೊಂದು ಮರ್ತು ಬಿಟ್ಟೆ, ನಿಮ್ಮ ಇಡೀ ಪ್ರೊಫೆಷನಲ್ ಲೈಫ್ ಅಲ್ಲಿ ಅತ್ಯಂತ ಖುಷಿಯ ಒಂದು ಕ್ಷಣ ಮತ್ತೊಂದು ಅತ್ಯಂತ ದುಃಖದಾಯಕ ಆದಂತಹ ಒಂದು ಕ್ಷಣ ಎರಡನ್ನು ಏನಾದರೂ ನೆನಪಿದ್ರೆ ಒಂದು ನಮ್ಮ ವೀಕ್ಷಕರ ಜೊತೆ ಹಂಚಿಕೊಳ್ಬಹುದಾ? ನನಗೆ ಅತ್ಯಂತ ಖುಷಿ ಕೊಟ್ಟ ಸಮಯ ಖಂಡಿತ ಇದೆ. ಆದ್ರೆ ನನಗೆ ಅತ್ಯಂತ ದುಃಖದ ಸಮಯ ಅಂತ ಹೇಳಿ ಇಲ್ಲ. ಯಾಕಂದ್ರೆ ನಾನು ಯಾವುದೇ ದುಃಖ ಬಂದರೂ ಕೂಡ ಅದನ್ನು ಬಹಳ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಏನೇ ಆಗ್ಲಿ, ಐ ವಿಲ್ ಫೇಸ್ ಇಟ್ ಅಂಡ್ ಐ ಹ್ಯಾವ್ ಫೇಸ್ಡ್ ಇಟ್ ಆಲ್ಸೋ ಅಂಡ್ ಐ ವಿಲ್ ಟೇಕ್ ಇಟ್ ಲೈಟ್. ಎಟ್ ಎ ಟೈಮ್ ಸ್ಪಾಂಟೇನಿಯಸ್ಲಿ ಒಂದು ಸ್ವಲ್ಪ ಬೇಜಾರಾಗಬಹುದು, ಆದ್ರೆ ಅದು ನನಗೆ ದುಃಖದ ಟೈಮ್ ಅಂತ ಹೇಳಿ ನಾನು ಐ ವಿಲ್ ನಾಟ್ ಟೇಕ್ ಇಟ್. ಆಲ್ವೇಸ್ ಇಟ್ ಇಸ್ ಗುಡ್ ಅಂತ ಹೇಳಿ, ಅಂದ್ರೆ ವಾಟ್ ಎವರ್ ಇಸ್ ಹ್ಯಾಪನಿಂಗ್ ಈಸ್ ಫಾರ್ ಅವರ್ ಗುಡ್ ಓನ್ಲಿ ಅಂತ ನಾನು ಹೇಳೋದು. ಆ ಕಾರಣದಿಂದ ಹೌದು, ಅಂದ್ರೆ ಅದೊಂದು ನನ್ನ ವೈಯಕ್ತಿಕ ಭಾವನೆ. ಆದ್ರೆ ಖುಷಿಯ ವಿಷಯ ಅಂತ ಹೇಳುವಂಥದ್ದು ಒಂದಿದೆ. ಅದು ಫಾರ್ ಎಕ್ಸಾಂಪಲ್ ಫಸ್ಟ್ ಮಗು ಆಗದ ಈ ಖುಷಿಗಳು ಡಿಫರೆಂಟ್. ಪ್ರೊಫೆಷನಲ್ ಲೈಫ್ ನಲ್ಲಿ ನನಗೆ ಖುಷಿ ಆಗಿರೋದು ಒಂದಂದ್ರೆ, ನಾನು ಐ ಹ್ಯಾಡ್ ಡನ್ ಎ ಗ್ರೇಟ್ ವರ್ಕ್. ಆಕ್ಚುಲಿ ಗ್ರೇಟ್ ಅಂದ್ರೆ ನಾನೀಗ ಹೇಳಿದ್ರೆ ಅಗೈನ್ ಇಟ್ ವಿಲ್ ಗಿವ್ ಎ ರಾಂಗ್ ಮೆಸೇಜ್, ಬಟ್ ಫಾರ್ ದ ಇನ್ಫಾರ್ಮೇಶನ್ ಆಫ್ ದ ಪಬ್ಲಿಕ್. ಅಂಬಾಲಾ ಏರ್ಬೇಸ್ ನಲ್ಲಿ ನಾನು ಇದ್ದಾಗ ನಾನೊಂದು ರಾತ್ರಿ ಗಸ್ತ್, ನಮ್ಮ ಏರ್ಫೋರ್ಸ್ ಸ್ಟೇಷನ್ಗಳಲ್ಲಿ ನಮಗೆ ಪ್ರತಿಯೊಬ್ಬರಿಗೆ ಒಂದೊಂದು ಡ್ಯೂಟಿ ಇರ್ತದೆ. ಡ್ಯೂಟಿ ಏನಂದ್ರೆ ಅಂದ್ರೆ ಒನ್ಸ್ ಇನ್ ಎ ಮಂತ್ ಅದು ಬರೋದು ಅಥವಾ ಒನ್ಸ್ ಇನ್ ಫೋರ್ಟ್ ನೈಟ್ ಬರೋದು, ಅಂದ್ರೆ ನಾವು ಎಷ್ಟು ಜನ ಇದ್ದೇವೆ ಅದನ್ನು ಆಧರಿಸಿಕೊಂಡು ಬರೋದು. ನಮಗೆ ರಾತ್ರಿ ಹೊತ್ತು ಇಡೀ ನಮ್ಮ ಏರ್ಫೋರ್ಸ್ ಸ್ಟೇಷನ್ ನಲ್ಲಿ ಗಸ್ತು ಹೊಡಿಬೇಕು ನಾವು. ನಮಗೆ ಒಂದು ಜೀಪ್ ಕೊಡ್ತಾರೆ ಅಥವಾ ಒಂದು ಬೈಕ್ ಕೊಡ್ತಾರೆ. ನಾವು ಇಡೀ ರಾತ್ರಿ ಡಿಫರೆಂಟ್ ಪೋಸ್ಟ್ಗಳು ಇರ್ತವೆ. ನಮ್ಮ ಏರ್ಫೋರ್ಸ್ ಸ್ಟೇಷನ್ ಅನ್ನು ಕಾಯುವ 10-15 ಪಾಯಿಂಟ್ಗಳಿರ್ತವೆ. ಅಲ್ಲಿ DSC ಅಂತ ಹೇಳಿ ಗಾರ್ಡ್ಸ್ಗಳು ಇರ್ತಾರೆ. ನಾವು ಅವರಲ್ಲಿ ಹೋಗಿ ಆ ಪಾಯಿಂಟ್ಗಳನ್ನು ಇನ್ಸ್ಪೆಕ್ಟ್ ಮಾಡ್ಕೊಂಡು ಬರಬೇಕು. ಹಾಗೆ ಇನ್ಸ್ಪೆಕ್ಟ್ ಮಾಡಲಿಕ್ಕೆ ಹೋದಾಗ ನನಗೆ ಒಂದು ಸಂದರ್ಭ ಬಂತು. ನಮ್ಮ ವಿಮಾನಗಳೆಲ್ಲ ಒಂದು ಕಡೆಯಲ್ಲಿ ನಾವು ಪಾರ್ಕ್ ಮಾಡಿರ್ತೇವೆ, ಅಂದ್ರೆ ಓಪನ್ ಪಾರ್ಕಿಂಗ್ ಮತ್ತೆ ಪೆನ್ ಪಾರ್ಕಿಂಗ್ ಅಂತ ಹೇಳಿ. ಪೆನ್ ಪಾರ್ಕಿಂಗ್ ಅಂದ್ರೆ ಇಂಡಿವಿಜುವಲ್ ಒಂದು ಇದು ಸ್ಟ್ರಕ್ಚರ್ ಅಂತ, ಶೆಡ್ಡಿನ ಹಾಗೆ ಅಂಥದ್ರಲ್ಲಿ ವಿಮಾನಗಳಿತ್ತು. ಆದ್ರೆ ಅದು ತುಂಬಾ ಉರಿ ಬಿಸಿಲಿನ ಟೈಮು. ಒಂದು ಪೆನ್ ಇದರಲ್ಲಿ ಅದರ ಮೇಲೆ ಅದು ಎಲ್ಲ ಗೊತ್ತು ಕೂಡ ಆಗುದಿಲ್ಲ ಕೆಳಗಡೆ ಅಷ್ಟು ದೊಡ್ಡ ಪೆನ್ ಇದೆ ಅಂತ ಹೇಳಿ. ಒಂದೇ ಸಾರಿ ಬೆಂಕಿ ಶುರು ಆಯ್ತು. ಬೆಂಕಿ ಶುರುವಾಗಿ ಒಂದು ಪೆನ್ನಿಂದ ಮತ್ತೊಂದು ಪೆನ್ನಿಗೆ ಹರಡುವ ಇದಾಯ್ತು. ಆದ್ರೆ ಲಕ್ಕಿಲಿ ಯಾವುದೇ ಪೆನ್ನಲ್ಲಿ ಕೂಡ ಪೆನ್ ಒಳಗಡೆ ಬೆಂಕಿ ಬೀಳಲಿಲ್ಲ, ಎಲ್ಲ ಮೇಲೆ ಉರಿತಾ ಇತ್ತು ಅಷ್ಟೇ. ಆದ್ರೆ ಕೊನೆಗೆ ಒಂದು ಇದರಲ್ಲಿ ಅಂದ್ರೆ ಹೀಗೆ ಅದು ಪೆನ್ ಹೀಗಿರ್ತದೆ, ಆ ಥರ ಸ್ಟ್ರಕ್ಚರ್ಸ್. ಒಂದು ಸೈಡ್ ನಲ್ಲಿ ಒಂದು ಚಿಕನ್ ನೆಕ್ ಅಂತ ಹೇಳ್ತಾರೆ, ಒಂದು ಸಣ್ಣದು. ಈಗ ನಮ್ಮಲ್ಲಿ ವೆಸ್ಟ್ ಬೆಂಗಾಲ್ ಇದು ಅಲ್ಲಿ ಕೂಡ ಹುಲ್ಲು ಕಂಟಿನ್ಯೂ ಆಗಿ, ಇನ್ನೊಂದು ಸೈಡ್ ನಲ್ಲಿ ಬಹಳ ದೊಡ್ಡ ವಿಶಾಲ ಪ್ರದೇಶದಲ್ಲಿ ಇದಿತ್ತು, ಅದು ಹುಲ್ಲಿತ್ತು. ಅದಕ್ಕೆ ಫೈರ್ ಸ್ಪ್ರೆಡ್ ಆಗುವ ಇದಿತ್ತು, ಸಂದರ್ಭ ಇತ್ತು. ನಾನು ಅದನ್ನು ಗಮನಿಸಿ ಫಸ್ಟ್ ಫೈರ್ ಇದನ್ನು ತಂದು ಫೈರ್ ಎಕ್ಸ್ಟಿಂಗ್ವಿಷರ್ ಎಲ್ಲ ಸಿಚುವೇಶನ್ ಎಲ್ಲ ನೋಡಿದ ನಂತರ they realized because this chicken neck was cut, disconnected, ಆ ಏರಿಯಾ ಎಲ್ಲ ಸೇಫ್ ಆಯ್ತು. ದೆನ್ ಇಟ್ ವಾಸ್ ಎ ಗ್ಲೋರಿಯಸ್ ಮೂಮೆಂಟ್. ನನಗೆ ಬಹಳ ದಟ್ ಇಸ್ ದ ಅಪ್ರಿಸಿಯೇಷನ್ ಸಿಕ್ತು. ಮೋರ್ ದೆನ್ ದಟ್ ಐ ಹ್ಯಾಡ್ ಎ ಸ್ಯಾಟಿಸ್ಫ್ಯಾಕ್ಷನ್ ದಟ್ ಐ ಸೇವ್ಡ್ ಎ ಬಿಗ್ ಡಿಸಾಸ್ಟರ್. ದಟ್ ಇಸ್ ದ ಖುಷಿ ಇರುವಂತದ್ದು ವಿಷಯ ನನ್ನ ಲೈಫ್ ನಲ್ಲಿ. ಹೌದು. ಅನ್ಲೆಸ್ ಇಟ್ ಇಸ್ ಆಸ್ಡ್ ಐ ಕ್ಯಾನಾಟ್ ಟೆಲ್ ಇಟ್. ಅಂದ್ರೆ ಸುಮ್ಮನೆ ಅಲ್ಲಿ ಬೆಂಕಿ ಬಿದ್ದಿತ್ತು ನಾನು ಹೀಗೆ ಮಾಡಿದೆ ಅಂತ ಹೇಳಿದ್ರೆ ಇಟ್ ಮೇಕ್ಸ್ ಹಾರ್ಡ್ಲಿ ಎನಿ ಮೀನಿಂಗ್. ಜಸ್ಟ್ ಬಿಕಾಸ್ ಯು ಹ್ಯಾವ್ ಆಸ್ಡ್ ಐ ಕುಡ್ ರಿಮೆಮರೈಸ್ ಅಂಡ್ ಪ್ರೌಡ್ಲಿ ಟೆಲ್ ಇಟ್. ಹೌದು. ಮತ್ತೆ ನಿಮ್ಗೆ ಯಾರಾದ್ರೂ ರೆಕಗ್ನಿಷನ್ ಮಾಡಿದಾರಾ? ಅಂದ್ರೆ ಸಮಾಜದಿಂದ ಇರಲಿ, ಗವರ್ಮೆಂಟ್ ಇಂದ ಏನಾದ್ರು ನಿಮ್ಗೆ ಅವಾರ್ಡ್ಸ್ ಏನಾದ್ರು ಸಿಕ್ಕಿದ್ದು ಅಥವಾ ಬೇರೆ ಏನಾದ್ರು ಆನರ್ ಮಾಡಿದ್ದು ಇಂಥದ್ದೇನಾದ್ರು? ನನಗೆ ವೈಯಕ್ತಿಕವಾಗಿ ಇಷ್ಟರವರೆಗೆ ಯಾವುದೇ ಆನರ್ ಸಿಗ್ಲಿಲ್ಲ ಅಂದ್ರೆ ಅದರ ಬಗ್ಗೆ ನನಗೆ ಯಾವುದೇ ಡಿಸ್ಸಾಟಿಸ್ಫ್ಯಾಕ್ಷನ್ ಇಲ್ಲ. ಯಾಕಂದ್ರೆ
ನನಗೆ ತಿಳಿದಿರುವ ಹಾಗೆ ನಾನು ಅಂಥ ಮಹಾಸಾಧನೆ ಏನು ಮಾಡಲಿಲ್ಲ. ಹೌದಪ್ಪ, ಬಟ್ ಅಂದ್ರೆ ನಾನು ಸಾಮಾನ್ಯ ಸೈನಿಕನಾಗಿ ಸಾಮಾನ್ಯ ಸೈನಿಕ ಏನು ಡ್ಯೂಟಿ ಮಾಡ್ಬೇಕಿತ್ತು ಆ ಡ್ಯೂಟಿಯನ್ನು ಮಾಡಿ ಥ್ಯಾಂಕ್ಫುಲಿ ಹೊರಗೆ ಬಂದಿದ್ದೇನೆ. ಯಾರಿಗೂ ಕೂಡ ಒಂದು ತೋರಿಸುವಂತಹ ಪ್ರತಿಭೆಯ ಕೆಲಸ ನಾನು ಮಾಡಲಿಲ್ಲ, ಯಾಕಂದ್ರೆ ಅಂತಹ ಸಂದರ್ಭವೂ ಬರಲಿಲ್ಲ. ಪ್ರಾಯಶಃ ಇದ್ದಿದ್ರೆ ಬರ್ತಿತ್ತೇನ. ಆದ್ರೆ ನಾನು ಹೇಳಿದ್ನಲ್ಲ ನನ್ನ ಸಂತೋಷದ ಕ್ಷಣ ಅಂತ ಹೇಳಿ, ಅದು ಪ್ರಾಯಶಃ ಇವತ್ತಿನ ಸೋಷಿಯಲ್ ಮೀಡಿಯಾದ ಯುಗ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನನ್ನ ಹೆಸರು ಎಲ್ಲಾ ಕಡೆ ಸ್ಪ್ರೆಡ್ ಆಗ್ತಾ ಇತ್ತು. ಈ ಇದು ಬಟ್ ಮತ್ತೆ ನಾನು ಯಾವುದೇ ನನಗೆ ರೆಕಗ್ನಿಷನ್ ಸಿಗ್ಲಿಲ್ಲ ಅಂತ ಹೇಳುವಂತದ್ದು ಯಾವುದೇ ಬೇಸರ ಇಲ್ಲ, ಯಾಕಂದ್ರೆ ನಾನು ಅಷ್ಟು ಅರ್ಹ ವ್ಯಕ್ತಿ ಕೂಡ ಅಲ್ಲ, ಸಂತೋಷದಿಂದ ಜೀವನ ಮಾಡುವ ವ್ಯಕ್ತಿ. ಅದು ಎಲ್ಲರೂ ಸಾಧಕರು ಹೇಳುದೇ, ನಾವು ಎಂತ ಮಾಡ್ಲಿಲ್ಲ ಅಂತ ಹೇಳಿ ಹೇಳುದು. ಇಲ್ಲ ಹಾಗೆ ಮಾಡಿದರಿಲ್ಲ ಅಂತ ಹೇಳಿ ಸಮಾಜಕ್ಕೆ ಮಿಲಿಟರಿಯಲ್ಲಿ ಈ ಆಪರೇಷನ್ ಸಿಂಧೂರ್ ಆಯ್ತು. ಸಿಂಧೂರ್ ಆಗುವಾಗ ನಮ್ಗೆ ಎಂತ ಸಿಂಧೂರ್ ಆಯ್ತು ಅಲ್ಲಿ ಹೋಗಿ ಇದು ಮಾಡಿದ್ರು ಅಂತ ಹೇಳಿ ಮಾತ್ರ ಗೊತ್ತು. ಆದ್ರೆ ಅದ್ರ ಹಿಂದಿನಿಂದ ಎಷ್ಟು ಜನ ಕೆಲಸ ಮಾಡಿದ್ದಾರೆ, ಮೋದಿ ಅವರು ಎಷ್ಟು ತಲೆ ಖರ್ಚು ಮಾಡಿದ್ದಾರೆ, ಅಥವಾ ಡಿಫೆನ್ಸ್ ಇದು ಏರ್ಫೋರ್ಸ್ ನವರು ಎಷ್ಟು ತಲೆ ಖರ್ಚು ಮಾಡಿದ್ದಾರೆ, ಎಷ್ಟು ಜನರು ಇದು ಲೈಫ್ ಅನ್ನು ರಿಸ್ಕಿಗೆ ಹಾಕಿ ಈ ಸ್ಟೆಪ್ಸ್ ಅನ್ನು ತಗೊಂಡಿದ್ದಾರೆ, ಆ ಕರೇಜ್ ಇದೆಲ್ಲ ನಮ್ಗೆ ಗೊತ್ತಾಗುದಿಲ್ಲ. ನಾವು ಇಲ್ಲಿ ಗ್ರಾಮದಲ್ಲಿ ಮಲಗಿರ್ತೇವೆ, ನಾಳೆ ಅಂತ ನಮ್ಗೆ ಸಂದರ್ಭ ಬಂದಾಗ ನಾವು ಇದನ್ನು ಹೇಗೆ ಫೇಸ್ ಮಾಡಬಹುದು, ಆಗ ಮಾತ್ರ ನಮ್ಗೆ ಅದ್ರದ್ದು ಇಂಟೆನ್ಸಿಟಿ ಆಫ್ ದ ಇದು ಸೀರಿಯಸ್ನೆಸ್ ಗೊತ್ತಾಗುತ್ತೆ. ಸೊ ಹಾಗಾಗಿ ಅದು ಒಂದು ವಿಷಯ ಬೇರೆ. ಬಟ್ ನಾನೊಂದು ಹೀಗೆ ಕೇಳಿದ್ದೆ, ಯಾರಾದ್ರೂ ರೆಕಗ್ನೇಷನ್ ಮಾಡಿದ್ದಾರಾ ಅಂತ ಹೇಳಿ. ಸೊ ಅದಕ್ಕೆ ಯಾರು ಮಾಡದಿದ್ರು ತೊಂದರೆ ಇಲ್ಲ, ದೇವರದಿಂದ ನಮ್ಗೆ ಆ ಅವಕಾಶ ಇವತ್ತು ಸಿಕ್ಕಿತ್ತು. ನಮ್ಗೆ ಈ ಯೂಟ್ಯೂಬ್ ಚಾನೆಲ್ ನ ಮೂಲಕ ನಿಮ್ಮನ್ನೊಂದು ರೆಕಗ್ನೇಷನ್ ಮಾಡಿ ಮತ್ತೆ ನಿಮ್ಮಿಂದ ಇಷ್ಟು ಒಂದು ಅನುಭವದ ಮಾತುಗಳನ್ನು ಕೇಳಿಕ್ಕೆ, ಯಾಕಂದ್ರೆ ನಾವು ಕೂಡ ತುಂಬಾ ಕ್ಯೂರಿಯಸ್, ನನಗೆ ಕೂಡ ಇಂಥದ್ರಲ್ಲಿ ಎಲ್ಲ ಇಂಟ್ರೆಸ್ಟ್. ಯಾಕಂದ್ರೆ ನೋಡಿ, ನಮ್ಮವ್ರು ಇಲ್ಲದ್ರೆ ನಾವು ಯಾರ ಹತ್ರ ಕೇಳುದು, ಯಾರಾದ್ರೂ ಅನ್ನೋನ್ ಪರ್ಸನ್ ಹತ್ರ ಹೋಗಿ ಕೇಳಲಿಕ್ಕೆ ಆಗುದಿಲ್ಲ, ಮತ್ತೆ ಇದೆಲ್ಲ ವಿಷಯ ಯಾರು ಕೂಡ ಶೇರ್ ಮಾಡುದಿಲ್ಲ, ಯಾಕೆ ಮಾಡ್ಬೇಕು. ಸೊ ಹಾಗಾಗಿ ನೀವು ಒಂದು ನಮ್ಮ ಸಮಾಜದವರಾದ್ರಿಂದ ನನಗೆ ಕೂಡ ನಿಮ್ಮ ಹತ್ರ ಒಂದು ಬಂದು ಕೇಳಲಿಕ್ಕೆ ಒಂದು ಫ್ಯಾಮಿಲಿಯರ್ ಆಯಿತು. ಮತ್ತು ನಮಗೆ ಒಂದು ನೀವು ಇದನ್ನು ಎಲ್ಲ ಒಂದು ಸವಿವರವಾಗಿ ಹೇಳಿದ್ರಿ. ಆ್ಯಕ್ಚುಲಿ ಇನ್ನೂ ಕೂಡ ನಿಮ್ಮದು ಪ್ರೊಫೆಷನಲ್ ಲೈಫ್ ಉಂಟು, ಯಾಕಂದರೆ ಇನ್ನು ನೀವು ಜಾಬಿಗೆ ಸೇರಿದ್ರಿ, ಮತ್ತೆ ನಿಮ್ಮ ಪ್ರೊಫೆಷನಲ್ ಲೈಫು ಮತ್ತು ಬೇರೆ ಸಹ ಆ್ಯಕ್ಚುಲಿ ಮಾಡ್ಲಿಕ್ಕೆ ಹೋದರೆ ಇನ್ನೊಂದು 2-3 ಎಪಿಸೋಡ್ ಮಾಡಬೇಕಾಗ್ಬೋದು, ಅಷ್ಟು ನಿಮ್ಮ ಹತ್ರ ನಾಲೆಜ್ ಉಂಟು. ಸೊ ನಮಗೀಗ ಈ ಟೈಮಿದ್ದ ಅಭಾವ ಇದ್ದದ್ರಿಂದ, ಒಂದು ಸಮಯದ ಕೊರತೆ ಇದ್ದದ್ರಿಂದ ನಾವು ಖಾಲಿ ಈ ಏರ್ಫೋರ್ಸಲ್ಲಿ ಮಾತ್ರ ಅದರ ಬಗ್ಗೆ ಮಾತ್ರ ಇವತ್ತು ನಾವು ಮಾತಾಡಿದ್ದೇವೆ. ಸೊ ಹೀಗೆ ಮತ್ತೆ ನಮ್ಮ ವೀಕ್ಷಕರಿಗೆ ಏನಾದರೂ ಒಂದು ಮೆಸೇಜ್ ಕೊಡ್ಲಿಕ್ಕಿದ್ರೆ ಈ ಸಂದರ್ಭದಲ್ಲಿ ನೀವು ಏನು ಮೆಸೇಜ್ ಕೊಡಬೇಕು ಅನ್ನಿಸ್ತೇನೆ? ಒಂದೇ ವಾಕ್ಯದಲ್ಲಿ ನನ್ನ ಮೆಸೇಜ್, ನಮ್ಮ ಭವಿಷ್ಯಕ್ಕೆ ನಾವೇ ಜವಾಬ್ದಾರರು, ನಮ್ಮ ಶಿಲ್ಪಿ ನಾವೇ. ಹೌದು, ನಮ್ಮ ಶಿಲ್ಪಿ ನಾವೇ, ಅಷ್ಟೇ ಮೆಸೇಜ್. ಹೌದು, ಅದರಲ್ಲಿ ಎಲ್ಲ ಅದನ್ನು ಅರ್ಥ ಮಾಡಿಕೊಂಡ್ರೆ ನೀವು ನಿಮ್ಮವರಾಗ್ತೀರಿ, ಇಲ್ಲಾದ್ರೆ ನೀವು ಬೇರೆಯವರ ಇದರಲ್ಲಿ ಇರ್ತೀರಿ, ವರ್ಷದಲ್ಲಿ ಇರ್ತೀರಿ, ಕಂಟ್ರೋಲ್ಡ್ ಬೈ ಅದರ್ಸ್, ಅಷ್ಟೇ ಮೆಸೇಜ್. ಮತ್ತೆ ಈ ಸಂದರ್ಭದಲ್ಲಿ ನಾನು ಫ್ರಮ್ ದ ಕೋರ್ ಆಫ್ ಮೈ ಹಾರ್ಟ್ ಐ ಥ್ಯಾಂಕ್ ಯು, ಬಿಕಾಸ್ ನೀವು ಈ ರೆಕಗ್ನೇಷನ್ ಬಗ್ಗೆ ಎಲ್ಲ ಹೇಳಿದ್ರಿ, ಯು ಆರ್ ರೆಕಗ್ನೈಸಿಂಗ್ ಮೀ ಆ್ಯಂಡ್ ಯು ಗಾಟ್ ಎನ್ ಆಪರ್ಚುನಿಟಿ ಅಂತ ಹೇಳಿ ತುಂಬ ಸಂತೋಷ. ಮತ್ತು ನೀವು ಈ ವಿಷಯಕ್ಕಾಗಿ ತುಂಬ ಟೈಮ್ ಕೊಟ್ಟಿದ್ದೀರಿ ನನಗೆ, ಈ ವಿಷಯದ ಬಗ್ಗೆ ಸವಿವರವಾಗಿ ಒಂದು ಇಂಟರ್ವ್ಯೂ ತಗೊಂಡು ಟೈಮ್ ಕೊಟ್ಟಿದ್ದೀರಿ. ಮತ್ತು ನಮ್ಮ ಸಮಾಜ ಬಾಂಧವರು ಅಂತ ಹೇಳೋ ಒಂದು ಅಭಿಮಾನದಿಂದ, ಕೇವಲ ಅಭಿಮಾನದಿಂದ ಬಂದಿದ್ದಲ್ಲ, ನಮ್ಮ ಇತರ ಯುವ ಜನಾಂಗಕ್ಕೆ ಏನಾದರೂ ಒಂದು ಇದರಿಂದ ಉಪಕಾರ ಆಗಬಹುದಾ, ಇನ್ಸ್ಪೈರೇಷನ್ ಸಿಗಬಹುದಾ ಅಂತ ಹೇಳುವ ದೂರದೃಷ್ಟಿಯಿಂದ ನೀವು ಬಂದಿದ್ದೀರಿ. ನನಗೆ ಗೊತ್ತಿದ್ದ ಮಾಹಿತಿಗಳನ್ನು ನಾನು ಹಂಚಿಕೊಂಡಿದ್ದೇನೆ. ಆದಷ್ಟು ಮಟ್ಟಿಗೆ ನನ್ನ ಗಮನದಲ್ಲಿರುವ ಎಲ್ಲ ವಿಷಯಗಳನ್ನು ನಿಮಗೆ ಹೇಳಿದ್ದೇನೆ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ನಿಮಗೆ ಕೂಡ ನಿಮ್ಮ ಈ ಇನ್ನು ನಿವೃತ್ತ ಜೀವನ, ನಿಮ್ಮ ಮಕ್ಕಳದ್ದಿರಲಿ, ನಿಮ್ಮ ಸಂಸಾರ ಇರಲಿ, ಎಲ್ಲದಕ್ಕೂ ಆ ದೇವರು ಆಯುಷ್ಯ, ಆರೋಗ್ಯ, ಆನಂದ, ಐಶ್ವರ್ಯ ಕೊಟ್ಟು ನಿಮಗೆ ಇನ್ನೂ ಸುಖವಾಗಿ ಇನ್ನು ಮುಂದಿನ ಜೀವನವನ್ನು ನಡೆಸುವಂತಹ ಕರುಣೆ, ಅನುಗ್ರಹವನ್ನು ದೇವರು ಮಾಡಲಿ ಅಂತೇಳಿ ನಾವು ನಮ್ಮ ಸುದ್ದಿ ಸುವಿಧ ಯೂಟ್ಯೂಬ್ನ ಮೂಲಕ ದೇವರನ್ನು ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ನೀವು ಎಲ್ಲ ಸವಿವರವಾದ ಮಾಹಿತಿ ಕೊಟ್ಟದಕ್ಕೆ ನಿಮಗೆ ಕೂಡ ತುಂಬ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳು ಕೂಡ. ನೀವು ಇನ್ನೂ ಮುಂದೆ 6 ತಿಂಗಳು ಸಿಂಗಾಪುರಕ್ಕೆ ಹೋಗ್ತೀರಿ, ಮತ್ತು ಅಲ್ಲಿ ನಿಮ್ಮ ಮಕ್ಕಳೊಟ್ಟಿಗೆ ನೀವು ಇರ್ತೀರಿ ಅಂತೇಳಿ ಈಗ ನೀವು ಹೇಳಿದ್ರಿ ನಮಗೆ. ಸೊ ಹಾಗೆ ಅದು ಕೂಡ ನಿಮಗೆ ಸುಖಮಯವಾಗಿ ನಿಮ್ಮ ಪ್ರಯಾಣ ನಡೀಲಿ ಅಂಥೇಳಿ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ. ಸ್ನೇಹಿತರೆ, ಇವತ್ತು ನಾವು ಯೋಗೀಶ್ ಆರ್ ದಾಂಬ್ಲೆ ಇವರಿಂದ ಸವಿವರವಾದ ಏರ್ಫೋರ್ಸ್ನ ಬಗ್ಗೆ ಎಲ್ಲ ಮಾಹಿತಿಗಳನ್ನು ನಾವು ತಿಳ್ಕೊಂಡೆವು. ಬಹುಶಃ ನಮ್ಮ ಸಮಾಜದಲ್ಲಿ ನಮಗೆ ಗೊತ್ತಿದ್ದ ಮಟ್ಟಿಗೆ ಏರ್ಫೋರ್ಸ್ನಲ್ಲಿ ಇಷ್ಟು ಹಳೆಯ ಒಂದು ಅನುಭವಗಳನ್ನು ರ್ಯಾಡರ್ನ ವಿಷಯದಲ್ಲಿ ಕೊಟ್ಟಂಥ ಅನುಭವಿ ಯಾರು ಇಲ್ಲ ಅಂಥೇಳಿ ನನಗೆ ಅನ್ನಿಸ್ತದೆ. ಅಥವಾ ಇದ್ದರೆ ನೀವು ನಮಗೆ ತಿಳಿಸಿ, ಅವರಿಂದ ಕೂಡ ನಾವು ಒಂದು ಇಂಟರ್ವ್ಯೂ ತಗೊಳ್ಳುವ. ಸೊ ಹೀಗೆ ನಮ್ಮ ವೀಕ್ಷಕರಿಗೋಸ್ಕರ ಎಲ್ಲ ಒಂದು ಅನುಮಾನ ಇದ್ದಂತಹ ಒಂದು ಪ್ರಶ್ನೆಗಳನ್ನು ಕೇಳಿ ಎಲ್ಲದಕ್ಕೆ ಒಂದು ಮಾಹಿತಿಯನ್ನು ನಾವು ಕಲೆ ಹಾಕಿದ್ದೇವೆ.
ಸೊ ಹೀಗೆ ಈ ಎಪಿಸೋಡನ್ನು ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಹಾಗೆ ಎಲ್ರಿಗೆ ಈ ವಿಡಿಯೋವನ್ನು ನೀವು ಶೇರ್ ಮಾಡಿ, ನಮ್ಮವರಿಗಿರಲಿ, ನಿಮ್ಮ ಫ್ರೆಂಡ್ಸಿಗಿರಲಿ, ರಿಲೇಟಿವ್ಸಿಗೆಲ್ಲ ಶೇರ್ ಮಾಡಿ. ಆಗ ನಮ್ಮ ಯುವ ಜನರಿಗೆ ಒಂದು ಏರ್ಫೋರ್ಸ್ ಹೇಗೆ ವರ್ಕ್ ಆಗ್ತದೆ, ರಾಡರ್ ಸಿಸ್ಟಮ್ ಹೇಗೆ ವರ್ಕ್ ಆಗ್ತದೆ, ಇದರ ಬಗ್ಗೆ ಒಂದು ಒಳ್ಳೆ ಮಾಹಿತಿ ಸಿಗ್ತದೆ. ಹಾಗೆ ನಮ್ಮ ಸುದ್ದಿ ಸುವಿಧಾ .in ಅಂತೇಳಿ ಒಂದು ವೆಬ್ಸೈಟ್ ಇದೆ. ಅದರಲ್ಲಿ ನಾವು ಎಲ್ಲ ಚಿತ್ಪಾವನ ಸಮಾಜದ ಆಗು ಹೋಗುಗಳು ಅಥವಾ ಎಲ್ಲ ಶುಭ ಸಮಾರಂಭಗಳಿರಲಿ ಎಲ್ಲ ವಿಷಯಗಳನ್ನು ಅದರಲ್ಲಿ ನಾವು ಹಾಕ್ತೇವೆ. ನೀವು ನಮಗೆ ನಾವು ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ನೀವು ನ್ಯೂಸನ್ನು ಡ್ರಾಫ್ಟ್ ಮಾಡಿ ವಿತ್ ಫೋಟೋಸ್ ನೀವು ನಮಗೆ ಕಳಿಸಿದರೆ ನಾವು ಅದನ್ನು ಹಾಕ್ತೇವೆ. ಸೊ ಹಾಗೆಯೇ ನಾವು ಸುದ್ದಿ ಸುವಿಧಾ .in ಮ್ಯಾಟ್ರಿಮೋನಿ ಕೂಡ ಸ್ಟಾರ್ಟ್ ಮಾಡಿದ್ದೇವೆ. ಸೊ ಆ ಮ್ಯಾಟ್ರಿಮೋನಿಗೂ ಕೂಡ ನಿಮ್ಮ ಪ್ರೊಫೈಲನ್ನು ಅಪ್ಲೋಡ್ ಮಾಡ್ಬೋದು. ಈಗ ಅದು ಎಲ್ಲವನ್ನು ಫ್ರೀ ಆಫ್ ಕಾಸ್ಟ್ ಇಟ್ಟಿದ್ದೇವೆ. ಸದ್ಯಕ್ಕೆ ಒಂದು 6 ತಿಂಗಳು 1 ವರ್ಷದ ಮಟ್ಟಿಗೆ ನಾವು ಅದನ್ನು ಟ್ರಯಲ್ ಆ್ಯಂಡ್ ಎರರ್ ಮಾಡಲಿಕ್ಕೋಸ್ಕರ ನಾವು ಅದನ್ನು ಫ್ರೀ ಆಫ್ ಕಾಸ್ಟ್ ಇಟ್ಟಿದ್ದೇವೆ. ಹಾಗೆ ಯಾರು ಕೂಡ ಲಾಗಿನ್ ಆಗಿ ಅದರಲ್ಲಿ ಪ್ರೊಫೈಲನ್ನು ಹಾಕಿ ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತೇಳಿ ನಾನು ಎಲ್ಲ ಸಮಾಜ ಬಾಂಧವರಿಗೆ ನಾನು ಈ ಮೂಲಕ ತಿಳಿಸ್ತಾ ಇದ್ದೇನೆ. ಸೊ ಹಾಗೆಯೇ ಈ ವಿಷಯವನ್ನು ಕೂಡ ನೀವು ಎಲ್ಲರಿಗೆ ಒಂದು ಪ್ರಚಾರ ಮಾಡಿ. ಯಾಕಂದರೆ ನಮಗೆ ಹೆಚ್ಚು ಜನ ಇದರಲ್ಲಿ ಇನ್ವಾಲ್ವ್ ಆದ ಹಾಗೆ ನಮ್ಮ ಈ ಕಮ್ಯುನಿಟಿದು ಒಂದು ಸ್ಟ್ರೆಂತ್ ಆಗ್ತದೆ. ನಮ್ಮ ಕಮ್ಯುನಿಟಿಗೆ ಒಂದು ಸಿಂಗಲ್ ಪ್ಲ್ಯಾಟ್ಫಾರ್ಮ್ ಸಿಗಬೇಕು ಅಂತೇಳಿ ನಾವು ಇದನ್ನು ರೂಪಿಸಿದ್ದೇವೆ. ಮತ್ತು ನಮ್ಮ ಈ ಒಂದು ಯೋಜನೆಗೆ ಅಥವಾ ನಾವು ಈಗ ಯೂಟ್ಯೂಬ್ನಲ್ಲಿ ಮಾಡುವಂತಹ ಈ ಇಂಟರ್ವ್ಯೂಗಳಿಗೆ ಯಾರಾದರೂ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಇದ್ದರೆ ನಾವು ಸ್ಪಾನ್ಸರ್ಶಿಪ್ ಕೂಡ ತಗೊಳ್ತೇವೆ. ಯಾರಾದರೂ ಬಿಸ್ನೆಸ್ ಮ್ಯಾನ್ ಇದ್ದರೆ, ನಿಮ್ಮ ಎಂಟರ್ಪ್ರಿನರ್ಶಿಪ್ ಇದ್ದರೆ ಅಥವಾ ನಿಮ್ಮ ವ್ಯವಹಾರ ಇದ್ದರೆ ಅದರದ್ದು ಅಡ್ವರ್ಟೈಸ್ಮೆಂಟ್ ಕೂಡ ನಮ್ಮ ಈ ಯೂಟ್ಯೂಬ್ನಲ್ಲಿ ಕೊಟ್ಟು ನಾವು ಅಡ್ವರ್ಟೈಸ್ಮೆಂಟ್ ಎಲ್ಲ ನಾವೇ ಮಾಡ್ತೇವೆ. ಇದಕ್ಕೊಂದು ನಾಮಿನಲ್ ನಮಗೆ ಏನು ಖರ್ಚು ಉಂಟು ಅದನ್ನು ನೀವು ಕೊಟ್ಟರೆ ನಾವು ಸ್ಪಾನ್ಸರ್ಶಿಪ್ ಕೂಡ ತಗೊಳ್ತೇವೆ. ಸೊ ಈ ಎಲ್ಲ ಮಾಹಿತಿಗಳನ್ನು ನೀವು ನಿಮ್ಮ ಎಲ್ಲರಿಗೆ ಹಂಚಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳಿ ಇವತ್ತಿನ ಈ ಎಪಿಸೋಡನ್ನು ನಾವು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಸುದ್ದಿ ಸುವಿಧಾ ಯೂಟ್ಯೂಬಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನಿಮಗೆ ನಮ್ಮೊಂದಿಗೆ ಖಂಡಿತ ನಿಮಗೆ ನನ್ನ ಸಲಾಂ. ಜೈ ಹಿಂದ್, ಭಾರತ್ ಮಾತಾ ಕಿ ಜೈ. ಭಾರತ್. ಖಂಡಿತ. ಓಕೆ. ಓಕೆ.